ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ಎಲ್ರಿಗೂ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಒಂದು ಸಂದರ್ಭದಲ್ಲಿ ವಿಘ್ನೇಶ್ವರನಿಗೆ ಒಂದು ನಮನವನ್ನ ಸಲ್ಲಿಸೋದ್ರ ಮುಖಾಂತರ ನಮ್ಮ ಈ ಒಂದು ಮೀಟಿಂಗ್ ಅನ್ನ ಸ್ಟಾರ್ಟ್ ಮಾಡೋಣ. ನಾನು ಒಂದು ವಿಘ್ನೇಶ್ವರನಿಗೆ ಸಂಬಂಧಪಟ್ಟ ಒಂದು ಸಾಂಗ್ ಅನ್ನ ಹಾಕ್ತೇನೆ. ಎಲ್ರು ಅದನ್ನ ಕೇಳ್ಬೇಕು ಅಂತಂತ ನಾನು ಇದು ಮಾಡ್ತೀನಿ. ಆಗ್ಬೋದಲ್ಲ? ಒನ್ಸ್ ಅಗೈನ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ರಿಗೂ ಶುಭ ಮುಂಜಾನೆ. ಯಾವುದೇ ಒಂದು ನಮ್ಮ ಸಂಸ್ಕೃತಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂತಂದರೆ ಫಸ್ಟಿಗೆ ಒಂದು
ಈ ಒಂದು ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದರ ಮೂಲವನ್ನ ನಾನು ಒಂದ್ ನಿಮಿಷ ಹಂಚ್ಕೊಳ್ಳೋದಿಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆಯಲ್ಲಿ. ನಮ್ಮ ದೇಶವನ್ನ ಬ್ರಿಟಿಷರಿಂದ ಮುಕ್ತಿಗೊಳಿಸೋದಿಕ್ಕಾಗಿ ಬಾಲ್ ಗಂಗಾಧರ ತಿಲಕ್ ಅವರು ಈ ಒಂದು ಗಣಪತಿ ಉತ್ಸವನ್ನ ಆಚರಣೆಗೆ ತಗೊಂಬಂದ್ರು. ಯಾಕೆ ಅಂತಂದ್ರೆ ಅವತ್ತಿನ ದಿನ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಜನರನ್ನ ಸಂಘಟನೆ ಮಾಡ್ಬೇಕಿತ್ತು. ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಅವರನ್ನ ದೇಶದಿಂದ, ಬ್ರಿಟಿಷರನ್ನ ಅವರ ದಬ್ಬಾಳಿಕೆಯಿಂದ ವಿಮುಕ್ತಿಗೊಳಿಸೋದಿಕ್ಕಾಗಿ ಈ ಒಟ್ಟಿಗೆ ಸೇರಿಸೋ ಉದ್ದೇಶದಿಂದನೇ ಈ ಒಂದು ವಿಘ್ನೇಶ್ವರನ ಒಂದು ಜಯಂತಿಯನ್ನ, ಈ ಒಂದು ಆಚರಣೆಯನ್ನ ಜಾರಿಗೆ ತಗೊಂಬಂದ್ರು. ಅದು ಅವತ್ತಿನಿಂದ ಇವತ್ತಿನವರೆಗೂ ಸಹ ರಾಷ್ಟ್ರದಾದ್ಯಂತ ತುಂಬಾ ವಿಜೃಂಭಣೆಯಿಂದ ನಾವು ಅದನ್ನ ಆಚರಿಸ್ಕೊಂತ ಬರ್ತಾ ಇದೀವಿ. ಇದರ ಉದ್ದೇಶವನ್ನ ನಾವುಗಳು ನಮ್ಮ ಮಕ್ಕಳಿಗೆ ಮತ್ತು ಮುಂದಿನ ಜನರೇಷನ್ಸಿಗೆ ಈ ಒಂದು ಇತಿಹಾಸದ ಒಂದು ಐತಿಹಾಸಿಕ ಘಟನೆ ಇದನ್ನ ನಾವೆಲ್ರಿಗೂ ತಿಳಿಸ್ಬೇಕು. ಆದ್ರೆ ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ, ಇದನ್ನೇ ಹಿಂದೂ, ನಾನು ಮುಸ್ಲಿಮು, ನಾನು ಬುದ್ಧ, ನಾನು ಜೈನ, ಈ ರೀತಿ ಧರ್ಮಗಳ ಆಧಾರದ ಮೇಲೆ ಈ ಒಂದು ಆಚರಣೆಗೆ ಭಂಗ ತರ್ತಾ ಇದ್ದಾರೆ. ಅದು ಯಾವುದೂ ಆಗ್ಬಾರ್ದು. ಎಲ್ಲ ಸರ್ವಧರ್ಮೀಯರು ಆಚರಣೆ ಮಾಡುವಂತಹ ಒಂದು ಹಬ್ಬ ಸ್ನೇಹಿತರೆ. ಯಾಕಂದ್ರೆ ರಾಷ್ಟ್ರದಾದ್ಯಂತ ನಾವು ಇದನ್ನ ಆಚರಣೆ ಮಾಡ್ಬೇಕು. ಯಾಕೆ ಅಂತಂದ್ರೆ ನಮ್ಮ ದೇಶವನ್ನ ಪರಕೀಯರ ಆಳ್ವಿಕೆಯಿಂದ ಏನು ಆ ಬ್ರಿಟಿಷರು ನಮ್ಮನ್ನ 250-300 ವರ್ಷ ನಮ್ಮನ್ನ ಆಳಿದ್ರು, ಅವರನ್ನ ದೇಶದಿಂದ ತೊಲಗಿಸೋ ಉದ್ದೇಶದಿಂದ ಈ ಒಂದು ಆಚರಣೆ ಜಾರಿಗೆ ಬಂತು. ಹಾಗಾಗಿ ಈ ತರದ ಇಂಥ ಒಂದು ಐತಿಹಾಸಿಕ ಘಟನೆಯನ್ನ ತಾವುಗಳೆಲ್ಲರೂ ಸ್ಮರಿಸುತ್ತಾ ಇಂಥ ಒಂದು ಘಟನೆಯನ್ನ ನಮ್ಮ ಮಕ್ಕಳಿಗೂ, ನಮ್ಮ ಮೊಮ್ಮಕ್ಕಳಿಗೂ, ಮುಂದಿನ ಜನರೇಷನ್ಸ್ಗೂ ಈ ಒಂದು ವಿಷಯವನ್ನ ತಿಳಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಎಲ್ರದ್ದು ಬ್ರೇಕ್ಫಾಸ್ಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನ ನಾಳೆ ಹೆಚ್ಚು ಕಡಿಮೆ 8 ಜನ ಪ್ರತಿನಿಧಿಗಳು ನಾಳೆ ಎಕ್ಸಾಮ್ ಅನ್ನ ಬರೆಯೋರಿದ್ದೀರಿ. ತಮ್ಮೆಲ್ರಿಗೂ ಒಂದು ಪೂರ್ವಭಾವಿಯಾಗಿ ಈ ಒಂದು ಮೀಟಿಂಗ್ ಅನ್ನ ನಾನು ಕರೆದಿದ್ದೇನೆ ಸ್ನೇಹಿತರೆ. ಈಗ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಚಾಪ್ಟರ್ಸ್ಗಳನ್ನ ಕವರ್ ಮಾಡಿದ್ದೇನೆ. ಆ ಒಂದು ಪ್ರಶ್ನೆಗಳ ಅಲ್ಲಿ ಒಂದು ಪರೀಕ್ಷೆಯಲ್ಲಿ ಹೇಗೆ ಬರ್ತವೆ, ಅವಕ್ಕೆ ಆನ್ಸರ್ ಹೇಗೆ ನಾವು ಇದ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಇನ್ನೊಂದು ಗಂಟೆ 1.25 ಗಂಟೆ ನಾವು ಡಿಸ್ಕಷನ್ಸ್ ಮಾಡೋಣ. ಈಗ ಸಮಯ 9:42 ಸ್ನೇಹಿತರೆ. ಆಗ್ಬೋದಲ್ವಾ? ಎಸ್. ಚಾರ್ಟ್ ಅಲ್ಲಿ ತಂಬ್ ಮತ್ತೆ ಹ್ಯಾಂಡ್ ಶೇಕ್ ಮಾಡೋದು, ದಟ್ ವಿಲ್ ಬಿ ಗಿವಿಂಗ್ ರಿಪ್ಲೈ ಟು ಮೀ. ಜೊತೆಗೆ ನೀವೂ ಸಹ ಯಾರಾದ್ರೂ ಒಬ್ರು ಒಂದು ಮೈಕ್ ಅನ್ನ ಆನ್ ಮಾಡ್ಕೊಂಡು ರಿಪ್ಲೈಯನ್ನ ಕೊಡಿ. ವೆನ್ ಎವರ್ ಐ ಆಮ್ ಆಸ್ಕಿಂಗ್, ಯಾವಾಗ ನಾನು ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತೀನ ಆ ಒಂದು ಸಂದರ್ಭದಲ್ಲಿ ರಿಪ್ಲೈಯನ್ನ ಮಾಡಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸ್ನೇಹಿತರೆ. ಓಕೆ. ಎಸ್. ಈಗ ಪ್ರತಿನಿಧಿ ಬಗ್ಗೆ ಫಸ್ಟ್, ಯಾಕಂತಂದ್ರೆ ನಾವು ವಿಮೆ ಸಬ್ಜೆಕ್ಟ್ಸ್ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಪ್ರತಿನಿಧಿಗಳು. ಈಗ ನಾನು ಒಂದು ಪ್ರಶ್ನೆಯನ್ನ ಕೇಳ್ತೇನೆ, ಯಾರಾದ್ರೂ ಒಬ್ರು ಆನ್ಸರ್ ಮಾಡಿ. ವಿಮಾ ಪ್ರತಿನಿಧಿ ಈ ಕೆಳಕಂಡವರು ಆಗಲು ಸಾಧ್ಯವಿಲ್ಲ. ಈ ಕೆಳಕಂಡ ವ್ಯಕ್ತಿ ವಿಮಾ ಪ್ರತಿನಿಧಿಯಾಗಲು ಅನರ್ಹ. ಆಪ್ಷನ್ 1, 18 ವರ್ಷ ವಯಸ್ಸು ಪೂರೈಸಿರಬೇಕು, 25 ಗಂಟೆಗಳ ತರಬೇತಿ ಪಡೆದಿರಬೇಕು, IRDA ನಡೆಸಿದಂತ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು, ಬುದ್ಧಿಮಾಂದ್ಯನಾಗಿರಬೇಕು. ಇದರಲ್ಲಿ ಆನ್ಸರ್ ಮಾಡಿ ಯಾರು ಒಬ್ರು.
ಈ ವಿಮಾ ಪ್ರತಿನಿಧಿಯಾಗಲು ಯಾರು ಅನರ್ಹರು ಅಂತ ಹೇಳಿದೆ ನಾನು ಪ್ರಶ್ನೆ. ಎಸ್, ಯಾಕಂತಂದ್ರೆ ಏನಂದ್ರೆ ನಾವು ಪ್ರಶ್ನೆಯನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಏನಾಗ್ತದೆ, ನಿಮಗೆ ಆನ್ಸರ್ ಗೊತ್ತಿದ್ರು ಫೇಲ್ ಆಗಿಬಿಡ್ತೀರಿ ಅಲ್ವಾ. ಎಸ್, ಏನಂದ್ರೆ 1 by 1 ಮ್ಯೂಟ್ ಮಾಡಿ ಎಲ್ಲರೂ ಒಟ್ಟಿಗೆ ಮಾಡೋದ್ರಿಂದ ಏನಾಗ್ತದೆ, ಇಟ್ ವಿಲ್ ಡಿಸ್ಟರ್ಬ್ ದ ಮೀಟಿಂಗ್. ಆಗ್ಬೋದಲ್ವಾ. ಇನ್ನ ಈಗ ಪ್ರತಿನಿಧಿಗೆ ಸಂಬಂಧಪಟ್ಟಂತೆ ಪ್ರತಿನಿಧಿ ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ಅನ್ನೋದು ಡೂಸ್ ಅಂಡ್ ಡೋಂಟ್ಸ್ ಅಂತ ಹೇಳ್ತೇವೆ. ಅದರ ರಿಲೇಟೆಡ್ ಆಗಿ ನಾನು ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಇಲ್ಲಿ ಕತ್ತರಿಸುವಿಕೆ ಅಥವಾ ಚರ್ನಿಂಗ್ ಅಂತ ಒಂದು ಪಾಯಿಂಟ್ ಬರುತ್ತೆ. ಚರ್ನಿಂಗ್ ಅಂತಂತಂದ್ರೆ ಏನಪ್ಪಾ ಅಂತಂತಂದ್ರೆ, ಯಾವುದೋ ಒಬ್ಬ ಪ್ರತಿನಿಧಿ ಒಂದು ಪಾಲಿಸಿಯನ್ನ ಮಾರಾಟ ಮಾಡಿರ್ತಾನೆ. ಆ ಪಾಲಿಸಿ ಸರಿ ಇಲ್ಲ ಅಂತ ಇನ್ನೊಬ್ಬ ಪ್ರತಿನಿಧಿ, ಸೇಮ್ ವಿಮಾ ಸಂಸ್ಥೆ, ಆ ಪಾಲಿಸಿ ಸರಿ ಇಲ್ಲ ಅಂತ ಹೇಳಿ ಆ ಪಾಲಿಸಿಯನ್ನ ಪ್ರೀಕ್ಲೋಸರ್ ಅಂದ್ರೆ ಅವಧಿಗಿಂತ ಮುಂಚೆ ರದ್ದುಪಡಿಸಿ ಹೊಸ ಪಾಲಿಸಿಗೆ ಉತ್ತೇಜನ ಮಾಡೋದನ್ನ ಚರ್ನಿಂಗ್ ಅಥವಾ ಕತ್ತರಿಸುವಿಕೆ ಅಂತ ಹೇಳ್ತೇವೆ. ಚರ್ನಿಂಗ್ ಅಥವಾ ಕತ್ತರಿಸುವಿಕೆ. ಇದ್ರ ರಿಲೇಟೆಡ್ ಆಗಿ ಒಂದು ಪ್ರಶ್ನೆ ಕೇಳ್ತಾರೆ. ಕತ್ತರಿಸುವಿಕೆ ವಿಮಾ ವ್ಯವಹಾರದಲ್ಲಿ ಪ್ರತಿನಿಧಿಯು ಕತ್ತರಿಸುವಿಕೆಯನ್ನ ಮಾಡುವುದರಿಂದ ಈ ಕೆಳಕಂಡವರಿಗೆ ಅನುಕೂಲವಾಗುವುದಿಲ್ಲ. ಈ ಕೆಳಕಂಡವರಿಗೆ ಅನುಕೂಲ ಆಗುವುದಿಲ್ಲ ಅಂತ ಪ್ರಶ್ನೆ ಇರುತ್ತೆ. ಆಪ್ಷನ್: ವಿಮಾ ಪ್ರತಿನಿಧಿಗೆ ಅನುಕೂಲವಾಗುವುದಿಲ್ಲ, ವಿಮಾ ಸಂಸ್ಥೆಗೆ ಅನುಕೂಲವಾಗುವುದಿಲ್ಲ, ಪಾಲಿಸಿದಾರರಿಗೆ ಅನುಕೂಲವಾಗುವುದಿಲ್ಲ, ಮೇಲಿನ ಎಲ್ಲರಿಗೂ ಅನುಕೂಲವಾಗುವುದಿಲ್ಲ. ಆನ್ಸರ್ ಹೇಳಿ. ಎಸ್, ಯಾಕಂತಂದ್ರೆ ಒಂದು ಆ ಕತ್ತರಿಸುವಿಕೆಯಿಂದ ಯಾರಿಗೂ ಅನುಕೂಲ ಆಗೋದಿಲ್ಲ. ಅವಧಿಗಿಂತ ಮುಂಚೆ ಪಾಲಿಸಿಯನ್ನ ರದ್ದುಪಡಿಸೋದ್ರಿಂದ ಏನಾಗ್ತದೆ, ವಿಮಾ ಪ್ರತಿನಿಧಿಗೆ ಕಮಿಷನ್ ಸ್ಟಾಪ್ ಆಗ್ತದೆ. ಇನ್ನ ಪಾಲಿಸಿದಾರರಿಗೆ ಆ ಪಾಲಿಸಿಯ ಸಂಪೂರ್ಣ ಸೌಲಭ್ಯ ಸಿಗೋದಿಲ್ಲ. ವಿಮಾ ಸಂಸ್ಥೆ ಆ ಪಾಲಿಸಿದಾರ 20 ವರ್ಷ ದುಡ್ಡು ಕಟ್ತಾನೆ ಅಂತ ಒಂದು ಯೋಜನೆ ಹಾಕೊಂಡಿರುತ್ತೆ. ಆದ್ರೆ 3 ವರ್ಷ 4 ವರ್ಷಕ್ಕೆ ಆ ಪಾಲಿಸಿ ರದ್ದುಪಡಿಸೋದ್ರಿಂದ ಆ ವಿಮಾ ಸಂಸ್ಥೆಯವರ ಯೋಜನೆಯೂ ಸಹ ಎಲ್ಲ ಅಸ್ತವ್ಯಸ್ತ ಆಗ್ತದೆ. ಹಾಗಾಗಿ ಯಾರಿಗೂ ಅನುಕೂಲ ಆಗುವುದಿಲ್ಲ. ಸರಿನಾ? ಇದು ಈ ವಿಮಾ ವ್ಯವಹಾರದಲ್ಲಿ ನಾನು ಎಕ್ಸ್ಪರ್ಟ್ಸ್ ಅಂತ ಹೇಳಿದ್ದೆ. ಅಂದ್ರೆ ಎಲ್ಲಾ ಆರ್ಥಿಕ ಉತ್ಪನ್ನಗಳ ಬಗ್ಗೆ ತಿಳ್ಕೊಂಡಿರೋ ಅಂತವ್ರು. ಅದರ ರಿಲೇಟೆಡ್ ಆಗಿ ಒಂದು ಪ್ರಶ್ನೆ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ಸತೀಶ ಎಂಬುವರು 5 ಲಕ್ಷ ಹಣವನ್ನು ಹೂಡಿಕೆ ಮಾಡಬೇಕೆಂದು ಬಯಸಿ ಅವರು ಹೂಡಿಕೆ ಮಾಡುವ ಮುನ್ನ ಎಲ್ಲಾ ಆರ್ಥಿಕ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನ ತಿಳಿದು ನಂತರ ಹೂಡಿಕೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ದಾರೆ. ಹಾಗಾದರೆ ಅವರು ಈ ಕೆಳಗಿನ ಯಾರನ್ನು ಸಂಪರ್ಕಿಸಬೇಕು ಅನ್ನೋ ಪ್ರಶ್ನೆ. ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಎಲ್ಲಾ ಆರ್ಥಿಕ ಉತ್ಪನ್ನಗಳ ಬಗ್ಗೆ ತಿಳ್ಕೋಬೇಕು, ಆ ನಂತರ ಹೂಡಿಕೆ ಮಾಡ್ಬೇಕು ಅಂತ ಡಿಸೈಡ್. ಅವಾಗ ಯಾರನ್ನ ಅವನು ಯಾರ ಬಳಿ ಸಂಪರ್ಕ ಮಾಡಬೇಕು ಆ ಒಂದು ಪ್ರತಿನಿಧಿ, ಆ ಒಂದು ವ್ಯಕ್ತಿ. ಆಪ್ಷನ್: ವಿಮಾ ಪ್ರತಿನಿಧಿ. ಎರಡನೇದು ವಿಮಾ ಲೇಖಕರು. ಮೂರನೇರು ಸರ್ವೇಯರ್ಸ್. ನಾಲ್ಕನೇರು ಬ್ರೋಕರ್ಸ್. ಯಾರನ್ನ ಸಂಪರ್ಕ ಮಾಡಬೇಕು? ಬೇರೆ ಆನ್ಸರ್? ಎಸ್, ಗೀತಾ ಮೇಡಮ್ ಏನ್ ಹೇಳಿದ್ರಲ್ಲ, ಆನ್ಸರ್ ಸರಿಯಾದ ಉತ್ತರ. ಬ್ರೋಕರ್ಸ್ ಅಂತಂದ್ರೆ ಯಾರು? ನಾನು ಹೇಳಿದ್ದೆ, ಬ್ರೋಕರ್ಸ್ ಅಂತಂದ್ರೆ ಎಲ್ಲಾ ಆರ್ಥಿಕ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನ ಹೊಂದಿರುವಂತವ್ರನ್ನ ನಾವು ಬ್ರೋಕರ್ಸ್ ಅಂತ ಹೇಳ್ತೀವಿ. ಅವ್ರಿಗೆ ಒಂದು ವಿಮಾ ನಾಲೆಡ್ಜ್ ಇರುತ್ತೆ, ಒಂದು ಬ್ಯಾಂಕ್ಗಳ ಒಂದು ಡಿಪಾಸಿಟ್ಸು ಮತ್ತೆ ರಿಕರಿಂಗ್ ಡಿಪಾಸಿಟ್ಸು, ಫಿಕ್ಸೆಡ್ ಡಿಪಾಸಿಟ್ಸ್ ಬಗ್ಗೆ ನಾಲೆಡ್ಜ್ ಇರುತ್ತೆ. ಒಂದು ಪೋಸ್ಟ್ ಆಫೀಸಿನ ಸೇವಿಂಗ್ಸ್, ಒಂದು ಕಿಸಾನ್ ವಿಕಾಸ ಪತ್ರ ಇರ್ಬೋದು, NSC ಸರ್ಟಿಫಿಕೇಟ್ಸ್ ಇರ್ಬೋದು, ಮಂತ್ಲಿ ಇನ್ಕಮ್ ಪ್ಲಾನ್ಗಳಿರ್ಬೋದು, ಈ ಎಲ್ಲಾ ವಿಮಾ ಉತ್ಪನ್ನಗಳ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇರುತ್ತೆ. ಇನ್ನ ಶೇರ್ ಮಾರುಕಟ್ಟೆ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇರುತ್ತೆ. ಇನ್ನ
ಮ್ಯೂಚುವಲ್ ಫಂಡ್ಸ್ಗಳ ಬಗ್ಗೆ ನಾಲೆಡ್ಜ್ ಇರುತ್ತೆ. ಹಾಗಾಗಿ ಅವರು ನಾವು ಬ್ರೋಕರ್ ಇವ್ರನ್ನ ಸಂಪರ್ಕ ಮಾಡೋದ್ರಿಂದ, ಯಾರನ್ನ ಬ್ರೋಕರ್ಸ್ ಅನ್ನ ನಾವು ಸಂಪರ್ಕ ಮಾಡೋದ್ರಿಂದ ಏನಾಗ್ತದೆ, ನಮಗೆ ಎಲ್ಲಾ ಆರ್ಥಿಕ ಉತ್ಪನ್ನಗಳ ಬಗ್ಗೆ ನಮಗೆ ಮಾಹಿತಿ ತಿಳಿಯುತ್ತೆ. ಹಾಗಾಗಿ ಬ್ರೋಕರ್ಸ್ ಅನ್ನ ನಾವು ಸಂಪರ್ಕ ಮಾಡೋದ್ರಿಂದ ಏನಾಗ್ತದೆ, ನಾವು ಈ ಒಂದು ಮಾಹಿತಿಯನ್ನ ಪಡ್ಕೋಬಹುದು. ಸರಿನಾ? ಇನ್ನ ಮತ್ತೊಂದು ಪ್ರಶ್ನೆಯನ್ನ ನಾನು ಈ ವಿಮೆಯಲ್ಲೇ ಮಧ್ಯವರ್ತಿಗಳ ಬಗ್ಗೆ ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ಈಗ ಒಬ್ಬ ವ್ಯಕ್ತಿಗೆ ವಿಮೆಯನ್ನ ಕೊಡೋದಕ್ಕೆ ನೀವು ಅರ್ಜಿಯನ್ನ ಹಾಕಿದ್ದೀರಿ. ಅರ್ಜಿಯನ್ನ ಹಾಕಿದಾಗ ಆ ವ್ಯಕ್ತಿಯ ಅಪಾಯವನ್ನ ಒಪ್ಪಿಕೊಳ್ಳುವ ಅಥವಾ ತಿರಸ್ಕರಿಸುವ ಕೆಲಸವನ್ನ ಯಾರು ಮಾಡ್ತಾರೆ? ಆಪ್ಷನ್: ವಿಮಾ ಪ್ರತಿನಿಧಿ, ವಿಮಾ ಲೇಖಕರು, ವಿಮಾ ಗಣಿತಜ್ಞರು, 4ನೇದು ಸಂಯುಕ್ತ ಪ್ರತಿನಿಧಿ. ವಿಮಾ ಲೇಖಕರು ಸರಿಯಾದ ಉತ್ತರ ಅಲ್ವಾ? ವಿಮಾ ಲೇಖಕರು ಅವ್ರನ್ನ ನಾವು ಇಂಗ್ಲಿಷ್ ಅಲ್ಲಿ ಅಂಡರ್ ರೈಟರ್ ಅಂತ ಹೇಳ್ತೇವೆ. ವಿಮಾ ಲೇಖಕರು ಆ ವ್ಯಕ್ತಿಯ ಅಪಾಯವನ್ನ ಒಪ್ಪಿಕೊಳ್ಳುವ ಅಥವಾ ತಿರಸ್ಕರಿಸುವ ಕೆಲಸವನ್ನ ಮಾಡ್ತಾರೆ. ಇನ್ನ ನಾನು ವಿಮಾ ಗಣಿತಜ್ಞರು ಅಂತ ಹೇಳ್ದೆ. ವಿಮಾ ಗಣಿತಜ್ಞರು ಯಾವುದೇ ಒಂದು ಹೊಸ ಆರ್ಥಿಕ ಉತ್ಪನ್ನವನ್ನ ವಿಮಾ ಮಾರುಕಟ್ಟೆಗೆ ಬಿಡುಗಡೆ ಮಾಡೋದಕ್ಕೆ ಸಹಾಯ ಮಾಡುವಂತವ್ರು. ಅವರು ವಿಮಾ ರಂಗದಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ. ವಿಮಾ ಗಣಿತಜ್ಞರು ಅವರು ಯಾವುದೇ ಒಂದು ವಿಮಾ ಕಂಪನಿಯ ಕಾರ್ಪೊರೇಟ್ ಆಫೀಸ್ ಅಥವಾ ಸೆಂಟ್ರಲ್ ಆಫೀಸ್ಗಳಲ್ಲಿ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಾರೆ. ಓಕೆ. ಇನ್ನ ವಿಮೆಯ ವಿಧಗಳ ಬಗ್ಗೆ ನಾನು ಹೇಳಿದ್ದೆ. ಅದರ ರಿಲೇಟೆಡ್ ಆಗಿ ನಾನು ಒಂದು ಪ್ರಶ್ನೆಯನ್ನ ಕೇಳಕ್ಕೆ ಇಷ್ಟಪಡ್ತೇನೆ. ಮರು ವಿಮೆಯಲ್ಲಿ ಗ್ರಾಹಕ ಯಾರು? ಮರು ವಿಮೆ ಅಥವಾ ರೀ ಇನ್ಶೂರೆನ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ. ಮರು ವಿಮೆಯಲ್ಲಿ ಗ್ರಾಹಕ ಯಾರು ಅಂತ ಪ್ರಶ್ನೆ. ಅದರಲ್ಲಿ ಆಪ್ಷನ್: ಭಾವಿ ಪಾಲಿಸಿದಾರ, ವಿಮಾ ಕಂಪನಿ. ನಾನು 4 ಆಪ್ಷನ್ ಹೇಳಿದಾದ್ಮೇಲೆ ಆನ್ಸರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಚೈತನ್ಯ ಮೇಡಮ್. ಸರಿನಾ? ಏನಂದ್ರೆ ಮರು ವಿಮೆಯಲ್ಲಿ ಇಲ್ಲಿ ಇನ್ಶೂರೆನ್ಸ್ ಒಂದು ವಿಮಾ ಕಂಪನಿ ಮತ್ತು ಮತ್ತೊಂದು ವಿಮಾ ಕಂಪನಿ ಜೊತೆಗೆ ಒಂದು ಒಪ್ಪಂದ ಆಗಿರುತ್ತೆ. ಅಲ್ಲಿ ಗ್ರಾಹಕರು ಯಾರಿರ್ತಾರೆ? ಮತ್ತೊಂದು ವಿಮಾ ಕಂಪನಿನೇ ಗ್ರಾಹಕರಾಗಿ ಕಾರ್ಯ ನಿರ್ವಹಣೆ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಇನ್ನ ಈ ವಿಮೆಯಲ್ಲಿ ನಾನು ಮತ್ತೊಂದೆರಡು ಪ್ರಶ್ನೆಗಳನ್ನ ಕೇಳಕ್ಕೆ ಇಷ್ಟಪಡ್ತೇನೆ. ವಿಮೆಯನ್ನ ಕೊಂಡ್ಕೊಳ್ಳೋ ಉದ್ದೇಶ ಏನು? ವಿಮೆಯನ್ನ ಕೊಂಡ್ಕೊಳ್ಳುವಂತ ಉದ್ದೇಶ, ವಾಟ್ ಈಸ್ ದ ಪರ್ಪೋಸ್ ಆಫ್ ಪರ್ಚೇಸಿಂಗ್ ಇನ್ಶೂರೆನ್ಸ್? ಮೊದಲನೇದು ಆಸ್ತಿಯನ್ನ ನಿರ್ಮಾಣ ಮಾಡಲು, ಎರಡನೇದು ಖರ್ಚುಗಳನ್ನ ಸರಿದೂಗಿಸಲು, ಮೂರನೇದು ಅನಿಶ್ಚಿತತೆಯನ್ನು ಕಾಪಾಡಿಕೊಳ್ಳಲು, ನಾಲ್ಕನೇದು ವರಮಾನ ತೆರಿಗೆ ಉಳಿತಾಯ. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ವಿಮೆಯನ್ನ ಕೊಂಡ್ಕೊಳ್ಳುವಂತ ಉದ್ದೇಶ ಏನು? ಮೊದಲನೇದು ಆಸ್ತಿ ಮಾಡೋದಿಕ್ಕೆ, ಎರಡನೇದು ಖರ್ಚನ್ನ ಸರಿದೂಗಿಸೋದಿಕ್ಕೆ, ಮೂರನೇದು ಅನಿಶ್ಚಿತತೆಯನ್ನ ಕಾಪಾಡಿಕೊಳ್ಳೋದಿಕ್ಕೆ, ನಾಲ್ಕನೇದು ವರಮಾನ ತೆರಿಗೆ ಉಳಿಸಲು. ಎಸ್, ಅನಿಶ್ಚಿತತೆಯನ್ನ ಕಾಪಾಡಿಕೊಳ್ಳೋದಿಕ್ಕೆ, ಅನ್ಸರ್ಟೈನಿಟಿ ಅಂತ ಹೇಳ್ತೀವಿ. ಯಾಕಂತಂದ್ರೆ ಯಾವ ವ್ಯಕ್ತಿ ಯಾವಾಗ ತೀರ್ಕೊಳ್ತಾನೆ, ಯಾವಾಗ ಅವನಿಗೆ ಅಕಾಲ ಮರಣ ಉಂಟಾಗ್ತದೆ ಅನ್ನೋದಿಕ್ ಗೊತ್ತಿರೋದಿಲ್ಲ. ಆ ಉದ್ದೇಶದಿಂದ ನಾವು ವಿಮೆಯನ್ನ ಖರೀದಿ ಮಾಡಬೇಕು. ಯಾಕಂತಂದ್ರೆ ಇದನ್ನ ನಾವು ನಾಳೆ ಮಾರ್ಕೆಟ್ ಅಲ್ಲಿ ನೀವು ಜನರಿಗೆ ಈ ಉದ್ದೇಶಗಳು ಏನು ಅನ್ನೋದು ಸರಿಯಾಗಿ ತಿಳ್ಕೊಂಡ್ರೆ ಹೆಚ್ಚಿನ ಒಂದು ವಿಮಾ ವ್ಯವಹಾರವನ್ನ ನೀವು ಮಾಡೋದಕ್ಕೆ ಅನುಕೂಲ ಆಗ್ತದೆ ಸ್ನೇಹಿತರೆ. ಸರಿನಾ? ಇನ್ನ ಮತ್ತೊಂದು ಪ್ರಶ್ನೆ. ಸತೀಶ ಎಂಬುವರು
ಪ್ರತಿ ವರ್ಷ ಸ್ವಲ್ಪ ಹಣವನ್ನ ಮನೆಗೆ ಮುಂದೆ ಉಂಟಾಗಬಹುದಾದಂತ ನಷ್ಟ ಭರಿಸಲು ಮೀಸಲಿಡುತ್ತಿದ್ದಾರೆ. ಪ್ರತಿ ವರ್ಷ ಅವರು ಏನ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಹಣವನ್ನ ರಿಸರ್ವ್ ಆಗಿ ಎತ್ತಿಡ್ತಾ ಇದ್ದಾರೆ. ಹಾಗಾದ್ರೆ ಇದನ್ನ ವಿಮೆಯ ಒಂದು ಆಧಾರದಲ್ಲಿ ಇದನ್ನ ನಾವು ಏನ್ ಹೇಳ್ತೀವಿ? ಇದನ್ನ ಅಪಾಯದ ವರ್ಗಾವಣೆ ಅಂತ ಹೇಳ್ತೀವ, ಅಥವಾ ಅಪಾಯದ ಉಳಿಸಿಕೊಳ್ಳುವಿಕೆ ಅಂತ ಹೇಳ್ತೀವ, ಅಥವಾ ಅಪಾಯವನ್ನ ತಪ್ಪಿಸಿಕೊಳ್ಳುವಿಕೆ ಅಂತ ಹೇಳ್ತೀವ, ಅಥವಾ ಅಪಾಯವನ್ನ ತಡೆಗಟ್ಟುವಿಕೆ ಅಂತ ಹೇಳ್ತೀವಿ. ಇಂಗ್ಲಿಷಲ್ಲಿ ರಿಸ್ಕ್ ಟ್ರಾನ್ಸ್ಫರ್, ರಿಸ್ಕ್ ರಿಟೆನ್ಷನ್, ರಿಸ್ಕ್ ಅವಾಯ್ಡೆನ್ಸ್, ರಿಸ್ಕ್ ಪ್ರಿವೆನ್ಷನ್. ಏನ್ ಹೇಳ್ತೀವಿ ನಾವು? ಪ್ರತಿ ವರ್ಷ ಒಂದಿಷ್ಟು ಹಣವನ್ನ ಮುಂದೆ ಆಗ್ಬೋದಾದಂತ ಒಂದು ದೊಡ್ಡ ನಷ್ಟವನ್ನ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಹಣವನ್ನು ಉಳಿತಾಯ ಮಾಡ್ತಾ ಇದ್ದಾನೆ. ಅದನ್ನೇನ್ ಹೇಳ್ತೀವಿ? ರಿಸ್ಕ್ ಪ್ರಿವೆನ್ಷನ್. ರಿಸ್ಕ್ ಅನ್ನು ನಾವು ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಿಸ್ಕ್ ಅನ್ನು ನಾವು ಯಾವುದೇ ಕಾರಣಕ್ಕೆ ತಡೆಗಟ್ಟೋದಿಕ್ಕೆ, ಅಪಾಯವನ್ನ ತಡೆಗಟ್ಟೋದಿಕ್ಕೆ ಆಗದೇ ಇಲ್ಲ. ಸುನಾಮಿ ಬಂತಪ್ಪ, ಸುನಾಮಿನ ನಾವು ತಡೆಗಟ್ಟಕ್ಕಾಗುತ್ತಾ? ಅಥವಾ ಧಾರಾಕಾರವಾಗಿ ಮಳೆ ಬಂದು ಎಲ್ಲ ಮನೆಗಳು ಬಿದ್ದೋದಪ್ಪ, ಅದನ್ನ ತಡೆಗಟ್ಟೋದಕ್ಕಾಗುತ್ತಾ? ಹೇಳ್ರಿ. ಅಪಾಯವನ್ನ ವರ್ಗಾವಣೆ ಮಾಡೋದನ್ನ ನಾವು ಇನ್ಶೂರೆನ್ಸ್ ಖರೀದಿ ಮಾಡೋದು ಅಂತ ಹೇಳ್ತೀವಿ. ಅಪಾಯವನ್ನ ವರ್ಗಾವಣೆ, ರಿಸ್ಕ್ ಟ್ರಾನ್ಸ್ಫರ್ ಅನ್ನ ನಾವು ಏನು ವಿಮೆ, ನನಗಿರುವಂತ ಜವಾಬ್ದಾರಿಯನ್ನ, ಹೊಣೆಗಾರಿಕೆಯನ್ನ ವಿಮಾ ಕಂಪ್ನಿಗೆ ವಹಿಸೋದು, ಅದನ್ನ ರಿಸ್ಕ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಈಗ ನಾನೇ ಒಂದ್ ಕಡೆ ದುಡ್ಡನ್ನು ಉಳಿತಾಯ ಮಾಡ್ತಾ ಇದ್ದೀನಿ, ಒಂದ್ ಕಡೆ ಎತ್ತಿಡ್ತಾ ಇದ್ದೀನಿ, ಅದನ್ನ ನಾವು ಅಪಾಯವನ್ನ ಉಳಿಸಿಕೊಳ್ಳುವಿಕೆ ಅಂತ ಹೇಳ್ತೀವಿ. ನಾನೇ ಉಳಿಸ್ಕೊಂತ ಇದ್ದೀನಿ, ನಾನು ಅದನ್ನ ಯಾರಿಗೂ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ, ನಾನೇ ಒಂದಿಷ್ಟು ಹಣವನ್ನು ಮನೆಯಲ್ಲೇ ಇಟ್ಕೊಂಡು ಇದ್ ಮಾಡ್ತಾ ಇದ್ದೀನಿ, ಅದನ್ನ ಅಪಾಯವನ್ನ ಉಳಿಸಿಕೊಳ್ಳುವಿಕೆ ಅಂತ ಹೇಳ್ತೀವಿ. ಇನ್ನ ಅಪಾಯವನ್ನ ತಪ್ಪಿಸ್ಕೊಳ್ಳೋದಿಕ್ಕೂ ಸಾಧ್ಯ ಇಲ್ಲ. ಅಪಾಯವನ್ನ ತಪ್ಪಿಸ್ಕೊಳ್ಳೋದಿಕ್ಕೂ ಸಾಧ್ಯ ಇಲ್ಲ, ಮತ್ತೆ ಅಪಾಯವನ್ನ ತಡೆಗಟ್ಟೋದಿಕ್ಕೂ ನಮಗೆ ಸಾಧ್ಯ ಇಲ್ಲ. ಓನ್ಲಿ ಎರಡು ಥಿಂಗ್, ರಿಸ್ಕ್ ಟ್ರಾನ್ಸ್ಫರ್ ಅಥವಾ ರಿಸ್ಕ್ ರಿಟೆನ್ಷನ್. ರಿಸ್ಕ್ ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ರಿಸ್ಕ್ ಅನ್ನ ರಿಟೆನ್ಷನ್ ಮಾಡ್ಕೋಬಹುದು. ಈಗ ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ರಮೇಶ ಎಂಬುವರು ಕೋಟ್ಯಾಧೀಶ್ವರರಾಗಿದ್ದು ಅವರು ಸಾಕಷ್ಟು ಆಸ್ತಿಗಳನ್ನ ಹೊಂದಿದ್ದಾರೆ. ಹಾಗಾಗಿ ಅವರು ವಿಮೆಯನ್ನ ಪಡೆಯಲು ನಿರಾಕರಿಸುತ್ತಾರೆ. ಇದು ಈ ಕೆಳಕಂಡ ಯಾವ ಅಂಶ? ಇದು ಅಪಾಯ ವರ್ಗಾವಣೆ, ಅಪಾಯ ಉಳಿಸಿಕೊಳ್ಳುವಿಕೆ, ಅಪಾಯ ತಪ್ಪಿಸಿಕೊಳ್ಳುವಿಕೆ, ಅಥವಾ ಅಪಾಯ ತಡೆಗಟ್ಟುವಿಕೆ. ಯಾವ್ದು ಹೇಳ್ತೀವಿ ಇದನ್ನ? ವರ್ಗಾವಣೆ ಪಾಲಿಸಿನೇ ತಗೊಂತ ಇಲ್ಲ ಅವನು ಬೇಕಾದಷ್ಟು ಕೋಟ್ಯಾಧೀಶ್ವರ ಅವನು. ಅದನ್ನ ಅಪಾಯವನ್ನ ಉಳಿಸಿಕೊಳ್ಳುವಿಕೆ ಅಂತ ಹೇಳ್ತೀವಿ, ರಿಸ್ಕ್ ರಿಟೆನ್ಷನ್ ಅಂತ ಹೇಳ್ತೀವಿ. ಈಗ ಸೇಮ್ ಪ್ರಶ್ನೆಯನ್ನು ನಾನು ಸ್ವಲ್ಪ ಮಾಡ್ಲೇಷನ್ ಮಾಡ್ತೇನೆ. ರಮೇಶ ಎಂಬುವರು ತಾವು ಒಂದು ಖಾಸಗಿ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬರುವ ಸಂಬಳ ಕಡಿಮೆ ಇರೋದ್ರಿಂದ ಅವರು ತಮ್ಮ ಕುಟುಂಬದ ಆರ್ಥಿಕ ನಿರ್ವಹಣೆಗಾಗಿ ಅವರು ತಮಗಿರುವಂತಹ ಅಪಾಯವನ್ನ ಬೇರೆಯವರಿಗೆ ಅಥವಾ ವಿಮೆಯನ್ನು ಖರೀದಿ ಮಾಡ್ತಾ ಇದ್ದಾರೆ. ವಿಮೆಯನ್ನ ಖರೀದಿ ಮಾಡೋದನ್ನ ಇದನ್ನ ನಾವೇನ್ ಹೇಳ್ತೀವಿ? ಅಪಾಯದ ವರ್ಗಾವಣೆ ಅಲ್ವಾ? ಅಪಾಯದ ವರ್ಗಾವಣೆ ಮತ್ತೆ ಅಪಾಯ ಉಳಿಸ್ಕೊಳ್ಳೋದು, ರಿಸ್ಕ್ ಟ್ರಾನ್ಸ್ಫರ್ ಮತ್ತೆ ರಿಸ್ಕ್ ರಿಟೆನ್ಷನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಯಾಕಂತಂದ್ರೆ ಆಗೋದಿಲ್ಲ. ಎಸ್, ಇನ್ಶೂರೆನ್ಸ್ ಪಾಲಿಸಿಯನ್ನೇ ತಗೊಂಡ್ರೆ ಅವನಿಗಿರುವಂತಹ ಆರ್ಥಿಕ ಅಪಾಯವನ್ನ ವಿಮಾ ಕಂಪನಿಗೆ ವರ್ಗಾವಣೆ ಮಾಡೋ ಅಂಥದ್ದು. ವಿಮಾ ಕಂಪನಿಗೆ ವರ್ಗಾವಣೆ ಮಾಡಬೇಕು ಅಂತಂದಾಗ ಅವನು ಕಂತುಗಳನ್ನ ಕಟ್ತಾನೆ, ವಿಮಾ ಕಂಪನಿ ಅದಕ್ಕೆ ವಿಮಾ ಮೊತ್ತವನ್ನ ಕೊಡ್ತದೆ.
ಆ ತರದ ಒಂದು ಘಟನೆ ನಡೆದಾಗ. ಸರಿನಾ? ಇದನ್ನ ನಾವು ರಿಸ್ಕ್ ಟ್ರಾನ್ಸ್ಫರ್ ಮತ್ತೆ ರಿಸ್ಕ್ ರಿಟೆನ್ಷನ್ ಅಂತ ಹೇಳ್ತೇವೆ ಸ್ನೇಹಿತರೆ. ಸರಿನಾ? ಇನ್ನ ಈ ಗ್ರಾಹಕರ ಸೇವೆಗೆ ಸಂಬಂಧಪಟ್ಟಂಗೆ ಒಂದೆರಡು ಮೂರು ಪ್ರಶ್ನೆಯನ್ನ ನಾನು ಕೇಳ್ತೇನೆ. ಕೆಳಗಿನ ಯಾವುದು ಒಂದು ಸ್ಪಷ್ಟವಾದ ವಸ್ತು ಅಲ್ಲ? ಕೆಳಗಿನ ಯಾವುದು ಒಂದು ಸ್ಪಷ್ಟವಾದ ವಸ್ತು ಅಲ್ಲ ಅಂತ ಹೇಳ್ತೇನೆ. ಮನೆ, ವಿಮೆ, ಮೊಬೈಲ್ ಫೋನ್, ಕ್ಲಾತ್ಸ್, ಬಟ್ಟೆಗಳು. ಮನೆ, ವಿಮೆ, ಮೊಬೈಲ್ ಫೋನ್, ಬಟ್ಟೆಗಳು. ಇದರಲ್ಲಿ ಯಾವುದು ಒಂದು ಸ್ಪಷ್ಟವಾದ ವಸ್ತು ಅಲ್ಲ? ವಿಮೆ ಅಲ್ವಾ? ವಿಮೆ ಅದೊಂದು ವಸ್ತು ಅಲ್ಲ. ಏನಂತಂದ್ರೆ ಅದೊಂದು ಸೇವೆ. ಅದು ಆ ಒಂದು ನಿರ್ದಿಷ್ಟವಾದಂತ ಘಟನೆ ನಡೆದಾಗ ಏನಾಗ್ತದೆ, ಆ ಕುಟುಂಬ ಆರ್ಥಿಕವಾಗಿ ದುಸ್ಥಿತಿಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಆ ವ್ಯಕ್ತಿಗೆ ಇರುವಂತ ಅಪಾಯವನ್ನ ಈ ವಿಮಾ ಸಂಸ್ಥೆಗಳಿಗೆ ವರ್ಗಾವಣೆಯನ್ನ ಮಾಡಿ ಅದರಿಂದ ಸೌಲಭ್ಯವನ್ನ ಪಡ್ಕೊಳ್ಳೋ ಅಂತದ್ದು. ಹಾಗಾಗಿ ಅದೊಂದು ಸ್ಪಷ್ಟವಾದಂತ ವಸ್ತು ಅಲ್ಲ ಅಲ್ವಾ? ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಯನ್ನ ನಾನು ಕೇಳ್ತೀನಿ. ಈ ಕೆಳಗಿನ ಹೇಳಿಕೆ ಸರಿಯಾದ ಹೇಳಿಕೆಯನ್ನ ಆಯ್ಕೆ ಮಾಡಿ. ಈಗ 4 ಹೇಳಿಕೆಗಳಿದಾವೆ, ಅದರಲ್ಲಿ ಸರಿಯಾದ ಹೇಳಿಕೆ ಆಯ್ಕೆ ಮಾಡಿ. ನೈತಿಕ ವರ್ತನೆಯು ವಿಮೆ ಮಾರಾಟ ಸಂದರ್ಭದಲ್ಲಿ ಅಸಾಧ್ಯ. ನೈತಿಕ ವರ್ತನೆ ಅಂದ್ರೆ ನಾನು ಸುಳ್ಳು ಹೇಳ್ದೆ ಸರಿಯಾದ ಮಾಹಿತಿಯನ್ನ ಕೊಡೋದು, ಅದನ್ನ ನೈತಿಕತೆ ಅಂತ ಹೇಳ್ತೇವೆ. ನೈತಿಕ ವರ್ತನೆಯು ವಿಮೆ ಮಾರಾಟ ಸಂದರ್ಭದಲ್ಲಿ ಅಸಾಧ್ಯ ಅಂತ ಹೇಳ್ತಾನೆ ಒಂದು ಸೆಂಟೆನ್ಸ್. ಎರಡನೇದು, ನೈತಿಕ ವರ್ತನೆಯು ವಿಮಾ ಪ್ರತಿನಿಧಿಗೆ ಅಗತ್ಯವಿರುವುದಿಲ್ಲ ಅಂತ ಹೇಳ್ತಾರೆ. ಮೂರನೇದು, ನೈತಿಕ ವರ್ತನೆ ವಿಮಾ ಪ್ರತಿನಿಧಿ ಮತ್ತು ವಿಮೆ ಪಡೆಯುವಂತಹ ವ್ಯಕ್ತಿಯ ನಡುವೆ ವಿಶ್ವಾಸವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇನ್ನು ಕೊನೆ ಸೆಂಟೆನ್ಸ್, ನೈತಿಕ ವರ್ತನೆ ಉನ್ನತ ಆಡಳಿತಾಧಿಕಾರಿಗಳಿಗೆ ಮಾತ್ರ ಅನ್ವಯ ಆಗುತ್ತದೆ. ಯಾವುದು ಸರಿಯಾದ ಹೇಳಿಕೆ? ನೈತಿಕತೆಯ ಬಗ್ಗೆ ಅಲ್ಲ ಇದು ಸಾಧ್ಯವಾಗುವಂಥದ್ದು. ಅದೇನು ಕಷ್ಟವಾದ ಕೆಲಸ ಅಲ್ಲ. ನಾನು ಪ್ರಾಮಾಣಿಕವಾಗಿ ಇರುವಂಥದ್ದು ಕಷ್ಟನಾ? ನಾನು ಸುಳ್ಳು ಹೇಳ್ದಂಗೆ ಇರೋದು ಕಷ್ಟನಾ? ನಾನು ತಪ್ಪು ಮಾಹಿತಿ ಕೊಡದೇ ಇರೋವಂಥದ್ದು ಕಷ್ಟನಾ? ಅಲ್ಲ. ನೈತಿಕ ವರ್ತನೆ ವಿಮಾ ಪ್ರತಿನಿಧಿ ಮತ್ತು ಗ್ರಾಹಕರ ನಡುವೆ ಒಂದು ವಿಶ್ವಾಸವನ್ನ ಸೃಷ್ಟಿ ಮಾಡೋದಕ್ಕೆ ಹೆಚ್ಚು ಮಾಡೋದಕ್ಕೆ ಸಹಕಾರಿಯಾಗ್ತದೆ. ನೈತಿಕತೆ ಅನ್ನೋದು ಏನು, ಒಂದು ವಿಮಾ ರಂಗದಲ್ಲಿ ಹೆಚ್ಚಿನ ವ್ಯವಹಾರವನ್ನ ಮಾಡೋದಕ್ಕೆ ಸಹಕಾರಿ ಆಗುವಂತಹ ಒಂದು ಅಂಶ. ಅದು ಕೇವಲ ಉನ್ನತ ಅಧಿಕಾರಿಗಳಿಗೆ ಮಾತ್ರ ಸಂಬಂಧಪಟ್ಟದ್ದ ಅಲ್ಲ. ಸರಿನಾ? ಇನ್ನೊಂದು, ಗ್ರಾಹಕರಿಗೆ ಉತ್ತಮ ಸೇವೆ ಕೊಡುವ ವಿಷಯಕ್ಕೆ ಸಂಬಂಧಪಟ್ಟಂತದ್ದೇ. ಕೆಳಗಿನ ಯಾವ ಸಲಹೆಗಳು ಉತ್ತಮ ಮೊದಲ ಆಕರ್ಷಣೆ ಮಾಡುವಲ್ಲಿ ಉಪಯುಕ್ತ? ಅಂದ್ರೆ ಇನ್ ಆರ್ಡರ್ ಟು ಅಟ್ರಾಕ್ಟ್ ಕಸ್ಟಮರ್ಸ್, ನಾವು ಗ್ರಾಹಕರನ್ನ ಒಂದು ಕೇಂದ್ರೀಕೃತಗೊಳಿಸ್ಕೊಳೋದಿಕ್ಕೆ ಯಾವ ಸಲಹೆಗಳು ಸಹಕಾರಿ ಆಗ್ತವೆ ಅನ್ನೋದು. ಫಸ್ಟ್ನೇದು, ಯಾವಾಗಲೂ ಸಮಯಕ್ಕೆ ಸರಿಯಾಗಿ ಹಾಜರಾಗುವುದು. ನಿಮ್ಮ ಬಗ್ಗೆ ಸರಿಯಾದ ಪರಿಚಯವನ್ನ ಮಾಡಿಕೊಳ್ಳುವುದು. ಮೂರನೇದು, ಮುಕ್ತ, ವಿಶ್ವಾಸವುಳ್ಳ ಮತ್ತು ಸಕಾರಾತ್ಮಕವಾಗಿ ಇರುವುದು. ಮೇಲಿನ ಎಲ್ಲವೂ. ಎಸ್, ಮೇಲಿನ ಎಲ್ಲವೂ. ಯಾಕಂತಂದ್ರೆ ಆ ಎಲ್ಲಾ ರೀತಿಯಿಂದ
ನಾವು ನಮ್ಮ ಒಬ್ಬ ಗ್ರಾಹಕರ ಜೊತೆಗೆ ಒಂದು ಉತ್ತಮವಾದಂತ ಬಾಂಧವ್ಯ ಸಂಬಂಧವನ್ನ ನಾವು ಗಳಿಸೋದಿಕ್ಕೆ ಸಾಧ್ಯ ಆಗ್ತದೆ. ಸರಿನಾ? ಇನ್ನೊಂದು ಪ್ರಶ್ನೆ, ಕೆಳಗಿನ ಯಾವುದು ಆರೋಗ್ಯಕರ ಸಂಬಂಧ ಮಾಡಲು ಹೋಗುವುದಿಲ್ಲ? ಅದನ್ನ ಇಂಗ್ಲಿಷಲ್ಲಿ ವಾಟ್ ಡಸ್ ನಾಟ್ ಗೋ ಆನ್ ಟು ಮೇಕ್ ಹೆಲ್ದಿ ರಿಲೇಶನ್ಶಿಪ್. ಒಂದು ಉತ್ತಮ ಬಾಂಧವ್ಯ ಅಥವಾ ಸಂಬಂಧವನ್ನ ನಿರ್ಮಾಣ ಮಾಡೋದಿಕ್ಕೆ ಕೆಳಗಿನ ಯಾವುದು ಸಹಕಾರ ಆಗೋದಿಲ್ಲ? ಫಸ್ಟ್ನೇದು ಆಕರ್ಷಣೆ, ಸೆಕೆಂಡ್ನೇದು ನಂಬಿಕೆ, ಮೂರನೇದು ಸಂವಹನ, ನಾಲ್ಕನೇದು ಸಂಶಯ. ಪ್ರಶ್ನೆ ಮತ್ತೊಮ್ಮೆ ನಾನು ಹೇಳಕ್ ಇಷ್ಟಪಡ್ತೇನೆ. ಒಂದು ಆರೋಗ್ಯಕರ ಸಂಬಂಧ, ಎ ಗುಡ್ ರಿಲೇಶನ್ಶಿಪ್, ಉತ್ತಮ ಬಾಂಧವ್ಯ ಅಂತ ಹೇಳ್ತೀವಲ್ಲ, ಅದು ಕೆಳಗಿನ ಯಾವುದರಿಂದ ಆಗೋದಿಲ್ಲ ಅಂತ. ಒಂದನೇದು ಆಕರ್ಷಣೆ, ನಂಬಿಕೆ, ಉತ್ತಮ ಸಂವಹನ ಕ್ರಿಯೆ, ನಾಲ್ಕನೇದು ಸಂಶಯ. ಸಂಶಯ ಅಲ್ವಾ? ಎಸ್. ಯಾಕಂತಂದ್ರೆ ನಾವು ಒಬ್ಬ ವ್ಯಕ್ತಿಯನ್ನ ನಾವು ಅನುಮಾನ ಮಾಡೋದ್ರಿಂದ ನಾವು ಆ ವ್ಯಕ್ತಿಯ ಜೊತೆಗೆ ಉತ್ತಮವಾದಂತ ಬಾಂಧವ್ಯವನ್ನ ಇಟ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಹಾಗಾಗಿ ನಮಗೆ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಸಂಶಯ ಯಾವುದೇ ಕಾರಣಕ್ಕೆ ಮೂಡಿದಾಗ ಅಲ್ಲಿ ಒಂದು ಉತ್ತಮವಾದಂತ ಆರೋಗ್ಯಕರ ಸಂಬಂಧ ಬಾಂಧವ್ಯ ಮೂಡೋದಿಕ್ಕೆ ಸಾಧ್ಯ ಇಲ್ಲ. ಸರಿನಾ? ಇನ್ನ ಈ ಗ್ರಾಹಕರ ಕುಂದುಕೊರತೆ ನಿವಾರಣೆ ಬಗ್ಗೆ ಒಂದೆರಡು ಮೂರು ಪ್ರಶ್ನೆಯನ್ನ ಕೇಳೋಣ. ಗ್ರಾಹಕರ ಕುಂದುಕೊರತೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಏನೆಲ್ಲ ವ್ಯವಸ್ಥೆ ಇದೆ? ಗ್ರಾಹಕರು ಯಾವಾಗ ಅವರು ಕುಂದುಕೊರತೆಗಳನ್ನ ಯಾವಾಗ ಅವರಿಗೆ ಸಮಸ್ಯೆಗಳು ಬರ್ತವೆ? ವಿಮಾ ಕಂಪನಿಯವರು ಸರಿಯಾಗಿ ಅವರಿಗೆ ದಾವೆಯನ್ನ ಹಣವನ್ನ ಕೊಡದೇ ಇದ್ದಾಗ, ಯಾವುದೇ ಪಾಲಿಸಿದಾರ ಅಥವಾ ದೂರುದಾರನಿಗೆ ವಿಮಾ ಕಂಪನಿಗಳು ದುಡ್ಡನ್ನ ಸರಿಯಾದ ಸಮಯಕ್ಕೆ ಕೊಡದೇ ಇದ್ದಾಗ ಸಮಸ್ಯೆಗಳು ಬರ್ತವೆ ಅಲ್ವಾ? ಹಾಗಾದ್ರೆ ಈ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಿಕ್ಕೆ ಇರುವಂತ ವ್ಯವಸ್ಥೆ ಏನು? ನಾನು ಹೇಳಿದ್ದೆ, ಇನ್ಶೂರೆನ್ಸ್ ಒಂಬುಡ್ಸ್ಮನ್ನು ಮತ್ತೆ ಗ್ರಾಹಕ ನ್ಯಾಯಾಲಯದ ಬಗ್ಗೆ. ಇನ್ಶೂರೆನ್ಸ್ ಒಂಬುಡ್ಸ್ಮನ್ನು ಮತ್ತೆ ಗ್ರಾಹಕ ನ್ಯಾಯಾಲಯ, ಅದರಲ್ಲಿ ಜಿಲ್ಲಾ ವೇದಿಕೆ ಇರ್ಬೋದು, ರಾಜ್ಯ ಆಯೋಗ ಇರ್ಬೋದು, ಮತ್ತೆ ರಾಷ್ಟ್ರೀಯ ಆಯೋಗ ಇರ್ಬೋದು. ಈ ಒಂದು ಮೂರು ರೀತಿಯಾದಂತ ವ್ಯವಸ್ಥೆ ಇದೆ. ಸರಿನಾ? ಹಾಗಾಗಿ ಈ ಒಂದು ಮೂರು ವ್ಯವಸ್ಥೆಯಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ನನ್ನ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೇನೆ ಸ್ನೇಹಿತರೆ. ಫಸ್ಟ್ ಒನ್, ಕೆಳಗಿನ ಯಾವ ಗ್ರಾಹಕ ಕುಂದುಕೊರತೆ ನಿವಾರಣಾ ಏಜೆನ್ಸಿಗಳು 20 ಲಕ್ಷದಿಂದ 100 ಲಕ್ಷ ಅಂದ್ರೆ 1 ಕೋಟಿ, 20 ಲಕ್ಷ ಮೇಲ್ಪಟ್ಟು 1 ಕೋಟಿ ನಡುವಿನ ಮೊತ್ತದ ಗ್ರಾಹಕ ವಿವಾದಗಳನ್ನು ಬಗೆಹರಿಸುವವು? ಆಪ್ಷನ್: ಜಿಲ್ಲಾ ವೇದಿಕೆ, ರಾಜ್ಯ ವೇದಿಕೆ, ರಾಷ್ಟ್ರೀಯ ಆಯೋಗ, ಇನ್ಶೂರೆನ್ಸ್ ಒಂಬುಡ್ಸ್ಮನ್. ಈಗ ಗೀತಾ ಮೇಡಮ್, ಹರ್ಷಿತಾ ಮೇಡಮ್ ಮತ್ತೆ ವನಿತಾ ಮೇಡಮ್ ಕರೆಕ್ಟ್ ಹೇಳಿದ್ರು. ಏನಂದ್ರೆ ರಾಜ್ಯ ವೇದಿಕೆ, ರಾಜ್ಯ ಆಯೋಗ ಅಥವಾ ಸ್ಟೇಟ್ ಕಮಿಷನ್. ಜಿಲ್ಲೆದು 20 ಲಕ್ಷ ಮತ್ತೆ ಅದಕ್ಕಿಂತ ಒಳಗಿರುವಂತದ್ದು, 20 ಲಕ್ಷ ಮೇಲ್ಪಟ್ಟು 1 ಕೋಟಿ ಒಳಗಿನವು ರಾಜ್ಯ ವೇದಿಕೆ, 1 ಕೋಟಿ ಮೇಲ್ಪಟ್ಟವು ರಾಷ್ಟ್ರೀಯ ವೇದಿಕೆಯಲ್ಲಿ ಬಗೆಹರಿಸ್ತವೆ. ಸರಿನಾ? ಮತ್ತೊಂದು ಇದೇ ರಿಲೇಟೆಡ್ ಪ್ರಶ್ನೆ.
ಇನ್ಶೂರೆನ್ಸ್ ಒಂಬುಡ್ಸ್ಮನ್ಗೆ ದೂರು ಸಲ್ಲಿಸಲು ಇರುವ ಕಾಲಾವಧಿ ಎಷ್ಟು? ಅಂದ್ರೆ ಎಷ್ಟು ಟೈಮಲ್ಲಿ, ಈಗ ಗ್ರಾಹಕರಿಗೆ ಇವತ್ತು ತೊಂದರೆ ಆಯ್ತಪ್ಪ, ಎಷ್ಟು ಸಮಯದಲ್ಲಿ, ಯಾವ ಸಮಯದ ಒಳಗಡೆ ಆ ಒಂದು ದೂರನ್ನ ಸಲ್ಲಿಸಬೇಕು ಇನ್ಶೂರೆನ್ಸ್ ಒಂಬುಡ್ಸ್ಮನ್ಗೆ? ಫಸ್ಟ್ನೇದು, ವಿಮಾ ಕಂಪನಿಯವರು ದೂರನ್ನು ನಿರಾಕರಿಸಿದ 2 ವರ್ಷಗಳಲ್ಲಿ. ಫಸ್ಟ್ ಆಪ್ಷನ್, ವಿಮಾ ಕಂಪನಿಯವರು ದೂರನ್ನು ನಿರಾಕರಿಸಿದ 2 ವರ್ಷಗಳಲ್ಲಿ. ಎರಡನೇದು, ವಿಮಾ ಕಂಪನಿಯವರು ದೂರನ್ನು ನಿರಾಕರಿಸಿದ 3 ವರ್ಷಗಳಲ್ಲಿ. ಮೂರನೇದು, ವಿಮಾದಾರರು ದೂರನ್ನು ನಿರಾಕರಿಸಿದ 1 ವರ್ಷದ ಒಳಗಡೆ. 4ನೇದು, ವಿಮಾದಾರರಿಂದ ದೂರನ್ನು ನಿರಾಕರಿಸಿದ 1 ತಿಂಗಳೊಳಗೆ. ಅಲ್ಲ, 1 ವರ್ಷದೊಳಗೆ. 1 ವರ್ಷ ಸಮಯ ಇರುತ್ತೆ ಸ್ನೇಹಿತರೆ. ಯಾಕೆ ಅಂತಂತಂದ್ರೆ ಆ ದೂರುದಾರ ಯಾರಿಗೆ ಸಂಪರ್ಕ ಮಾಡಬೇಕು, ಏನು ಎತ್ತ, ಅವನಿಗೆ ಮಾಹಿತಿನೇ ಇರೋದಿಲ್ಲಪ್ಪ. ಈಸ್ ಟೋಟಲಿ ಇಲ್ಲಿಟ್ರೇಟ್. ಅವನಿಗೇನು ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲಪ್ಪ, ನಾಲೆಡ್ಜೇ ಇಲ್ಲ. ಸಡನ್ ಆಗಿ 1 ತಿಂಗಳೊಳಗೇನೆ ಇನ್ಶೂರೆನ್ಸ್ ಕಂಪ್ನಿಯವರು ನಾನು ದುಡ್ಡು ಕೊಡೋಕ್ಕಾಗೋದಿಲ್ಲ ನಿನಗೆ ಅಂತ ಹೇಳಿದ ತಕ್ಷಣ 1 ತಿಂಗಳೊಳಗೇನೆ ಅವನಿಗೆ ಯಾರಿಗೆ ದೂರು ಸಲ್ಲಿಸ್ಬೇಕು, ಹೇಗೆ ಸಲ್ಲಿಸ್ಬೇಕು, ಯಾರನ್ನ ಸಂಪರ್ಕ ಮಾಡಿದ್ರೆ ನನಗೆ ನ್ಯಾಯ ಸಿಗುತ್ತೆ ಅದು ಗೊತ್ತಿರೋದಿಲ್ಲ. ಹಾಗಾಗಿ ಮ್ಯಾಕ್ಸಿಮಮ್ 1 ವರ್ಷದ ಒಳಗಡೆ ಅವನು ವಿಮಾ ಕಂಪನಿಗೆ ದೂರನ್ನ ಸಲ್ಲಿಸ್ಬೇಕಾಗ್ತದೆ. ಸರಿನಾ? ಮತ್ತೊಂದು ಪ್ರಶ್ನೆ, ಸರಕು ಮತ್ತು ಸೇವೆಗಳ ಪರಿಹಾರ ಮೊತ್ತ 20 ಲಕ್ಷದವರೆಗಿನ ವಿವಾದಗಳನ್ನು ಪರಿಹರಿಸುವ ನ್ಯಾಯವ್ಯಾಪ್ತಿ ಕೆಳಗಿನವುದು ಹೊಂದಿದೆ. 20 ಲಕ್ಷ ಮೊತ್ತದವರೆಗಿನ ದಾವೆಗಳನ್ನು ಬಗೆಹರಿಸೋದಕ್ಕೆ ಇರುವಂತಹ ಒಂದು ವ್ಯವಸ್ಥೆ. 1ನೇದು ಜಿಲ್ಲಾ ವೇದಿಕೆ, 2ನೇದು ರಾಜ್ಯ ಆಯೋಗ, 3ನೇದು ರಾಷ್ಟ್ರೀಯ ಆಯೋಗ, 4ನೇದು ಮೇಲಿನ ಯಾವುದೂ ಅಲ್ಲ. ಜಿಲ್ಲಾ ವೇದಿಕೆ. ಗೀತಾ ಮೇಡಮ್ ಸರಿ ಆನ್ಸರ್ ಅನ್ನ ಕೊಟ್ಟು. 20 ಲಕ್ಷ ಒಳಗಿದ್ರೆ ಜಿಲ್ಲಾ ವೇದಿಕೆ, 20ರಿಂದ ಮೇಲ್ಪಟ್ಟು 1 ಕೋಟಿ ಒಳಗಿ ನಾವು ರಾಜ್ಯ ಆಯೋಗ. ಸರಿನಾ? ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇನ್ನೊಂದು ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು, ಪ್ರಶ್ನೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ಮಟ್ಟದ ಗ್ರಾಹಕರ ಕಮಿಷನ್ನಿನ ಮೇಲೆ ಮೇಲ್ವಿಚಾರಣೆ ವ್ಯಾಪ್ತಿಯನ್ನ ಹೊಂದಿದೆ? ರಾಜ್ಯ ಮಟ್ಟದ ಗ್ರಾಹಕರ ಕಮಿಷನ್ನಿನ ಮೇಲೆ ಮೇಲ್ವಿಚಾರಣೆಯ ಮಾಡುವಂತಹ ವ್ಯಾಪ್ತಿಯನ್ನ ಹೊಂದಿದೆ. ಅರ್ಥ ಆಯ್ತಲ್ಲ ಪ್ರಶ್ನೆ? ಕೆಳಗಿನ ಯಾವುದು ರಾಜ್ಯ ಮಟ್ಟದ ಗ್ರಾಹಕರ ಕಮಿಷನ್ನಿನ ಮೇಲೆ ಮೇಲ್ವಿಚಾರಣೆಯನ್ನ ಮಾಡುವಂತಹ ವ್ಯಾಪ್ತಿಯನ್ನ ಹೊಂದಿದೆ? ಒಂಬುಡ್ಸ್ಮನ್, ಜಿಲ್ಲಾ ಗ್ರಾಹಕ ವೇದಿಕೆ, ರಾಷ್ಟ್ರೀಯ ಆಯೋಗ, IRDA. ಯಾವುದು? ರಾಷ್ಟ್ರೀಯ ಆಯೋಗ ಅಲ್ವಾ? ರಾಜ್ಯ ಆಯೋಗದ ಮೇಲ್ಪಟ್ಟು ಮೇಲ್ವಿಚಾರಣೆಯನ್ನ ನಡೆಸುವಂತ ಅಧಿಕಾರ ಇರೋದು ರಾಷ್ಟ್ರೀಯ ಆಯೋಗಕ್ಕೆ. ಈಗ ನಮಗೆ ಹೆಂಗೆ ಕೋರ್ಟ್ಗಳಿದಾವಲ್ಲ, ಈ ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್, ರಾಜ್ಯದಲ್ಲಿ ಹೈಕೋರ್ಟ್, ರಾಷ್ಟ್ರದಲ್ಲಿ ಸುಪ್ರೀಂ ಕೋರ್ಟ್ ಅಂತ ಹೇಗಿದೆಯಾ, ಅದೇ ರೀತಿ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ, ಈ ಗ್ರಾಹಕರ ಹಿತರಕ್ಷಣಾ ಕಾಯ್ದೆಯ ಪ್ರಕಾರ ಇಲ್ಲೂ ಸಹ ಜಿಲ್ಲಾ ವೇದಿಕೆ, ರಾಜ್ಯ ಆಯೋಗ ಮತ್ತು ರಾಷ್ಟ್ರೀಯ ಆಯೋಗ, ಒಂದು 3 ರೀತಿಯಾದಂತ ವ್ಯವಸ್ಥೆ ಇದೆ. ಈಗ ರಾಜ್ಯ ಮಟ್ಟದ ಮೇಲ್ವಿಚಾರಣೆಯನ್ನ ನಡೆಸುವಂತ ಒಂದು ವೇದಿಕೆ ಯಾವುದು? ರಾಷ್ಟ್ರೀಯ ವೇದಿಕೆ. ಸರಿನಾ? ಓಕೆ, ಥ್ಯಾಂಕ್ ಯು.
ಈಗ ಮತ್ತೊಂದು ಪ್ರಶ್ನೆ. ಒಬ್ಬ ಗ್ರಾಹಕ 50 ಲಕ್ಷಗಳ ಪರಿಹಾರವನ್ನ ಕೇಳುತ್ತಿದ್ದಾನೆ. ದೂರನ್ನು ನೀಡಲು ಯಾವುದು ಸೂಕ್ತ ಸ್ಥಳ? ನೀವೇ ಆನ್ಸರ್ ಹೇಳ್ಬೇಕು. ಈಗ ನಾನು ಆಪ್ಷನ್ ಕೊಡಲ್ಲ. ಒಬ್ಬ ಗ್ರಾಹಕ 50 ಲಕ್ಷ ಪರಿಹಾರವನ್ನ ಕೇಳ್ತಾ ಇದ್ದಾನೆ. ದೂರನ್ನ ನೀಡೋದಕ್ಕೆ ಯಾವುದು ಸೂಕ್ತ ಸ್ಥಳ? ಎಸ್, ರಾಜ್ಯ ಆಯೋಗ ಅಲ್ವಾ? ಓಕೆ, ಥ್ಯಾಂಕ್ ಯು. ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆ. ಕೆಳಗಿನ ಯಾವ ಸನ್ನಿವೇಶದಲ್ಲಿ ಒಂಬುಡ್ಸ್ಮನ್ ಮುಂದೆ ದೂರನ್ನ ಸಲ್ಲಿಸುವಂತಿಲ್ಲ? ವಿಚ್ ಆಫ್ ದಿ ಫಾಲೋಯಿಂಗ್ ಸರ್ಕಮ್ಸ್ಟೆನ್ಸಸ್ ವೇರ್ ಯು ಕ್ಯಾನ್ ನಾಟ್ ಲಾಡ್ಜ್ ಕಂಪ್ಲೈಂಟ್ ಟು ದ ಒಂಬುಡ್ಸ್ಮನ್? ಇನ್ಶೂರೆನ್ಸ್ ಒಂಬುಡ್ಸ್ಮನ್ಗೆ ಕೆಳಗಿನ ಯಾವ ಸಂದರ್ಭದಲ್ಲಿ ನೀವು ದೂರನ್ನ ಸಲ್ಲಿಸೋದಿಕ್ಕೆ ಬರೋದಿಲ್ಲ ಅನ್ನೋ ಪ್ರಶ್ನೆ. ಆಪ್ಷನ್ ಫಸ್ಟ್ನೇದು, ಪಾಲಿಸಿದಾರ ಕೊಟ್ಟ ದೂರಿಗೆ 1 ತಿಂಗಳೊಳಗೆ ವಿಮಾ ಕಂಪನಿಯಿಂದ ಯಾವುದೇ ಉತ್ತರ ಬರದಿದ್ದರೆ ಅಥವಾ ತಿರಸ್ಕಾರ ಮಾಡದಿದ್ರೆ ಅನ್ನೋದು ಒಂದು ಆಪ್ಷನ್. ಎರಡನೇದು, ವಿಮಾ ಕಂಪನಿ ಕೊಟ್ಟ ಉತ್ತರ ಸಮಾಧಾನಕರ ಅಂತ ಕಂಡು ಬರದಿದ್ರೆ. ಮೂರನೇದು, ವಿಮಾ ಕಂಪನಿಯಿಂದ ಉತ್ತರ ಬಂದ 1 ವರ್ಷದೊಳಗೆ ದೂರು ಬಂದರೆ. ನಾಲ್ಕನೇದು, ವಿವಾದವು ಗ್ರಾಹಕ ನ್ಯಾಯಾಲಯದ ಮುಂದಿದ್ದರೆ. ಯಾವುದು ಸರಿಯಾದ ಉತ್ತರ ಆಗುತ್ತೆ? ಯಾವ ಸಂದರ್ಭದಲ್ಲಿ ನಾವು ಇನ್ಶೂರೆನ್ಸ್ ಒಂಬುಡ್ಸ್ಮನ್ಗೆ ಕೇಸನ್ನ ದಾಖಲು ಮಾಡೋದಿಕ್ ಬರೋದಿಲ್ಲ? ಎಸ್. ಈಗ ಆಲ್ರೆಡಿ ನಾನು ಕೇಸ್ ಒಂದು ಕೋರ್ಟಲ್ಲಿ ಇದೆಯಪ್ಪ. ಈಗ ಗ್ರಾಹಕ ನ್ಯಾಯಾಲಯದಲ್ಲಿ, ಕನ್ಸ್ಯೂಮರ್ ಕೋರ್ಟಲ್ಲಿ ಆಲ್ರೆಡಿ ಕೇಸ್ ಲಾಡ್ಜ್ ಆಗಿದೆ, ಕೇಸಲ್ಲಿ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಾವು ಇನ್ಶೂರೆನ್ಸ್ ಒಂಬುಡ್ಸ್ಮನ್ ನಲ್ಲಿ ಕೇಸನ್ನು ಲಾಡ್ಜ್ ಮಾಡೋದಕ್ಕೆ ಬರೋದಿಲ್ಲ. ಸರಿನಾ? ಓಕೆ, ಇದು ಒಂದು ಏನು ನಮ್ಮಲ್ಲಿ ಇರುವಂತ ವಿಮಾ ಕಂಪನಿಗಳಲ್ಲಿರುವಂತ ಕಾನೂನು ಮತ್ತು ಪ್ರಾಧಿಕಾರಗಳ. ಇನ್ನ ನೆಕ್ಸ್ಟ್ ನಾವು ಈ ವಿಮಾ ಕಾನೂನು ಬಗ್ಗೆ ನಾವು ತಿಳ್ಕೊಳ್ಳೋಣ. ದ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಗೆ 2 ಪ್ರಿನ್ಸಿಪಲ್ಸ್ ಮುಖ್ಯವಾದವಂತೂ ನಾನು ಹೇಳಿದ್ದೆ. ಒಂದು, ಸಂಪೂರ್ಣ ವಿಶ್ವಾಸದ ತತ್ವ, ಪ್ರಿನ್ಸಿಪಲ್ ಆಫ್ ಅಟ್ಮೋಸ್ಟ್ ಗುಡ್ ಫೈತ್. ಎರಡನೇದು, ಪ್ರಿನ್ಸಿಪಲ್ ಆಫ್ ಇನ್ಶೂರಬಲ್ ಇಂಟ್ರೆಸ್ಟ್, ವಿಮಾ ಯೋಗ್ಯ ಆಸಕ್ತಿ. ಈ 2 ತತ್ವಗಳು, ವಿಮಾ ಯೋಗ್ಯ ಆಸಕ್ತಿ ಮತ್ತು ಸಂಪೂರ್ಣ ವಿಶ್ವಾಸದ ತತ್ವದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಹೇಗೆ ಕೇಳ್ತಾರೆ, ಹೇಗೆಲ್ಲ ಪ್ರಶ್ನೆಗಳು ಬರ್ತವೆ, ಈ ವಿಮಾ ಕಾನೂನು ಬಗ್ಗೆ ನಾವು ಒಂದು 4-5 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ಸರಿನಾ? ಅರ್ಥ ಆಗ್ತಿದ್ಯಾ ಎಲ್ರಿಗೂ? ಅಥವಾ ಏನಾದ್ರು ಸ್ಪೀಡ್ ಅನಿಸ್ತಾ ಇದೆಯಾ? ಅಥವಾ ಯಾವ್ದಾದ್ರು ಟಾಪಿಕ್ ಅರ್ಥ ಆಗ್ಲಿಲ್ವಾ? ರಿಯಾಕ್ಟ್ ಮಾಡಿ ಪ್ಲೀಸ್. ಓಕೆ, ಥ್ಯಾಂಕ್ ಯು. ಒಂದು ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಒಪ್ಪಂದದ ಮಾನ್ಯ ಪರಿಗಣನೆ ಅಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ಒಪ್ಪಂದದ ಮಾನ್ಯ ಪರಿಗಣನೆ ಅಲ್ಲ? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ವ್ಯಾಲಿಡ್ ಕನ್ಸಿಡರೇಷನ್ ಫಾರ್ ಕಾಂಟ್ರಾಕ್ಟ್? ಯಾವುದೇ ಒಂದು ಒಪ್ಪಂದಕ್ಕೆ ಈ ಕೆಳಗಿನವುಗಳದ್ದು ಮಾನ್ಯತೆ ಪಡೆಯೋದಿಲ್ಲ ಅನ್ನೋದು. ಒಂದನೇದು ಹಣ, ಎರಡನೇದು ಆಸ್ತಿ, ಮೂರನೇದು ಆಭರಣ, ನಾಲ್ಕನೇದು ಲಂಚ. ಯಾವುದೇ ಒಂದು ಒಪ್ಪಂದಕ್ಕೆ ಒಪ್ಪಂದ ಮಾನ್ಯ ಅಥವಾ ಸಿಂಧು ಆಗೋದಿಕ್ಕೆ ಯಾವುದು ಪರಿಗಣನೆಗೆ ಬರೋದಿಲ್ಲ? ಒಂದನೇದು ಹಣ, ಎರಡನೇದು ಆಸ್ತಿ, ಮೂರನೇದು ಆಭರಣ,
4ನೇದು ಲಂಚ. ಲಂಚ ಅಲ್ವಾ? ದಟ್ ಇಸ್ ಇಲ್ಲಿಗಲ್ ಆಸ್ಪೆಕ್ಟ್. ಅದು ಆ ಒಪ್ಪಂದ, ಯಾವುದೇ ಒಂದು ಒಪ್ಪಂದದಲ್ಲಿ ಅದು ಮಾನ್ಯತೆಯನ್ನ ಪಡೆಯೋದಿಲ್ಲ ಅಲ್ವಾ? ಎಸ್. ಮತ್ತೊಂದು ಪ್ರಶ್ನೆಯನ್ನ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ವಿಮಾ ಆಸಕ್ತಿಗೆ, ವಿಮಾ ಯೋಗ್ಯ ಆಸಕ್ತಿ ಅಥವಾ ವಿಮಾ ಆಸಕ್ತಿ ಅಂತ ನಾವು ಕರಿತೀವಿ. ವಿಮಾ ಆಸಕ್ತಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿಲ್ಲ? ಪ್ರಶ್ನೆ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ವಿಮಾ ಯೋಗ್ಯ ಆಸಕ್ತಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿಲ್ಲ? ಸರಿನಾ? ಈಗ ನಾನು ಆನ್ಸರ್ಸ್ ಹೇಳ್ತಾ ಹೋಗ್ತೀನಿ. ತಂದೆ ತನ್ನ ಮಗನ ಮೇಲೆ ವಿಮಾ ಪಾಲಿಸಿ ತೆಗೆದುಕೊಳ್ಳಬಹುದು. 2ನೇದು, ದಂಪತಿಗಳು ಪರಸ್ಪರ ಒಬ್ಬರ ಮೇಲೊಬ್ಬರು ವಿಮೆಯನ್ನು ತೆಗೆದುಕೊಳ್ಳಬಹುದು. 3ನೇದು, ಸ್ನೇಹಿತರು ಪರಸ್ಪರ ಒಬ್ಬರ ಮೇಲೊಬ್ಬರು ವಿಮೆಯನ್ನು ತೆಗೆದುಕೊಳ್ಳಬಹುದು. 4ನೇದು, ಮಾಲೀಕ ನೌಕರರ ಮೇಲೆ ವಿಮೆಯನ್ನು ತೆಗೆದುಕೊಳ್ಳಬಹುದು. ಎಸ್ ಎಸ್, ಸರಿನಾ? ಸ್ನೇಹಿತರು ಅಲ್ವಾ? ಯಾಕಂತಂದ್ರೆ ಫ್ರೆಂಡ್ಸ್ಗಳ ನಡುವೆ ವಿಮಾ ಯೋಗ್ಯ ಆಸಕ್ತಿ ಇರೋದಿಲ್ಲ. ಆದ್ರೆ ಮಾಲೀಕರು ನೌಕರರ ಮೇಲೆ ವಿಮಾ ಯೋಗ್ಯ ಆಸಕ್ತಿ ಇರುತ್ತೆ. ತಂದೆ ಮಗನ ಮೇಲೆ ವಿಮಾ ಯೋಗ್ಯ ಆಸಕ್ತಿ ಇರ್ತದೆ. ಗಂಡ ಹೆಂಡತಿ ಮೇಲೆ, ಹೆಂಡತಿ ಗಂಡನ ಮೇಲೆ ವಿಮಾ ಯೋಗ್ಯ ಆಸಕ್ತಿ ಇರುತ್ತೆ. ಎಸ್, ಥ್ಯಾಂಕ್ ಯು. ಮತ್ತೊಂದು ಪ್ರಶ್ನೆ. ಯಾವಾಗ ವಿಮಾ ಯೋಗ್ಯ ಆಸಕ್ತಿ ಜೀವ ವಿಮೆಯಲ್ಲಿ ಇರುತ್ತದೆ? ಜೀವ ವಿಮೆಯಲ್ಲಿ ವಿಮಾ ಯೋಗ್ಯ ಆಸಕ್ತಿ ಯಾವಾಗ ಇರುತ್ತದೆ? ಜೀವ ವಿಮಾ ಒಪ್ಪಂದದಲ್ಲಿ ವಿಮಾ ಯೋಗ್ಯ ಆಸಕ್ತಿ ಯಾವಾಗ ಇರುತ್ತೆ? ಫಸ್ಟ್ ಆಪ್ಷನ್, ಕ್ಲೈಮ್ ಮಾಡುವ ಸಂದರ್ಭದಲ್ಲಿ. ಏನು? ಯಾವ್ದೋ ಒಂದು ಡೆತ್ ಕ್ಲೈಮು, ಮೆಚುರಿಟಿ ಕ್ಲೈಮು, ದುಡ್ಡು ಬಿಡಿಸ್ಕೊಳೋ ಅಂತ ಸಂದರ್ಭದಲ್ಲಿ. 2ನೇದು, ವಿಮೆ ಖರೀದಿಸುವ ಸಮಯದಲ್ಲಿ. 3ನೇದು, ಜೀವ ವಿಮೆಯಲ್ಲಿ ವಿಮಾ ಆಸಕ್ತಿಯ ಅಗತ್ಯವಿಲ್ಲ. 4ನೇದು, ಪಾಲಿಸಿ ಕ್ಲೈಮ್ ಮಾಡುವ ಸಮಯದಲ್ಲಿ. ವಿಮಾ ಯೋಗ್ಯ ಆಸಕ್ತಿ ಯಾವಾಗ ಇರುತ್ತೆ? ಎಸ್. ಬೇರೆಯವ್ರಿಗೆ ಅರ್ಥ ಆಗ್ತಿದೆಯಾ, ಅರ್ಥ ಆಗ್ತಿಲ್ಲ? ಯಾಕಂದ್ರೆ ಒಬ್ರೆ ವನಿತಾ ಮೇಡಮ್ ಒಬ್ರೆ ಆನ್ಸರ್ ಮಾಡ್ತಿದ್ದಾರೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಕ್ಲಾರಿಫೈ ಮಾಡ್ಕೊಳ್ಳಿ, ಮತ್ತೊಮ್ಮೆ ಕೇಳ್ಕೊಳ್ಳಿ. ವಿಮಾ ಯೋಗ್ಯ ಆಸಕ್ತಿ ಅಂತಂದ್ರೆ ಏನು ಅಂತ ಹೇಳಿದೆ ನಾನು. ಅಲ್ಲಿ ಅವಲಂಬಿತರಿರ್ಬೇಕು, ಅವರು ರಕ್ತ ಸಂಬಂಧಿಗಳಾಗಿರ್ಬೇಕು, ಮತ್ತೆ ಉದ್ಯೋಗದಾತ ಮತ್ತು ಉದ್ಯೋಗಿ ನಡುವೆ ವಿಮಾ ಯೋಗ್ಯ ಆಸಕ್ತಿ ಇರುತ್ತೆ. ಸಾಲ ಕೊಟ್ಟವ ಮತ್ತು ಪಡೆದವರ ಮಧ್ಯೆ ವಿಮಾ ಯೋಗ್ಯ ಆಸಕ್ತಿ ಇರುತ್ತೆ. ಮತ್ತೆ ಪ್ರಮುಖ ವ್ಯಕ್ತಿಗಳ ಮಧ್ಯೆ ವಿಮಾ ಯೋಗ್ಯ ಆಸಕ್ತಿ ಇರುತ್ತೆ. ಹಾಗಾದ್ರೆ ಈ ಆಸಕ್ತಿ ಯಾವಾಗ ಇರಬೇಕು? ವಿಮೆಯನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ವಿಮಾ ಯೋಗ್ಯ ಆಸಕ್ತಿ ಇರಬೇಕು. ಇದಾದ ಸಂದರ್ಭ ಮತ್ತೆ ಇನ್ನೊಂದು ಸಂದರ್ಭ ನಾನು ಹೇಳಿದ್ದೆ ವಿಮಾ ಯೋಗ್ಯ ಆಸಕ್ತಿ ಯಾವಾಗ ಇರಬೇಕು ಅಂತ. ಪಾಲಿಸಿಗಳು ಲ್ಯಾಪ್ಸ್ ಆಗಿರ್ತಾವಪ್ಪ, ಒಂದು 5-6 ವರ್ಷ ದುಡ್ಡು ಕಟ್ಟಿರಲ್ಲ, ಒಂದು 3-4 ವರ್ಷ ದುಡ್ಡು ಕಟ್ಟಿರಲ್ಲ. ಆ ಸಂದರ್ಭ ಮತ್ತೆ ಆ ಪಾಲಿಸಿಯನ್ನ ಚಾಲ್ತಿ ಮಾಡೋದಿಕ್ ಬರ್ತಾರೆ, ಪುನರುಜ್ಜೀವನಗೊಳಿಸೋದಿಕ್ ಬರ್ತಾರೆ. ಆ ಸಂದರ್ಭದಲ್ಲೂ ಸಹ ವಿಮಾ ಯೋಗ್ಯ ಆಸಕ್ತಿ ಇರಬೇಕು. ನಾಳೆ ನಾವು ದುಡ್ಡು ತಗೊಳೋ ಟೈಮಲ್ಲಿ ಅಥವಾ ಡೆತ್ ಕ್ಲೈಮ್ ಬಂದಲ್ಲಿ ಅಥವಾ ಮೆಚುರಿಟಿ ಸಂದರ್ಭದಲ್ಲಿ ಅವಾಗ ವಿಮಾ ಯೋಗ್ಯ ಆಸಕ್ತಿ ಪ್ರಶ್ನೆ ಬರೋದಿಲ್ಲ. ನಮಗೆ ವಿಮಾ ಯೋಗ್ಯ ಆಸಕ್ತಿ ಅನ್ನೋದು ಯಾವಾಗ ಬರೋದು? ವಿಮೆಯ ಖರೀದಿಯ ಸಂದರ್ಭದಲ್ಲಿ. ಸರಿನಾ? ಓಕೆ. ಮತ್ತೊಂದು ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವ ಪಕ್ಷ ಜೀವ ವಿಮಾ ಕರಾರು ಮಾಡಿಕೊಳ್ಳಲು ಅರ್ಹತೆ ಹೊಂದಿಲ್ಲ? ಯಾವ ಸಂದರ್ಭದಲ್ಲಿ
ಈ ಇನ್ಶೂರೆನ್ಸ್ ಪಾಲಿಸಿಯನ್ನ, ವಿಮಾ ಒಪ್ಪಂದವನ್ನ ಮಾಡ್ಕೊಳ್ಳೋದಿಕ್ಕೆ ಅರ್ಹತೆ ಇರೋದಿಲ್ಲ ಅನ್ನೋ ಪ್ರಶ್ನೆ. ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅನ್ನ, ಈ ವಿಮಾ ಒಪ್ಪಂದಕ್ಕೆ ಸಹಿ ಮಾಡೋದಿಕ್ಕೆ ಯಾವ ಸಂದರ್ಭದಲ್ಲಿ ಅರ್ಹತೆ ಇರೋದಿಲ್ಲ? ಒಂದನೇದು ಉದ್ಯಮ ಮಾಲೀಕರು, ಎರಡನೇದು ಮನೆಯಲ್ಲಿರುವ ಪತ್ನಿ, ಮೂರನೇದು ಅಪ್ರಾಪ್ತ ವಯಸ್ಕರು, ನಾಲ್ಕನೇದು ಸರ್ಕಾರಿ ನೌಕರ. ಎಸ್, ಅಪ್ರಾಪ್ತ ವಯಸ್ಕರು ಅಂದ್ರೆ 18 ವರ್ಷ ವಯಸ್ಸು ಇನ್ನು ತಲುಪಿರ್ತಕ್ಕಂಥ ವ್ಯಕ್ತಿ, ಮೈನರ್ ಲೈಫ್ಸ್, ಅವರು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಗೆ ಸಹಿ ಹಾಕೋದಿಕ್ಕೆ ಅನರ್ಹರು. ಸರಿನಾ? ಎಸ್. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ. ವಂಚನೆ ಮಾಡುವ ಉದ್ದೇಶದಿಂದ, ಏನನ್ನು ಮಾಡುವಂಥದ್ದು ಉದ್ದೇಶ ಇಲ್ಲಿ? ವಂಚನೆ ಮಾಡುವಂತ ಉದ್ದೇಶದಿಂದ ವಿಮಾ ಪ್ರಸ್ತಾವನೆ ಅರ್ಜಿಯಲ್ಲಿ ತಪ್ಪು ಹೇಳಿಕೆ ನೀಡಿದ್ದರೆ ಅದನ್ನು ಹೀಗೆನ್ನುವರು. ತಪ್ಪು ಹೇಳಿಕೆ ನೀಡಿದ್ದರೆ ಅದನ್ನ ಈ ರೀತಿ ಹೇಳ್ತಾರೆ ಅಂತ. ಫಸ್ಟ್ನೇದು ತಪ್ಪು ನಿರೂಪಣೆ, ಎರಡನೇದು ನಿರೂಪಣೆ, ಮೂರನೇದು ಬಲಪ್ರಯೋಗ, ನಾಲ್ಕನೇದು ಮೋಸ ಅಥವಾ ವಂಚನೆ. ಮೋಸ ಅಥವಾ ವಂಚನೆ ಅಲ್ವಾ? ಯಾಕಂತಂದ್ರೆ ಅಲ್ಲಿ ಪ್ರಶ್ನೆ ಏನು? ವಂಚನೆ ಮಾಡುವ ಉದ್ದೇಶದಿಂದ ಅಂತಾನೆ ಕೇಳಿದ್ದಾರೆ ಪ್ರಶ್ನೆ. ಹಾಗಾಗಿ ಅದನ್ನ ನಾವು ಮೋಸ ಅಥವಾ ವಂಚನೆ ಅಂತ ಹೇಳ್ತೀವಿ. ಸರಿ. ಮತ್ತೊಂದು ಪ್ರಶ್ನೆ. ಯಾವುದೇ ಮೋಸದ ಉದ್ದೇಶವಿಲ್ಲದೆ, ಏನ್ ಹೇಳ್ತಾ ಇದ್ದೀನಿ? ಯಾವುದೇ ಮೋಸದ ಉದ್ದೇಶವಿಲ್ಲದೆ ಮಾಡಿದ ತಪ್ಪು ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಆಯ್ಕೆಯನ್ನ ಗುರುತಿಸಿ. ಮೋಸ ಮಾಡೋ ಉದ್ದೇಶ ಸೇಮ್ ಆಗ್ಲೇ ಪ್ರಶ್ನೆ, ಸ್ವಲ್ಪ ಕರೆಕ್ಷನ್ ಮಾಡಿ. ಯಾವುದೇ ಮೋಸದ ಉದ್ದೇಶವಿಲ್ಲದೆ ಮಾಡಿರುವಂತ ತಪ್ಪು ಹೇಳಿಕೆಗೆ ಸಂಬಂಧಪಟ್ಟಂತೆ ನಾವು ಏನ್ ಹೇಳ್ತೀವಿ? ಅದನ್ನ ನಿರೂಪಣೆ, ತಪ್ಪು ನಿರೂಪಣೆ, ಬಲವಂತ ಮತ್ತು ವಂಚನೆ. ಏನ್ ಹೇಳ್ತೀವಿ ಅದನ್ನ? ತಪ್ಪು ನಿರೂಪಣೆ. ಎಸ್. ಯಾಕಂತಂದ್ರೆ ಅಲ್ಲಿ ಮೋಸ ಮಾಡ್ಬೇಕು, ಮತ್ತೊಂದು ಏನು ಅವನಿಗೆ ಇಲ್ಲ. ಆದ್ರೆ ಏನ ಆಗಿದೆ ಅಲ್ಲಿ? ಆ ಉದ್ದೇಶ ಒಳ್ಳೇದೇ ಇದೆ, ಮೋಸ ಮಾಡೋ ಅಂತ ಉದ್ದೇಶನೇ ಇಲ್ಲ. ಆದ್ರೂ ಅಲ್ಲಿ ಕೆಲವೊಂದು ಸಂದರ್ಭ ಮಿಸ್ಟೇಕ್ ಆಗಿರ್ತಾವ, ಅಂತದನ್ನ ನಾವು ತಪ್ಪು ನಿರೂಪಣೆ ಅಂತ ಹೇಳ್ತೇವೆ. ಸರಿನಾ? ಎಸ್. ಮತ್ತೊಂದು ಪ್ರಶ್ನೆ. ವಿಮಾದಾರರು ಜೀವ ವಿಮೆಯ ವಿಷಯ ವಸ್ತುವಿನಲ್ಲಿ ಹೊಂದಿರುವ ಆಸಕ್ತಿಯನ್ನು ಹೆಸರಿಸಿ. ಈ ಇನ್ಶೂರೆನ್ಸ್ ಪಡಿಬೇಕು ಅಂತಂತಂದ್ರೆ ಈ ಒಂದು ಕಾಂಟ್ರಾಕ್ಟ್ ಅಲ್ಲಿ ವಿಷಯ ವಸ್ತುವಿನಲ್ಲಿ ಹೊಂದಿರುವಂತಹ ಆಸಕ್ತಿಯನ್ನ ನಾವು ಏನ್ ಹೇಳ್ತೀವಿ? ಊಹೆಯ ಆಸಕ್ತಿ, ಪಂದ್ಯದ ಆಸಕ್ತಿ, ವಿಮಾ ಯೋಗ್ಯ ಆಸಕ್ತಿ, ನಷ್ಟ ಪರಿಹಾರ ಆಸಕ್ತಿ. ಇದನ್ನ ಎಂತ ಆಸಕ್ತಿ ಅಂತ ಹೇಳ್ತೇವೆ? ಎಸ್, ವಿಮಾ ಯೋಗ್ಯ ಆಸಕ್ತಿ. ಪ್ರಿನ್ಸಿಪಲ್ ಆಫ್ ಇನ್ಶೂರಬಲ್ ಇಂಟ್ರೆಸ್ಟ್ ಅಂತ ಹೇಳ್ತೇವೆ ನಾವು ಇಂಗ್ಲಿಷ್ ಅಲ್ಲಿ. ಸರಿನಾ? ಇದು ಈ ಸಂಪೂರ್ಣ ಏನು ವಿಮಾ ತತ್ವಗಳ ಬಗ್ಗೆ ಪ್ರಶ್ನೆಗಳ ಆಯ್ತು. ವಿಮಾ ತತ್ವಗಳು, ಸಂಪೂರ್ಣ ವಿಶ್ವಾಸ ತತ್ವ ಮತ್ತು ವಿಮಾ ಯೋಗ್ಯ ಆಸಕ್ತಿ ಬಗ್ಗೆ ಈ ರೀತಿಯಾದಂಥ ಪ್ರಶ್ನೆಗಳು ಕೇಳ್ತಾರೆ. ಸರಿನಾ?
ಇನ್ನ ಈ ಲೈಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಲ್ಲಿ ಏನೆಲ್ಲ ಅಂಶಗಳು ಇರ್ತವೆ ಅನ್ನೋದ್ರ ಬಗ್ಗೆ ನಾವೊಂದು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೇನೆ. ನಾನು ಹ್ಯೂಮನ್ ಲೈಫ್ ವ್ಯಾಲ್ಯೂ ಅಂತ ಹೇಳಿದ್ದೆ. ಮಾನವ ಜೀವಿತ ಮೌಲ್ಯ ಅಂದ್ರೆ ಒಬ್ಬ ವ್ಯಕ್ತಿಗೆ ಎಷ್ಟು ವಿಮೆ ಬೇಕು ಅಂತ ನಾನು ಹೇಳಿದ್ದೆ. ಒಬ್ಬ ವ್ಯಕ್ತಿಗೆ ವಿಮೆ ಎಷ್ಟು ಬೇಕು? ಉದಾಹರಣೆ, ಒಬ್ಬ ವ್ಯಕ್ತಿ 10,000 ರೂಪಾಯಿ ತಿಂಗಳಿಗೆ ಆದಾಯ ಇದೆ ಅಂತಂದ್ರೆ ಅದರ 100 ಪಟ್ಟು ಅಂದ್ರೆ ಒಂದು 10 ಲಕ್ಷ ರೂಪಾಯಿ ವಿಮೆ ಇರಬೇಕು. ಯಾಕೆ ಅಂತಂತಂದ್ರೆ ಆ ವ್ಯಕ್ತಿ ನಾಳೆ ಅಪಘಾತದಲ್ಲಿ ಮರಣ ಹೊಂದಿದ ಅಂತಂದ್ರೆ ಅವನು ಕುಟುಂಬಕ್ಕೆ 20 ಲಕ್ಷ ಆರ್ಥಿಕ ನಷ್ಟವನ್ನು ಕೊಡ್ತಾರೆ. ಆ 20 ಲಕ್ಷಕ್ಕೆ ಇವತ್ತು ಬ್ಯಾಂಕ್ ಬಡ್ಡಿ ಒಂದು 6% ಬಡ್ಡಿ ದರ ಅಂತಂತಂದ್ರೆ ಪ್ರತಿ ವರ್ಷ 1,20,000 ರೂಪಾಯಿ ಆ 20 ಲಕ್ಷಕ್ಕೆ ದುಡ್ಡು ಬರ್ತಾ ಇರುತ್ತೆ. ಆ ವ್ಯಕ್ತಿ ಇಲ್ಲ ಅಂತಂತಂದ್ರೂ ವರ್ಷಕ್ಕೆ 1,20,000 ಅಥವಾ ತಿಂಗಳಿಗೆ 10,000 ರೂಪಾಯಿ ಆದಾಯ ನಿರಂತರವಾಗಿ ಬರಬೇಕು ಅಂತಂತಂದ್ರೆ ಆ ವ್ಯಕ್ತಿಯ ಜೀವಿತ ಮೌಲ್ಯ, ಅದನ್ನ ನಾವು ಹ್ಯೂಮನ್ ಲೈಫ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಈ ಒಂದು ಹ್ಯೂಮನ್ ಲೈಫ್ ವ್ಯಾಲ್ಯೂ ಬಗ್ಗೆ ತಿಳಿಸ್ಕೊಟ್ಟವರು ಪ್ರೊಫೆಸರ್ ಉಬೇನರ್ ಅಂತ. ಇದೊಂದು ನಾನು ಈ ಪಾಯಿಂಟ್ ಅನ್ನ ಹೇಳಿರ್ಲಿಲ್ಲ, ಇದೊಂದು ನೋಟ್ ಮಾಡ್ಕೊಳ್ಳಿ. ಹ್ಯೂಮನ್ ಲೈಫ್ ವ್ಯಾಲ್ಯೂ HLV ಅಂತ ಹೇಳ್ತೀವಿ. ಆ ಒಂದು HLV ಬಗ್ಗೆ, ಆ ಕಾನ್ಸೆಪ್ಟ್ ಬಗ್ಗೆ ಹೇಳಿದವರು ಪ್ರೊಫೆಸರ್ ಹುಬೇನರ್. ಸರಿನಾ? ಓಕೆ. ಮತ್ತೊಂದು ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸ್ವತ್ತು ಅಥವಾ ಆಸ್ತಿ ಎಂದು ಪರಿಗಣಿಸುವುದಿಲ್ಲ? ಒಂದನೇದು ಕಾರು, ಎರಡನೇದು ಮಾನವ ಜೀವನ, ಮೂರನೇದು ಗಾಳಿ, ನಾಲ್ಕನೇದು ಮನೆ. ಗಾಳಿ ಅಲ್ವಾ? ಅದನ್ನ ನಾವು ಆಸ್ತಿ ಅಂತ ಹೇಳಕ್ ಆಗೋದಿಲ್ಲ. ಗಾಳಿ ಬೇಕು ನಮಗೆ ಉಸಿರಾಡೋದಿಕ್ಕೆ, ನಾವು ಜೀವಿಸೋದಿಕ್ಕೆ. ಗಾಳಿ ಇಲ್ಲದೆ ನಾವು ಯಾರು ಇರೋದಿಲ್ಲ. ಆದ್ರೆ ಅದನ್ನ ನಾವು ಆಸ್ತಿ ಅಥವಾ ಸ್ವತ್ತು ಅಂತ ಪರಿಗಣನೆಗೆ ತಗೊಳೋದಿಲ್ಲ ವಿಮಾ ಒಪ್ಪಂದದಲ್ಲಿ. ಸರಿನಾ? ಈ ವಿಮೆಯಲ್ಲಿ ಅಪಾಯ ಅಂತಂತಂದ್ರೇನು? ಈ ಇನ್ಶೂರೆನ್ಸ್ ಅಲ್ಲಿ ರಿಸ್ಕ್ ಅಥವಾ ಅಪಾಯ ಅಂತಂತಂದ್ರೆ ಏನು? ಇದಕ್ಕೆ ಆಪ್ಷನ್, ವಿಮೆಯಲ್ಲಿ ಅಪಾಯ ಅಂದ್ರೆ ಏನು? ಒಂದನೇದು ಘಟನೆ ನಡೆಯದೇ ಇರುವ ಸಂಭವನೀಯತೆ. ಘಟನೆ ನಡೆಯದೇ ಇರುವ ಸಂಭವನೀಯತೆ. ಎರಡನೇದು ನಷ್ಟ ಅಥವಾ ಲಾಭ ಉಂಟು ಮಾಡುವ ಘಟನೆ. ನಷ್ಟ ಅಥವಾ ಲಾಭ ಉಂಟು ಮಾಡುವ ಘಟನೆ. ಮೂರನೇದು ಘಟನೆ ನಡೆಯುವ ಖಾತರಿ. ಮೂರನೇದು ಘಟನೆ ನಡೆಯುವ ಖಾತರಿ. ನಾಲ್ಕನೇದು ನಷ್ಟ ಅಥವಾ ಹಾನಿ ಸಂಭವಿಸುವ ಬಗ್ಗೆ ಅನಿಶ್ಚಿತತೆ ಇರುವುದು. ಅಪಾಯ ಅನ್ನೋದನ್ನ ನಾವು ಯಾವ್ದನ್ನ ಹೇಳ್ತೀವಿ ಅಪಾಯ ಅಂತ? ಹೇಳಿ. ಲಾಸ್ಟ್ ಒನ್ ಅಂತ ಯಾರು ಹೇಳಿದ್ದು? ಎಸ್, ಲಾಸ್ಟ್ ಒನ್. ಯಾಕಂದ್ರೆ ಫಸ್ಟ್ನೇದು ಆಪ್ಷನ್ ಏನ್ ಹೇಳ್ತಾನೆ? ಘಟನೆ ನಡೆಯುವ ಸಂಭವನೀಯತೆ ಅಂದ್ರೆ ಈಗ ಅವ್ರಿಗೆ ಆಲ್ರೆಡಿ ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಗಿಬಿಟ್ಟತಪ್ಪ, ಅವನು ಹೆಂಗೂ ಸಾಯ್ತಾನೆ, ಅದು ಸಂಭವನೀಯತೆ ಆಲ್ರೆಡಿ ಗೊತ್ತಾಗಿದೆ. ಎರಡನೇದು ನಷ್ಟ ಅಥವಾ ಲಾಭ ಮಾಡೋ ಅಂತ ಘಟನೆ. ಮೂರನೇದು ಘಟನೆ ನಡೆಯುವ ಖಾತ್ರಿ. ಈ ಘಟನೆ ನಡೆಯುತ್ತೆ. ಈಗ ಮಳೆಗಾಲಪ್ಪ, ಮಳೆ ಬಂದೇ ಬರ್ತದೆ. ಆದರೆ ನಾಲ್ಕನೇದು ಏನ್ ಹೇಳುತ್ತೆ? ನಷ್ಟ ಅಥವಾ ಹಾನಿ ಸಂಭವ ಆಗುವಂಥದ್ದು ಏನಿದೆಯಲ್ಲ ಅದು ಅನಿಶ್ಚಿತತೆಯಿಂದ ಕೂಡಿದೆ. ಅಂದ್ರೆ ವಿ ಕ್ಯಾನ್ ನಾಟ್ ಟೆಲ್ ಡೆಫಿನೆಟ್ಲಿ ವೆದರ್ ದಿಸ್ ಇನ್ಸಿಡೆಂಟ್ ಮೇ ಹ್ಯಾಪನ್ ಆರ್ ಮೇ ನಾಟ್. ಈ ಒಂದು ಘಟನೆ ನಡೀತೋ ನಡೆಯೋದಿಲ್ಲ ಗೊತ್ತಿಲ್ಲಪ್ಪ ನನಗೆ. ಈಗ ನಾನು ಯಾವಾಗ ತೀರ್ಕೊಂತೀನೋ ಅನ್ನೋದು ನನಗೆ ಗೊತ್ತಿಲ್ಲಪ್ಪ ನನಗೆ. ಅಂತ ಘಟನೆಯನ್ನ ನಾವು ಈ ವಿಮೆಯಲ್ಲಿ ಅಪಾಯ ಅಂತ ಹೇಳೋದು ಸ್ನೇಹಿತರೆ. ಸರಿನಾ?
ಇನ್ನ ಈ ಆರ್ಥಿಕ ಯೋಜನೆ ಬಗ್ಗೆ ನಾವು ಈ ಫೈನಾನ್ಷಿಯಲ್ ಪ್ಲಾನ್ಸ್ಗಳ ಬಗ್ಗೆ ಒಂದಿಷ್ಟು ಒಂದು 4-5 ಪ್ರಶ್ನೆಗಳನ್ನ ಕೇಳೋಣ. ಈಗ ನಾನು ನಿಮಗೆ ಹೂಡಿಕೆಯ ಬಗ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಹೇಳಿದ್ದೆ. ಏನು ಅಲ್ಪಾವಧಿಯ ಹೂಡಿಕೆ ಇರ್ಬೋದು, ಮಧ್ಯಾವಧಿಯ ಹೂಡಿಕೆ ಇರ್ಬೋದು, ಮತ್ತೆ ದೀರ್ಘಾವಧಿಯ ಹೂಡಿಕೆಗಳು ಇರ್ಬೋದು ಅಲ್ವಾ. ಈ ಅಲ್ಪಾವಧಿಯ ಹೂಡಿಕೆಗಳು ಅಂತಂತಂದ್ರೆ ಅವಧಿ ಎಷ್ಟಿರುತ್ತೆ? ಅಲ್ಪಾವಧಿಯ ಹೂಡಿಕೆಗಳಂದ್ರೆ ರೇಟ್ ಆನ್ಸರ್ ಮಾಡಿ. ಪ್ರಶ್ನೆಗಳನ್ನ ನಂತರ ಕೇಳೋಣ. ಈ ಟಾಪಿಕ್ ಸಂಬಂಧಪಟ್ಟಂಗೆ ಜ್ಞಾಪಕ ಇದೆಯೋ ಇಲ್ಲೋ ನಾವು ಪಾಠ ಮಾಡಿರೋದು? ಎಸ್ ಎಸ್ ಮಧು ಮೇಡಮ್, ಚೈತನ್ಯ ಮೇಡಮ್, ಥ್ಯಾಂಕ್ ಯು. ಈಗ ಅಲ್ಪಾವಧಿ ಹೂಡಿಕೆ ಅಂತಂತಂದ್ರೆ ಕನಿಷ್ಠ 1 ವರ್ಷದಿಂದ ಮ್ಯಾಕ್ಸಿಮಮ್ 5 ವರ್ಷ ಅಷ್ಟೇ. ಅಂತ ಹೂಡಿಕೆಗಳನ್ನ ನಾವು ಅಲ್ಪಾವಧಿ ಹೂಡಿಕೆಗಳು ಅಂತ ಹೇಳ್ತೀವಿ. ಅದೇ ನಾವು ಮಧ್ಯಾವಧಿ ಹೂಡಿಕೆಗಳು ಅಂತಂತಂದ್ರೆ 5 ವರ್ಷ ಮೇಲ್ಪಟ್ಟು ಮತ್ತೆ 15 ವರ್ಷ ಒಳಗಿನ ಹೂಡಿಕೆಗಳನ್ನ ನಾವು ಮಧ್ಯಮಾವಧಿಯ ಹೂಡಿಕೆಗಳು ಅಂತ ಹೇಳ್ತೀವಿ. ಇನ್ನ ದೀರ್ಘಾವಧಿಯ ಹೂಡಿಕೆಗಳು ಅಂತಂದ್ರೆ 15 ವರ್ಷ ಮೇಲ್ಪಟ್ಟು ಒಬ್ಬ ವ್ಯಕ್ತಿ ಹಣವನ್ನು ಹೂಡಿಕೆ ಮಾಡ್ತಾನೆ ಅಂತಂತಂದ್ರೆ ಅಂಥವನ್ನೆಲ್ಲವನ್ನು ನಾವು ದೀರ್ಘಾವಧಿಯ ಹೂಡಿಕೆಗಳು ಅಂತ ಹೇಳ್ತೀವಿ. ಸರಿನಾ? ಈ ಹೂಡಿಕೆಗಳು ಅಥವಾ ಆರ್ಥಿಕ ಯೋಜನೆಗಳ ಬಗ್ಗೆ 1-2-3 ಪ್ರಶ್ನೆಗಳನ್ನ ನಾನು ಕೇಳಕ್ ಇಷ್ಟಪಡ್ತೀನಿ. ಕೆಳಗಿನವುಗಳಲ್ಲಿ ಯಾವುದು ಸಂಪತ್ತು ಕ್ರೋಢೀಕರಣದ ಉತ್ಪನ್ನವಾಗಿದೆ? ಕೆಳಗಿನವುಗಳಲ್ಲಿ ಯಾವುದು ಸಂಪತ್ತ ಕ್ರೋಢೀಕರಣದ ಉತ್ಪನ್ನವಾಗಿದೆ ಅಂತಂದ್ರೆ ಇನ್ ಆರ್ಡರ್ ಟು ಅಕ್ಯುಮುಲೇಷನ್ ಆಫ್ ವೆಲ್ತ್, ದೊಡ್ಡ ದೊಡ್ಡ ಆಸ್ತಿಯನ್ನ ನಿರ್ಮಾಣ ಮಾಡೋದಕ್ಕೆ ಇರುವಂತಹ ಒಂದು ಹೂಡಿಕೆಯ ವಿಧಾನ ಯಾವುದು? 1ನೇದು ಬ್ಯಾಂಕ್ ಸಾಲಗಳು, 2ನೇದು ಷೇರುಗಳು, 3ನೇದು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ, 4ನೇದು ಉಳಿತಾಯ ಖಾತೆ. ಸಂಪತ್ತನ್ನ ಕ್ರೋಢೀಕರಣ ಅಂದ್ರೆ ನಾನು ಹೆಚ್ಚು ಆಸ್ತಿಯನ್ನ ನಿರ್ಮಾಣ ಮಾಡ್ಬೇಕಪ್ಪ, ಹೆಚ್ಚು ಲಾಭ, ನನಗೆ ದುಡ್ಡು ಬಂದ್ಬಿಡ್ಬೇಕು. ಯಾವ್ದು? ಮತ್ತೊಮ್ಮೆ ನಾನು ರಿಪೀಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಕೆಳಗಿನವುಗಳಲ್ಲಿ ಯಾವುದು ಸಂಪತ್ತು ಕ್ರೋಢೀಕರಣದ ಉತ್ಪನ್ನವಾಗಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ವೆಲ್ತ್ ಅಕ್ಯುಮುಲೇಷನ್ ಪ್ರಾಡಕ್ಟ್? ಫಸ್ಟ್ ಒನ್ ಬ್ಯಾಂಕ್ ಸಾಲಗಳು, 2ನೇದು ಷೇರುಗಳು, 3ನೇದು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ, 4ನೇದು ಉಳಿತಾಯ ಖಾತೆ. ಎಸ್, ಷೇರುಗಳು ಸ್ನೇಹಿತರ. ಯಾಕಂದ್ರೆ ಷೇರುಗಳು ಅಂತಂತಂದ್ರೆ ಷೇರುಗಳ ಹೂಡಿಕೆ ಅಂತಂತಂದ್ರೆ ಏನು ಅಂದ್ರೆ ನಾನು ಕಂಪನಿಯ ಓನರ್ ಆಗೋದು. ನಾನು ಶೇರ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಕಂಪನಿಯ ಶೇರ್ಗಳನ್ನ ಅಂತಂದ್ರೆ ಐ ಆಮ್ ಬಿಕಮಿಂಗ್ ದ ಓನರ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಪನಿ ಟು ದ ಎಕ್ಸ್ಟೆಂಟ್ ಆಫ್ ಹೌ ಮೆನಿ ಶೇರ್ಸ್ ಐ ಆಮ್ ಪರ್ಚೇಸ್. ಶೇರುಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ನಾನು ಹೆಚ್ಚಿನ ಒಂದು ಆಸ್ತಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಮತ್ತೆ ಅಷ್ಟೇ ಅಪಾಯವನ್ನ ಹೊಂದಿರುತ್ತೆ ಸ್ನೇಹಿತರೆ. ಮತ್ತೆ ಬ್ಯಾಂಕ್ ಸಾಲಗಳಲ್ಲ. ಟರ್ಮ್ ಅಶೂರೆನ್ಸ್ ಪಾಲಿಸಿ ಏನಕ್ಕೆ ಕೇಳ್ರಿ? ನಾನು ಯಾವಾಗ ಹೆಚ್ಚು ಆರ್ಥಿಕ ಹೊಣೆಗಾರಿಕೆಗಳನ್ನು ಹೊಂದಿರ್ತೀನಲ್ಲ, ಹೆಚ್ಚು ಸಾಲಗಾರನಾಗಿರ್ತೀನಲ್ಲ, ಅಥವಾ ಹೆಚ್ಚಿನ ಜವಾಬ್ದಾರಿಗಳು ನನಗಿರ್ತಾವಲ್ಲ, ಆ ಜವಾಬ್ದಾರಿಗಳನ್ನ ವಿಮಾ ಕಂಪನಿಗೆ ವರ್ಗ ಮಾಡೋದಕ್ಕೆ ಇರುವಂತ ಬೆಸ್ಟ್ ಉತ್ಪನ್ನಗಳನ್ನ ನಾವು ಟರ್ಮ್ ಇನ್ಶೂರೆನ್ಸ್ ಪಾಲಿಸೀಸ್ ಅಂತ ಹೇಳ್ತೀವಿ. ಅವು ಕೇವಲ ಡೆತ್ ಬೆನಿಫಿಟ್ ಮಾತ್ರ ಕೊಡೋ ಅಂತವು. ಅವು ನಮ್ಮ ಅವಲಂಬಿತರಿಗೆ ಸಿಗುವಂತ ಅವಕಾಶಗಳು. ಇನ್ನು ಉಳಿತಾಯ ಖಾತೆ ಅಂತಂದ್ರೆ ಏನು? ಜಸ್ಟ್ ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್. ಅಲ್ಲಿ ನಿಮ್ಮ ದುಡ್ಡೇನು ಬೆಳೆಯೋದಿಲ್ಲ. ನೀವೆಷ್ಟು ದುಡ್ಡು ಇಟ್ಟಿರ್ತೀರೋ ಅಷ್ಟೇ ದುಡ್ಡು ಇರ್ತದೆ. ಅದೇನು ಜಾಸ್ತಿ ಆಗೋದಿಲ್ಲ, ಕಡಿಮೆನೂ ಆಗಲ್ಲ. ಸರಿನಾ? ಹಾಗಾಗಿ ಸಂಪತ್ತನ್ನ ಕ್ರೋಢೀಕರಣ ಮಾಡೋದಕ್ಕೆ ಇರುವಂತ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಶೇರುಗಳು. ಎಸ್,
ಮತ್ತೊಂದು ಪ್ರಶ್ನೆ, ಜೀವನದ ಯಾವ ಹಂತದಲ್ಲಿ ವ್ಯಕ್ತಿ ಹೆಚ್ಚಾಗಿ ಹಿಂದಿನ ಉಳಿತಾಯವನ್ನು ಪ್ರಶಂಸಿಸುತ್ತಾನೆ ಅಥವಾ ಅವಲಂಬಿತನಾಗಿರ್ತಾನೆ? ಜೀವನದ ಯಾವ ಹಂತದಲ್ಲಿ ವ್ಯಕ್ತಿ ಹೆಚ್ಚಾಗಿ ಹಿಂದಿನ ಅಂದ್ರೆ ಹಳೆಯ ಉಳಿತಾಯವನ್ನ ಅದ ಮೇಲೆ ಅವಲಂಬಿತನಾಗಿರ್ತಾನೆ? ಫಸ್ಟ್ ಒನ್ ಗಳಿಸುವವನು, ಎರಡನೇದು ಕಲಿಯುವವನು, ಮೂರನೇದು ನಿವೃತ್ತಿಯ ನಂತರ, ನಾಲ್ಕನೇದು ಈಗ ತಾನೇ ವಿವಾಹವಾದವನು. ನಿವೃತ್ತಿ ನಂತರ ಅಲ್ವಾ? ವ್ಯಕ್ತಿ ಕಲಿಯುವಿಕೆ ಅಂತ, ಅದಾದ ನಂತರ ಗಳಿಸುವಿಕೆ ಅಂತ, ಅದಾದ ನಂತರ ವಿವಾಹವಾಗುವುದು, ನಂತರ ನಿವೃತ್ತಿ ಅಲ್ವಾ? ಈ ಹಿಂದಿನ ಹಳೆಯದ ಉಳಿತಾಯದ ಮೇಲೆ ಡಿಪೆಂಡ್ ಆಗೋದು ಯಾವಾಗ? ನಿವೃತ್ತಿಯ ನಂತರ. ಓಕೆ, ನೆಕ್ಸ್ಟ್ನೇದ ಮತ್ತೊಂದು ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದನ್ನು ತುರ್ತು ಕಾಲದ ಉತ್ಪನ್ನಗಳಾಗಿ ವರ್ಗೀಕರಿಸಬಹುದು? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ categorized into contingency products? ತುರ್ತು ಕಾಲದ ಉತ್ಪನ್ನ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಒಂದನೇದು ಬ್ಯಾಂಕ್ ಠೇವಣಿಗಳು, ಎರಡನೇದು ಜೀವ ವಿಮೆ, ಮೂರನೇದು ಷೇರುಗಳು, ನಾಲ್ಕನೇದು ಬಾಂಡ್ಗಳು. ಜೀವ ವಿಮೆ ತುರ್ತು ಕಾಲಕ್ಕೆ ಬೇಕಾಗುವಂಥದ್ದು. ಅದಕ್ಕಾಗಿನೇ ನಾವು ವಿಮೆಗೆ ಒಳಪಡೋದು. ಯಾಕಂತಂದ್ರೆ ನಮ್ಮ ಅನುಪಸ್ಥಿತಿಯಲ್ಲಿ ನಾಳೆ ನಮಗೆ ತಕ್ಷಣಕ್ಕೆ ನಮ್ಮ ಕುಟುಂಬದ ಅವಲಂಬಿತರಿಗೆ ಬರುವಂತದ್ದು ಈ ಒಂದು ಜೀವ ವಿಮೆ ಬಿಟ್ರೆ ಬೇರೆ ಯಾವ ಉತ್ಪನ್ನಗಳನ್ನು ನಮಗೆ ತಕ್ಷಣ ಅನುಕೂಲಕ್ಕೆ ಬರೋದಿಲ್ಲ. ಹಾಗಾಗಿ ತುರ್ತು ಕಾಲದ ಉತ್ಪನ್ನಗಳನ್ನ ಅಂತ ನಾವು ವರ್ಗೀಕರಣ ಮಾಡುವಂಥದ್ದು ಜೀವ ವಿಮೆಯನ್ನ. ಎಸ್, ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ. ಯಾವುದು ಹಣಕಾಸು ಯೋಜನೆಯನ್ನು ಆರಂಭಿಸಲು ಉತ್ತಮ ಸಮಯ? ಯಾವುದು ಹಣಕಾಸು ಯೋಜನೆ ಅಂದ್ರೆ ಫೈನಾನ್ಷಿಯಲ್ ಪ್ಲಾನ್ ಆರಂಭಿಸುವುದಕ್ಕೆ ಉತ್ತಮ ಸಮಯ? ವಿಚ್ ಇಸ್ ದ ರೈಟ್ ಟೈಮ್ ಫಾರ್ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಆರ್ ಫೈನಾನ್ಷಿಯಲ್ ಪ್ಲಾನ್? ಯಾವುದು ಹಣಕಾಸು ಯೋಜನೆ ಆರಂಭಿಸೋದಕ್ಕೆ ಉತ್ತಮವಾದಂತ ಸಮಯ? ಫಸ್ಟ್ನೇದು ನಿವೃತ್ತಿಯ ನಂತರ, ಸೆಕೆಂಡ್ ಒಂದನೇದು ತನ್ನ ಮೊದಲ ಸಂಬಳ ಪಡೆದ ತಕ್ಷಣ, ಮೂರನೇದು ಮದುವೆಯ ನಂತರ, ನಾಲ್ಕನೇದು ಶ್ರೀಮಂತನಾದ ನಂತರ. ಎಸ್, ಮೊದಲ ಸಂಬಳದ ನಂತರ ಅಂದ್ರೆ ನನಗೆ ಯಾವಾಗ ನನ್ನ ಆದಾಯ ಸ್ಟಾರ್ಟ್ ಆಗ್ತದ, whenever I am receiving my first income, I have to start my investments ಅಲ್ವಾ? ಮದುವೆ ಶ್ರೀಮಂತ ಆದ್ಮೇಲೆ ಅಥವಾ ನಿವೃತ್ತಿ ಆದ್ಮೇಲೆ ಅಥವಾ ಮದುವೆ ಆದ್ಮೇಲೆ ಅಲ್ಲ. ಯಾವಾಗ ನನ್ನ ಆದಾಯ ಆರಂಭ ಆಗ್ತದ ಆ ಒಂದು ತಕ್ಷಣನೇ ನಾನು ಮಾಡ್ಬೇಕಾಗಿರುವಂತ ಒಂದು ಕೆಲಸ ಏನು ಅಂತಂತಂದ್ರೆ ನನ್ನ ಒಂದು ಹಣಕಾಸು ಯೋಜನೆ. ಎಸ್, ಮತ್ತೊಂದು ಪ್ರಶ್ನೆ ಈ ಒಂದು ಆರ್ಥಿಕ ಯೋಜನೆ ಬಗ್ಗೆ. ಅಪಾಯದ ಸಹನೆ ಎಂದರೆ, ಅಪಾಯದ ಸಹನೆ ಅಂದ್ರೆ ಸಹಿಸಿಕೊಳ್ಳುವಂಥದ್ದು, ರಿಸ್ಕ್ ಟಾಲರೆನ್ಸ್ ಅಂತಂದ್ರೆ ಒಂದು ಹೂಡಿಕೆಯನ್ನು ಖರೀದಿಸುವಲ್ಲಿ ಒಬ್ಬ
ಎಷ್ಟರ ಮಟ್ಟಿಗೆ ಅಪಾಯ ಭರಿಸಲು ಸಿದ್ಧನಾಗಿದ್ದಾನೆ ಎಂಬುದು. ಒಬ್ಬ ವ್ಯಕ್ತಿ ತಾನು ಎಷ್ಟು ಅಪಾಯವನ್ನ ನಾನು ಬೇರ್ ಮಾಡೋದಿಕ್ಕೆ ಸಿದ್ಧವಾಗಿದ್ದೀನಿ, ಆ ಅಪಾಯವನ್ನು ನಾನು ಆಯ್ತು ನನಗೆ ತೊಂದರೆ ಇಲ್ಲ, ನಾನು ಹೂಡಿಕೆ ಮಾಡ್ತೀನಿ ಅಂತ ರೆಡಿ ಆಗಿದ್ದಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೋ ಅಪಾಯದ ಸಹನೆ ಅನ್ನೋದು. ಅಥವಾ ಒಂದು ಆರ್ಥಿಕ ಗುರಿ ಮುಟ್ಟಲು ಬೇಕಾದ ಸಮಯದ ಅವಧಿಯನ್ನ ನಾವು ಅಪಾಯದ ಸಹನೆ ಅಂತ ಹೇಳ್ತೀವ. ಒಂದು ಆರ್ಥಿಕ ಗುರಿ ಮುಟ್ಟಲು ಬೇಕಾಗುವಂತಹ ಸಮಯವನ್ನ ನಾವು ಅಪಾಯದ ಸಹನೆ ಅಂತ ಹೇಳ್ತೀವ. ಅಥವಾ ಅಪಾಯವನ್ನ ಕಡಿಮೆ ಮಾಡೋದಿಕ್ಕೆ ಹೂಡಿಕೆಯನ್ನ ಮಾಡುವಂತಹ ಕೆಲಸವನ್ನ ನಾವು ಅಪಾಯದ ಸಹನೆ ಅಂತ ಹೇಳ್ತೀವ. ಅಥವಾ ಹೆಚ್ಚು ನಷ್ಟವಿಲ್ಲದೆ ಹೂಡಿಕೆಯನ್ನ ನಗದಾಗಿ ಮಾಡುವಂಥದ್ದು, ಹೆಚ್ಚು ನಷ್ಟವಿಲ್ಲದೆ ಹೂಡಿಕೆಯನ್ನ ನಗದಾಗಿ ಮಾಡುವಂಥದ್ದು. ಒಂದು ಹೂಡಿಕೆ ಮಾಡಿ ಅವನಿಗೆ ಎಷ್ಟು ಅಪಾಯವನ್ನ ಭರಿಸೋದಿಕ್ಕೆ ಸಿದ್ಧನಾಗಿದವನ ಅದನ್ನ ನಾವು ಅಪಾಯದ ಸಹನೆ ಅಂತ ಹೇಳ್ತೀವಿ, ರಿಸ್ಕ್ ಟಾಲರೆನ್ಸ್ ಅಂತ ಹೇಳ್ತೀವಿ. ಸರಿನಾ? ಎಸ್. ಇನ್ನ ಇದು ಆರ್ಥಿಕ ಉತ್ಪನ್ನಗಳ ಬಗ್ಗೆ ಆಯ್ತು ಸ್ನೇಹಿತರೆ. ಇನ್ನ ಜೀವ ವಿಮಾ ಉತ್ಪನ್ನಗಳ ಬಗ್ಗೆ ನಾವು ಪ್ರಶ್ನೆಗಳನ್ನ ಕೇಳೋಣ. ಜೀವ ವಿಮಾ ಉತ್ಪನ್ನಗಳ ಬಗ್ಗೆ. ಟರ್ಮ್ ಅಶೂರೆನ್ಸ್ ಅಂತಂದ್ರೆ ಏನು, ಕಾಲಾವಧಿ ವಿಮೆ ಅಂತಂದ್ರೆ ಏನು ಅಂತ ಹೇಳಿದ್ದೆ ನಾನು. ಕಾಲಾವಧಿ ವಿಮೆ, ಟರ್ಮ್ ಅಶೂರೆನ್ಸ್ ಪಾಲಿಸೀಸ್, ಭದ್ರತೆಯನ್ನ ಕೊಡುವಂತವು. ಅದರಲ್ಲಿ ವಿಶೇಷವಾಗಿ ಓನ್ಲಿ ಡೆತ್ ಬೆನಿಫಿಟ್. ಇಲ್ಲಿ ನೋ ಮೆಚುರಿಟಿ, ಯಾವುದೇ ರೀತಿಯಾದಂತ ಪರಿಪಕ್ವ ಹಣ ಸಿಗೋದಿಲ್ಲ ಆ ಗ್ರಾಹಕರಿಗೆ. ಒಂದು 25 ವರ್ಷ ಪಾಲಿಸಿ ದುಡ್ಡು ಕಟ್ಟಿದಾನಪ್ಪ, 25 ವರ್ಷನೂ ಕಾಲಕ್ಕೆ ಕರೆಕ್ಟಾಗಿ ಕಟ್ಟಿದ್ದಾನೆ, ಈಗ ಅವನು ಜೀವಂತವಾಗಿದ್ದಾನೆ, ಆದ್ರೆ ಅವನಿಗೆ 25 ವರ್ಷದ ಹಣ ಏನೂ ಸಿಗೋದಿಲ್ಲ. ಅಂದ್ರೆ ನೋ ಮೆಚುರಿಟಿ. ಟರ್ಮ್ ಅಶೂರೆನ್ಸ್ ಅಂತಂದ್ರೆ ಓನ್ಲಿ ಇನ್ ಕೇಸ್ ಆಫ್ ರಿಸ್ಕ್, ಇನ್ ಕೇಸ್ ಆಫ್ ಅನ್ಫಾರ್ಚುನೇಟ್ ಡೆತ್, ಅದನ್ನ ನಾವು ಕಾಲಾವಧಿ ವಿಮೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಕಾಲಾವಧಿ ವಿಮೆ ಏನಕ್ಕೆ ಉಪಯೋಗ? ಈಗ ನನಗೆ ಹೆಚ್ಚಿನ ಒಂದು ಆರ್ಥಿಕ ಭದ್ರತೆ ಬೇಕಾಗಿರುತ್ತೆ. ಯಾಕೆ? ಈಗ ನಾನು ಯಾವುದೋ ಒಂದು ಬಿಸ್ನೆಸ್ ಮಾಡೋದಕ್ಕೆ 1 ಕೋಟಿ ಸಾಲ ತಗೊಂಡ್ಬಿಟ್ಟೆ ಬ್ಯಾಂಕಲ್ಲಿ, ನಾನು ಡೆತ್ ಆಗಿಬಿಟ್ಟೆ, ನಾಳೆ ಏನಾಗುತ್ತೆ? ಆ ಬಿಸ್ನೆಸ್ಸೂ ಹೊರಟೋಗ್ತದೆ, ಅಲ್ಲಿ ಆಸ್ತಿ ಪಾಸ್ತಿಗಳೆಲ್ಲ ಮಾರಾಟ ಆಗ್ತವೆ, ಬ್ಯಾಂಕ್ ಹರಾಜಾಗ್ತಾರೆ, ಮತ್ತೆ ನಾನೂ ಇರೋದಿಲ್ಲ, ಕುಟುಂಬದ ದುಸ್ಥಿತಿಗೆ ಬರುತ್ತೆ. ಹಾಗಾಗಿ ಆ ಒಂದು ಹೆಚ್ಚಿನ ನನಗೆ ಲಯಬಿಲಿಟಿ ಅಥವಾ ಹೊಣೆಗಾರಿಕೆ ಇದ್ದಾಗ ಈ ಕಾಲಾವಧಿ ವಿಮೆಗಳು ಸಹಕಾರಿ ಆಗ್ತವೆ. ಟರ್ಮ್ ಅಶೂರೆನ್ಸ್ ಪಾಲಿಸಿ ಅಂತ ಹೇಳ್ತೀನಿ. ಇಲ್ಲಿ ಈ ಟರ್ಮ್ ಅಶೂರೆನ್ಸ್ ಪಾಲಿಸಿಯಲ್ಲಿ ಒಂದು ಪ್ರಶ್ನೆ, ಟರ್ಮ್ ವಿಮೆಯಲ್ಲಿ ಪಾವತಿ ಮಾಡಿದ ಪ್ರೀಮಿಯಂಗಳು, ಪಾವತಿ ಮಾಡಿದಂತ ಪ್ರೀಮಿಯಂಗಳು ಅಥವಾ ಕಂತುಗಳು ಕಾಲಾನಂತರ, ಅಂದ್ರೆ ಟೈಮ್ ಹೋದಂಗೆಲ್ಲ, ಒಂದು 25 ವರ್ಷ ಪಾಲಿಸಿ ತಗೊಂಡಿವಿ, ಈಗ 10 ವರ್ಷ ಆಯ್ತು, 15 ವರ್ಷ ಆಯ್ತು, 20 ವರ್ಷ ಆಯ್ತು, ಈ ತರ ಆದಂಗೆಲ್ಲ ಈ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಪ್ರೀಮಿಯಂಗಳು ಏನಾಗ್ತವೆ? ಹೆಚ್ಚು ಆಗ್ತವೆ, ಕಡಿಮೆ ಆಗ್ತವೆ, ಸ್ಥಿರವಾಗಿರ್ತವೆ, ಮತ್ತೆ ಹಿಂತಿರುಗಿಸಲಾಗುವುದು. ಆನ್ಸರ್ ಏನು? ಸ್ಥಿರವಾಗಿ ಇರ್ತವೆ. ಪಾಲಿಸಿ ಇವತ್ತು ಪ್ರೀಮಿಯಂ ಏನ್ ಡಿಸೈಡ್ ಆಗುತ್ತೆ, ಇವತ್ತು ಎಷ್ಟು ಏನ್ ವಯಸ್ಸಿದೆಯಾ, ಇವತ್ತು ಏನ್ ಪ್ರೀಮಿಯಂ ಡಿಸೈಡ್ ಆಗುತ್ತಾ, ದ ಸೇಮ್ ಪ್ರೀಮಿಯಂ ವಿಲ್ ಕಂಟಿನ್ಯೂ ಟಿಲ್ ದ ಪಾಲಿಸಿ ಎಂಡ್ಸ್. ಪಾಲಿಸಿಯ ಕೊನೆಯವರೆಗೂ ಸ್ಥಿರವಾಗಿ ಇರ್ತವೆ. ಅಲ್ಲಿ ಪ್ರೀಮಿಯಂ ಕಂತು ಹೆಚ್ಚುನೂ ಆಗಲ್ಲ, ಕಡಿಮೆನೂ ಆಗೋದಿಲ್ಲ, ಮತ್ತೆ ಆ ಕಂತುಗಳನ್ನ ಹಿಂತಿರುಗಿಸಿ ಕೊಡೋದು ಇಲ್ಲ ಆ ವ್ಯಕ್ತಿಗೆ. ಇಲ್ಲಿ ಪ್ರೀಮಿಯಂಗಳು ಸ್ಥಿರವಾಗಿ ಇರ್ತವೆ. ಸರಿನಾ? ಮತ್ತೊಂದು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮತ್ತೊಂದು ಪ್ರಶ್ನೆ ಕೇಳ್ತೀನಿ ನಾನು. ಕೆಳಗಿನ ಆಯ್ಕೆಗಳಲ್ಲಿ ಟರ್ಮ್ ವಿಮಾ ಯೋಜನೆಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ
ಆರ್ ಕರೆಕ್ಟ್ ಇನ್ ಕನ್ಸರ್ನ್ ಟು ದ ಟರ್ಮ್ ಇನ್ಶೂರೆನ್ಸ್. ಈ ಟರ್ಮ್ ಇನ್ಶೂರೆನ್ಸಿಗೆ ಸಂಬಂಧಪಟ್ಟಂಗೆ ಯಾವ ಹೇಳಿಕೆ ಸರಿಯಾಗಿದೆ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಟರ್ಮ್ ವಿಮಾ ಯೋಜನೆಯಲ್ಲಿ, ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ನವೀಕರಣಕ್ಕೆ ಆಯ್ಕೆ ಇರುತ್ತದೆ. ಜೀವಮಾನದ ನವೀಕರಣಕ್ಕೆ ಆಯ್ಕೆ ಇರುತ್ತದೆ. ಎರಡನೇದು, ಎಲ್ಲಾ ಟರ್ಮ್ ವಿಮೆ ಯೋಜನೆಗಳು ಅಂತರ್ನಿರ್ಮಿತ ಅಸಾಮರ್ಥ್ಯ ರೈಡರ್ ಜೊತೆ ಬರುತ್ತವೆ. ಮೂರನೇದು, ಟರ್ಮ್ ವಿಮೆಯನ್ನು ಒಂದು ಸ್ವತಂತ್ರವಾದ ಪಾಲಿಸಿಯಾಗಿ ಹಾಗೂ ಮತ್ತೊಂದು ಪಾಲಿಸಿಯ ರೈಡರ್ ಆಗಿ ಕೊಂಡುಕೊಳ್ಳಬಹುದು. ನಾಲ್ಕನೇದು, ಟರ್ಮ್ ಪಾಲಿಸಿಯನ್ನು ಜೀವಮಾನ ಪಾಲಿಸಿಯಾಗಿ ಪರಿವರ್ತಿಸಿಕೊಳ್ಳಲು ಅವಕಾಶ ಇಲ್ಲ. ಮತ್ತೊಮ್ಮೆ ಅಂದ್ರೆ ಏನಂದ್ರೆ ಆನ್ಸರ್ಗಳು ಉದ್ದ ಇರ್ತವೆ. ಅಂತ ತುಂಬಾ ಕ್ಲಿಷ್ಟವಾದ ಪ್ರಶ್ನೆಗಳನ್ನ ನೀವು ಅಟೆಂಡ್ ಮಾಡೋದು ಯಾವಾಗ ಅಟೆಂಡ್ ಮಾಡ್ಬೇಕಂದ್ರೆ ಲಾಸ್ಟ್ಗೆ ಅಟೆಂಡ್ ಮಾಡಿ. ಈ ತರದ ದೊಡ್ಡ ಪ್ರಶ್ನೆಗಳು ಏನಾಗ್ತದೆ, ನಿಮಗೆ ಸಮಯವನ್ನ ಕನ್ಸ್ಯೂಮ್ ಮಾಡ್ತವೆ. ನಾನು ಲಾಸ್ಟ್ ಟಿಪ್ಸ್ ಕೊಡ್ತೀನಿ. ಈ ಟರ್ಮ್ ಇನ್ಶೂರೆನ್ಸ್ ಅಂತಂದ್ರೆ ನಿಮಗೆ ಏನಪ್ಪಾ ಅಂತಂದ್ರೆ ಒಂದೇ ಮಾತಿನಲ್ಲಿ ನಾನು ಹೇಳ್ಬೇಕು ಅಂತಂದ್ರೆ ಇಲ್ಲಿ ಪರಿಪಕ್ವ ದಾವೆ ಇರೋದಿಲ್ಲ. ಮತ್ತೆ ಈ ಪಾಲಿಸಿಗಳನ್ನ ಕನ್ವರ್ಟ್ ಮಾಡೋದಿಕ್ಕೆ ಮತ್ತೆ ಬೇರೊಂದು ಪಾಲಿಸಿಯಾಗಿ ಕನ್ವರ್ಟ್ ಮಾಡೋದಿಕ್ಕೆ ಬರೋದಿಲ್ಲ. ಮತ್ತೆ ಜೀವಮಾನದವರೆಗೂ ಈ ಪಾಲಿಸಿ ಇರೋದಿಲ್ಲ, ನಿರ್ದಿಷ್ಟ ಅವಧಿವರೆಗೆ ಮಾತ್ರ ಇರ್ತವೆ. ಸರಿನಾ? ಇಲ್ಲಿ ಮತ್ತೊಂದು ಪ್ರಶ್ನೆ. ಉಳಿತಾಯದ ಅಂಶವನ್ನು ಹೊಂದಿಲ್ಲದ ಯೋಜನೆ. ಉಳಿತಾಯದ ಅಂಶವನ್ನು ಹೊಂದಿಲ್ಲದ ಯೋಜನೆ ಯಾವುದು? ಎಂಡೋಮೆಂಟ್ ಪ್ಲಾನ್, ಹೋಲ್ ಲೈಫ್ ಪ್ಲಾನ್, ಟರ್ಮ್ ಪ್ಲಾನ್, ಆನ್ಯುಟಿ ಪ್ಲಾನ್. ಯಾವುದು ಉಳಿತಾಯದ ಅಂಶವನ್ನ ಹೊಂದಿಲ್ಲದೆ ಅಂತಕ್ಕಂಥ ಯೋಜನೆ? ನೋ ಸೇವಿಂಗ್ಸ್. ಉಳಿತಾಯದ ಅಂಶವನ್ನು ಹೊಂದಿಲ್ಲದಂತ ಯೋಜನೆ ಎಂಡೋಮೆಂಟ್ ಪ್ಲಾನ್, ಹೋಲ್ ಲೈಫ್ ಪ್ಲಾನ್, ಟರ್ಮ್ ಪ್ಲಾನ್, ಆನ್ಯುಟಿ ಪ್ಲಾನ್. ಹೇಳ್ರಿ, ತಪ್ಪಾರಾಗ್ಲಿ ಸರಿ ಆಗ್ಲಿ, ನಿಮ್ಗೆ ಅರ್ಥ. ಟರ್ಮ್ ಪ್ಲಾನ್, ಎಕ್ಸಾಕ್ಟ್ಲಿ. ಯಾಕಂದ್ರೆ ಅಲ್ಲಿ ಉಳಿತಾಯ ಅಂತ ಏನು ಇರೋದಿಲ್ಲ. ನೀವು ಕಟ್ಟುವಂತ ಹಣ ಅದು ಪ್ಯೂರ್ ರಿಸ್ಕಿಗೆ ಮಾತ್ರ ಕಟ್ಟಿರ್ತೀರಿ ನೀವು. ಅಂದ್ರೆ ಇನ್ ಕೇಸ್ ಆಫ್ ಡೆತ್, ನೀವು ಮರಣ ಹೊಂದಿದ್ರೆ ಮಾತ್ರ ನಿಮ್ ಕುಟುಂಬಕ್ಕೆ ದೊಡ್ಡ ಅಮೌಂಟ್ ಸಿಗ್ಲಿ ಅನ್ನೋ ಉದ್ದೇಶ. ಅಲ್ಲಿ ಉಳಿತಾಯದ ಅಂಶನೇ ಇರೋದಿಲ್ಲ. ನಾಳೆ ನಿಮ್ಗೇನೋ ದುಡ್ಡು ವಾಪಸ್ ಬರ್ತದೆ ಅಥವಾ ಸಿಗ್ತದೆ ಅನ್ನೋದಕ್ಕೆ. ಸರಿನಾ? ಓಕೆ, ಫೈನ್. ಎಸ್. ಎಂಡೋಮೆಂಟ್ ಅಥವಾ ಉಂಬಳಿ ವಿಮೆ ಅಂದ್ರೇನು? ಎಂಡೋಮೆಂಟ್ ಪ್ಲಾನ್ ಅಂತಂತಂದ್ರೆ ಪಾಲಿಸಿ ಅವಧಿ ಒಂದು 20 ವರ್ಷ ತಗೊಂಡಿದ್ದಾರೆ ಅಂತಂದ್ರೆ 20 ವರ್ಷದವರೆಗೂ ಪಾಲಿಸಿದಾರ ದುಡ್ಡು ಕಟ್ಟಿದ್ದಾನೆ ಅಂತಂದ್ರೆ 20 ವರ್ಷದ ಕೊನೆಯಲ್ಲಿ ವಿಮಾ ಮೊತ್ತ ಮತ್ತು ಬೋನಸ್ ಅನ್ನ ಕೊಡ್ತಾರೆ. 20 ವರ್ಷದ ಅವಧಿಯಲ್ಲಿ ಅವನು ಯಾವಾಗ ತೀರ್ಕೊಂಡ್ರು ಅವನ ಕುಟುಂಬಕ್ಕೆ ಆ ವಿಮಾ ಮೊತ್ತ ಮತ್ತು ಆ ಪಾಲಿಸಿ ಎಷ್ಟು ವರ್ಷ ರನ್ ಆಗಿರುತ್ತೋ ಅಷ್ಟು ವರ್ಷದ ಬೋನಸ್ ಅನ್ನ ಆ ಒಂದು ದಾವೆದಾರ ಅಥವಾ ನಾಮನಿರ್ದೇಶಿತ ವ್ಯಕ್ತಿಗೆ ಆ ಹಣವನ್ನ ತಲುಪಿಸುವಂಥದ್ದು. ಅಂದ್ರೆ ವ್ಯಕ್ತಿ ಇದ್ದಾಗ್ಲೂ ದುಡ್ಡು ಸಿಗುತ್ತೆ, ಆ ವ್ಯಕ್ತಿ ಮರಣ ಹೊಂದಿದ್ರೂ ದುಡ್ಡು ಸಿಗುವಂತ ಯೋಜನೆಯನ್ನ ನಾವು ಎಂಡೋಮೆಂಟ್ ಅಥವಾ ಉಂಬಳಿ ವಿಮೆ ಯೋಜನೆ ಅಂತ ಹೇಳ್ತೇವೆ. ಈಗ ಒಂದು ಉದಾಹರಣೆ ನಾನು ಪ್ರಶ್ನೆ ಕೇಳ್ತೀನಿ ಎಂಡೋಮೆಂಟ್ ರಿಲೇಟೆಡ್ ಆಗಿ. ರಮೇಶ ಎಂಬುವರು 10 ಲಕ್ಷ ವಿಮಾ ಮೊತ್ತದ ಉಂಬಳಿ ವಿಮೆಯನ್ನು ಪಡೆದಿದ್ದು 20 ವರ್ಷ ಅವಧಿಗೆ ಪಾಲಿಸಿಯನ್ನು ಪಡೆದಿರುತ್ತಾರೆ. ಅವರು ತಮ್ಮ ಪಾಲಿಸಿ ಪಡೆದ 3 ವರ್ಷದಲ್ಲಿ ಅಥವಾ 4 ವರ್ಷದಲ್ಲಿ ಮರಣ ಹೊಂದಿರುತ್ತಾರೆ. ಅವರಿಗೆ ಈಗ ಸಿಗುವ ಹಣ
ಸಂಪೂರ್ಣ ವಿಮಾ ಮೊತ್ತ ಮತ್ತು 4 ವರ್ಷದ ಬೋನಸ್. ಸಂಪೂರ್ಣ ವಿಮಾ ಮೊತ್ತ ಮಾತ್ರ, ಏನೂ ಸಿಗುವುದಿಲ್ಲ. ಸಂಪೂರ್ಣ ವಿಮಾ ಮೊತ್ತ ಮತ್ತು ಕೇವಲ 4ನೇದು ಕೇವಲ ಬೋನಸ್ ಮಾತ್ರ. ಈ ತರ ಆಪ್ಷನ್ ಕೇಳ್ತಾರೆ. ಅವಾಗ ಎಷ್ಟು ಕೊಡ್ತಾರೆ? ಎಸ್, ಸಂಪೂರ್ಣ ವಿಮಾ ಮೊತ್ತ ಮತ್ತು 4 ವರ್ಷದ ಬೋನಸ್. ಯಾಕಂದ್ರೆ 4 ವರ್ಷದ ನಂತರನೇ ಅವ್ನು ಡೆತ್ ಆಗಿದ್ದಾನೆ ಅಂದ್ರೆ ಆ 4 ವರ್ಷದ ಬೋನಸ್ ಅನ್ನು ಸೇರಿಸಿ ಕೊಡ್ತಾರೆ. ಆ ಪಾಲಿಸಿ 10 ಲಕ್ಷ ಪ್ಲಸ್ ಆ 4 ವರ್ಷದ ಬೋನಸ್. ಈ ತರ. ಮತ್ತೆ ಇನ್ನ ಮನಿ ಬ್ಯಾಕ್ ಪ್ಲಾನ್ಸ್ ಬಗ್ಗೆ ಒಂದು ಕಂಪಲ್ಸರಿ ಪ್ರಶ್ನೆ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಒಂದು ಪ್ರಶ್ನೆಯನ್ನ ನಾನು ಹೇಳ್ತೀನಿ. ಈ ಹಣ ಹಿಂತಿರುಗಿಸುವ ಪಾಲಿಸಿ ಹೇಗಿರುತ್ತೆ ಅಂತಂದ್ರೆ, ಈಗ 20 ವರ್ಷದ ಪಾಲಿಸಿ ಅವಧಿ ಇದೆಯಪ್ಪ, ಅಲ್ಲಿ 5ನೇ ವರ್ಷ ಒಂದು 20% ದುಡ್ಡು, 10ನೇ ವರ್ಷ ಒಂದು 20% ದುಡ್ಡು, 15ನೇ ವರ್ಷ ಒಂದು 20% ದುಡ್ಡು ಕೊಡ್ತಾರೆ. ಇನ್ನು 20ನೇ ವರ್ಷದ ಕೊನೆಯಲ್ಲಿ ಈಗ ಆಲ್ರೆಡಿ 20% 60% ದುಡ್ಡು ಕೊಟ್ಟಿರ್ತಾರೆ. ಇನ್ನು ಕಡೆಗೆ ಪಾಲಿಸಿ ಮೆಚುರಿಟಿ ಆದಾಗ 20ನೇ ವರ್ಷದಲ್ಲಿ ಇನ್ನು 40% ಪ್ಲಸ್ ಬೋನಸ್ ಅನ್ನ ಕೊಡ್ತಾರೆ ಪಾಲಿಸಿ ಮೆಚುರಿಟಿ ಆದಾಗ. ಈ ತರದ ಪಾಲಿಸಿಯನ್ನ ನಾವು ಹಣ ಹಿಂತಿರುಗಿಸುವ ಯೋಜನೆಗಳು, ಮನಿ ಬ್ಯಾಕ್ ಪಾಲಿಸಿ ಅಂತ ಹೇಳ್ತೇವೆ. ಈ ಹಣ ಹಿಂತಿರುಗಿಸುವ ಯೋಜನೆ ಬಗ್ಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ಈಗ ಆನ್ಸರ್ ಮಾಡಿ. ರಮೇಶ ಎಂಬುವರು 10 ಲಕ್ಷ ವಿಮಾ ಮೊತ್ತದ ಹಣ ಹಿಂತಿರುಗಿಸುವ ಯೋಜನೆಯ ಪಾಲಿಸಿಯನ್ನ ಪಡೆದಿದ್ದು, ಅವರು ಕ್ರಮವಾಗಿ 5, 10, 15ನೇ ವರ್ಷದಲ್ಲಿ 2 ಲಕ್ಷ ಹಣವನ್ನ ಪಡೆದಿರುತ್ತಾರೆ. ಈಗ ಪಾಲಿಸಿ ಪರಿಪಕ್ವವಾಗಿದ್ದು ಅವರಿಗೆ ಸಿಗುವಂತಹ ಹಣ. ಆಪ್ಷನ್ 1 40% ವಿಮಾ ಮೊತ್ತ ಮತ್ತು ಬೋನಸ್. 2ನೇದು 100% ಸಮ್ ಅಶ್ಯೂರ್ಡ್ ವಿಮಾ ಮೊತ್ತ ಮತ್ತು ಬೋನಸ್. ಕೇವಲ ಬೋನಸ್ ಮಾತ್ರ, ಕೇವಲ ವಿಮಾ ಮೊತ್ತ ಮಾತ್ರ. ಎಸ್, ಯಾಕಂದ್ರೆ ರಿಮೈನಿಂಗ್ ಸಮ್ ಅಶ್ಯೂರ್ಡ್ 40% ಸಮ್ ಅಶ್ಯೂರ್ಡ್ ಮತ್ತೆ ಬೋನಸ್ ಅನ್ನ ಕೊಡ್ತಾರೆ. ಇದೇ ಪ್ರಶ್ನೆಯನ್ನ ಆಪ್ಷನ್ ಏನ್ ಮಾಡ್ತಾನೆ? ಸಂಪೂರ್ಣ ವಿಮಾ ಮೊತ್ತ ಮಾತ್ರ, ಉಳಿದ ವಿಮಾ ಮೊತ್ತ ಮತ್ತು ಬೋನಸ್ ಅಂತ ಕೊಡ್ತಾನೆ, ಕೇವಲ ಬೋನಸ್ ಮಾತ್ರ, ಕೇವಲ ವಿಮಾ ಮೊತ್ತ ಮಾತ್ರ, ಈ ತರ ಆಪ್ಷನ್ ಕೇಳ್ತಾನೆ. ಅವಾಗ ನಾವು ಉಳಿದ ವಿಮಾ ಮೊತ್ತ ಮತ್ತು ಬೋನಸ್ ಈ ತರ ಆನ್ಸರ್ ಆಪ್ಷನ್ಸ್ ಇದ್ದಾಗ ನಾವು ಟಿಕ್ ಮಾಡ್ಬೇಕಾಗುತ್ತೆ. ಸರಿನಾ? ಇನ್ನ ಪಿಂಚಣಿ ಯೋಜನೆಗಳು. ಪಿಂಚಣಿ ಯೋಜನೆಗಳ ಬಗ್ಗೆ ನಾವು ಪೆನ್ಷನ್ ಪ್ಲಾನ್ಸ್ಗಳ ಬಗ್ಗೆ 2 ರೀತಿ ಪೆನ್ಷನ್ ಅಂತ ಹೇಳಿದ್ದೆ. ಒಂದು ಇಮ್ಮಿಡಿಯೇಟ್ ಪೆನ್ಷನ್, ಇನ್ನೊಂದು ಡೆಫರ್ಡ್ ಪೆನ್ಷನ್. ತಕ್ಷಣದ ಪಿಂಚಣಿ ಯೋಜನೆ ಮತ್ತು ಮುಂದೂಡಲಾದ ಪಿಂಚಣಿ ಯೋಜನೆ ಅಂತ ಹೇಳಿದೆ. ಪಿಂಚಣಿ ಅಥವಾ ವರ್ಷಾಸನ ಅಂತ ನಾವು ಕರಿತೀವಿ. ಸರಿನಾ? ಈಗ ಅದ್ರ ರಿಲೇಟೆಡ್ ಆಗಿ ಪ್ರಶ್ನೆಯನ್ನ ಹೇಗೆ ಕೇಳ್ಬೋದು ಈ ಪೆನ್ಷನ್ ಯೋಜನೆಗಳಲ್ಲಿ? ಈಗ ರಮೇಶ ಎಂಬುವರು 1 ಕೋಟಿ ಹಣವನ್ನು ತಕ್ಷಣದ ಪಿಂಚಣಿ ಯೋಜನೆಯಲ್ಲಿ ಹೂಡಿಕೆ ಮಾಡಿದ್ದು, ಅವರು ಪ್ರತಿ ತಿಂಗಳು ಹಣವನ್ನು ಪಡೆಯಬೇಕೆಂದು ಇಚ್ಛಿಸಿದ್ದಲ್ಲಿ ಅವರಿಗೆ ಸಿಗುವಂತಹ ಹಣ ಈ ತರ ಕೇಳಿ. ಪಾಲಿಸಿ ಪಡೆದ 30 ದಿನಗಳ ನಂತರ ಹಣ ಸಿಗುತ್ತದೆ, ಪಾಲಿಸಿ ಪಡೆದು 1 ವರ್ಷದ ನಂತರ ಹಣ ಸಿಗುತ್ತೆ, ಪಾಲಿಸಿ ಪಡೆದ 3 ತಿಂಗಳ ನಂತರ ಹಣ ಸಿಗುತ್ತದೆ, ಪಾಲಿಸಿ ಪಡೆದು 6 ತಿಂಗಳ ನಂತರ ಹಣ ಸಿಗುತ್ತದೆ. ಈ ತರ ಆಪ್ಷನ್ಸ್ ಕೊಡ್ತಾನೆ. ಅವಾಗ ಆನ್ಸರ್ ಯಾವ್ದು ಸರಿ ಆಗುತ್ತೆ? ತಕ್ಷಣದ ಪಿಂಚಣಿ ಯೋಜನೆಯಲ್ಲಿ ಪಾಲಿಸಿ ಪಡೆದ 1 ತಿಂಗಳ ನಂತರನೇ ದುಡ್ಡು ಕೊಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ ತಕ್ಷಣದ ಪಿಂಚಣಿ ಯೋಜನೆಯಲ್ಲಿ. ಅದೇ ಮುಂದೂಡಲಾದ ಪಿಂಚಣಿ ಯೋಜನೆಯಲ್ಲಿ ಏನಾಗ್ತದೆ? ಒಂದು ನಿರ್ದಿಷ್ಟ ಅವಧಿಗೆ ಮುಂದೂಡಿ ಅದಾದ ನಂತರ ಪಿಂಚಣಿ ಸ್ಟಾರ್ಟ್ ಆಗ್ತದೆ. ಅದನ್ನ ನಾವು ಡೆಫರ್ಮೆಂಟ್ ಪೀರಿಯಡ್ ಅಥವಾ ಮುಂದೂಡಲಾದ ಅವಧಿ ಅಂತ ಹೇಳ್ತೇವೆ. ಇನ್ನು ಪಾಲಿಸಿಯ ಸೌಲಭ್ಯ ಸಿಗುವಂತ ಅವಧಿಯನ್ನು ನಾವು ವೆಸ್ಟಿಂಗ್ ಪೀರಿಯಡ್ ಅಂತ ನಾವು ಕರಿತೀವಿ. ಇನ್ನ ಕೆಳಕಂಡ ಯಾವ ಪಾಲಿಸಿಯಲ್ಲಿ ಮುಂದಿನ ಸಂಪೂರ್ಣ ಕಂತುಗಳು ಮನ್ನಾವಾಗುತ್ತವೆ ಅಂತ ಪ್ರಶ್ನೆ ಕೇಳ್ತಾನೆ. ಕೆಳಕಂಡ ಯಾವ ಪಾಲಿಸಿಯಲ್ಲಿ ಮುಂದಿನ ಸಂಪೂರ್ಣ ಕಂತುಗಳು ಮನ್ನಾವಾಗುತ್ತವೆ? ಆಪ್ಷನ್: ಉಂಬಳಿ ವಿಮಾ ಯೋಜನೆ, ಹಣ ಹಿಂತಿರುಗಿಸುವ ಯೋಜನೆ, ಮಕ್ಕಳ ಯೋಜನೆ,
ಪಿಂಚಣಿ ಯೋಜನೆ. ಪ್ರಶ್ನೆ ಅರ್ಥ ಆಯ್ತಾ? ಕೆಳಗಿನ ಯಾವ ಯೋಜನೆಗಳಲ್ಲಿ ಮುಂದಿನ ಕಂತುಗಳು ಸಂಪೂರ್ಣ ಮನ್ನಾವಾಗುತ್ತವೆ ಅಂತ ಆಪ್ಷನ್ ಕೊಡ್ತಾನೆ. ಎಸ್, 100%. ಎಸ್, ಯಾಕಂತಂದ್ರೆ ಮಕ್ಕಳ ಯೋಜನೆಯಲ್ಲಿ ಮಾತ್ರ ಕಂತು ಮನ್ನಾ ಸೌಲಭ್ಯ ಫೆಸಿಲಿಟಿ ಇರುತ್ತೆ ಅಲ್ವಾ? ತಂದೆಯ ಅಕಾಲ ಮರಣ ಹೊಂದೋದ್ರಿಂದ ಮತ್ತೆ ಆ ಒಂದು ಫ್ಯಾಮಿಲಿ ಆರ್ಥಿಕವಾಗಿ ದುಸ್ಥಿತಿ ಬಂದಿರುತ್ತೆ, ಮತ್ತೆ ಹಣವನ್ನ ಕಟ್ಟೋದಕ್ಕೆ ದುಡಿಯುವಂತ ವ್ಯಕ್ತಿ ಇರೋದಿಲ್ಲ. ಹಾಗಾಗಿ ಆ ಸಂಪೂರ್ಣ ಕಂತು ಮನ್ನಾ ಸೌಲಭ್ಯ ಆ ಒಂದು ಮಕ್ಕಳಿಗೆ ನಾವು ಪಾಲಿಸಿಯನ್ನು ಕೊಟ್ಟಾಗ ಆ ಸೌಲಭ್ಯವನ್ನು ಕಂಪಲ್ಸರಿ ನಾವು ಆ ಸೌಲಭ್ಯವನ್ನು ಕೊಟ್ಟು ಪಾಲಿಸಿಯನ್ನು ಮಾಡಬೇಕು. ಅವಾಗ ಅದರ ಸಂಪೂರ್ಣ ಒಂದು ಲಾಭ ಸಿಗ್ತದೆ ಸ್ನೇಹಿತರು. ಸರಿನಾ? ಇವೆಲ್ಲವೂ ನಮಗೆ ಈ ವಿಮಾ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳು ಸ್ನೇಹಿತರೆ. ಇನ್ನ ಈ ಪಾಲಿಸಿ ಸರ್ವೀಸಸ್ ಸೇವೆಗಳ ಬಗ್ಗೆ, ಪಾಲಿಸಿ ಸೇವೆಗಳ ಬಗ್ಗೆ ಪ್ರಶ್ನೆಗಳನ್ನು ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಪ್ರಥಮ ಕಂತಿನ ರಸೀದಿ ಏನನ್ನ ಸೂಚಿಸುತ್ತದೆ? ಫಸ್ಟ್ ಪ್ರೀಮಿಯಂ ರೆಸಿಪ್ಟ್. ಈ ಪಾಲಿಸಿ ತಗೊಂಡಾಯ್ತು, ಈಗ ನೀವು ಈ ಪ್ರಥಮ ಕಂತಿನ ರಸೀದಿ ಬಂತು, ಅದು ಏನನ್ನ ಸೂಚಿಸ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಅದು ಅಪಾಯದ ಆರಂಭವನ್ನ ಸೂಚಿಸ್ತದೆ, ಅದು ವಿಮಾ ಒಪ್ಪಂದವನ್ನ ಮುಂದೂಡುವಂತ ಪ್ರಕ್ರಿಯೆ, ಅಥವಾ ಈ ತರ ಪ್ರಥಮ ಕಂತಿನ ರಸೀದಿ ಅಂತಂತಂದ್ರೆ ಅಂದ್ರೆ ಏನು ಅಂತಂದ್ರೆ ಇಟ್ ಇಸ್ ದ ಎವಿಡೆನ್ಸ್ ಆಫ್ ದಿ ಕಾಂಟ್ರಾಕ್ಟ್. ಈ ವಿಮಾ ಒಪ್ಪಂದಕ್ಕೆ ಒಂದು ಸಾಕ್ಷಿ ಅದೇ ಅಲ್ವಾ? ಪ್ರಥಮ ಕಂತಿನ ರಸೀದಿನೇ ವಿಮಾ ಒಪ್ಪಂದಕ್ಕೆ ಸಾಕ್ಷಿ. ಸರಿನಾ? ಇನ್ನ ನಾಮನಿರ್ದೇಶನ ಪಾಲಿಸಿಯಲ್ಲಿ ಕಾಲ ಕಾಲಕ್ಕೆ ಬದಲಾಗುತ್ತದೆ, ಸರಿನಾ ತಪ್ಪೋ? ಸರಿ ಅಲ್ವಾ? ನಾಮನಿರ್ದೇಶನ ಪಾಲಿಸಿಯಲ್ಲೇ ಕಾಲ ಕಾಲಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ. ಈ ಪ್ರಥಮ ಕಂತಿನ ರಸೀದಿಗೆ ಸಂಬಂಧಪಟ್ಟಂಗೆ ಯಾವ ತರ ಪ್ರಶ್ನೆ ಇರುತ್ತೆ ಅಂತ ನಾನು ಒಂದೆರಡು ಪ್ರಶ್ನೆ ಕೇಳ್ತೀನಿ. ಪ್ರಥಮ ಕಂತಿನ ರಸೀದಿ ಏನನ್ನು ಸೂಚಿಸ್ತದೆ? ಉಚಿತ ನೋಟದ ಅವಧಿ ಮುಗಿದಿದೆ ಅನ್ನೋದನ್ನು ಸೂಚಿಸ್ತದೆ. ಪಾಲಿಸಿ ಕರಾರು ಪ್ರಾರಂಭವಾಗಿರುವುದಕ್ಕೆ ಸಾಕ್ಷಿಯಾಗಿದೆ. ಪಾಲಿಸಿಯನ್ನು ಈಗ ರದ್ದುಪಡಿಸಲಾಗಿದೆ. ಪಾಲಿಸಿ ನಿಶ್ಚಿತ ನಗದು ಸೌಲಭ್ಯವನ್ನು ಹೊಂದಿದೆ. ಇದರಲ್ಲಿ ಯಾವ್ದು ಸರಿ ಆಗುತ್ತೆ? ಪಾಲಿಸಿ ಆರಂಭ ಆಗಿರೋದನ್ನು ಸೂಚಿಸ್ತದೆ. ಇನ್ನ ಪಾಲಿಸಿ ಬಾಂಡ್ ತಲುಪಿದ ಎಷ್ಟು ದಿನಗಳ ಒಳಗೆ ಪಾಲಿಸಿಯನ್ನ ರದ್ದುಪಡಿಸೋದಕ್ಕೆ ಅವಕಾಶ ಇರುತ್ತೆ? 15 ದಿನಗಳೊಳಗೆ ಪಾಲಿಸಿ ಬಾಂಡ್ ತಲುಪಿದ 15 ದಿನಗಳೊಳಗೆ ಪಾಲಿಸಿಯನ್ನ ರದ್ದುಪಡಿಸೋದಕ್ಕೆ ಅವಕಾಶ ಇರುತ್ತೆ. ಅದನ್ನ ನಾವು ಟೆಕ್ನಿಕಲಿ ಏನಂತ ಕರಿತೀವಿ? ಅದನ್ನ ಎಸ್, ಫ್ರೀ ಲುಕ್ ಇನ್ ಪೀರಿಯಡ್ ಅಥವಾ ಕೂಲಿಂಗ್ ಆಫ್ ಪೀರಿಯಡ್ ಅಂತ ನಾವು ಅದನ್ನ ಕರಿತೀವಿ. 15 ದಿನಗಳ ಒಳಗಡೆ ಬಾಂಡ್ ತಲುಪಿದ 15 ದಿನ ಒಳಗೆ ಪಾಲಿಸಿಯನ್ನು ರದ್ದುಪಡಿಸೋದಕ್ಕೂ ಆ ಪಾಲಿಸಿದಾರನಿಗೆ ಅವಕಾಶ ಇರುತ್ತೆ. ಎಸ್, ಈ ನಾಮನಿರ್ದೇಶನದ ವಿಷಯದಲ್ಲಿ ಈ ಕೆಳಗಿನ ಯಾವ ವಾಕ್ಯವು ಸುಳ್ಳು? ನಾಮನಿರ್ದೇಶಕ್ಕೆ ಸಂಬಂಧಪಟ್ಟಂಗೆ ಕೆಳಗಿನ ಯಾವ ಸೆಂಟೆನ್ಸ್ ಸುಳ್ಳು ಅಥವಾ ತಪ್ಪು? ಫಸ್ಟ್ ಒನ್, ಒಂದು ವಿಮಾ ಸಂಸ್ಥೆಯಲ್ಲಿ ಸಾಲ ತೆಗೆದುಕೊಳ್ಳುವಾಗ ಪಾಲಿಸಿಯ ನಾಮನಿರ್ದೇಶನವನ್ನು ರದ್ದುಪಡಿಸಲಾಗುವುದು. ಸರಿನಾ? ವಿಮಾ ಸಂಸ್ಥೆಯಲ್ಲಿ ಸಾಲ ತೆಗೆದುಕೊಳ್ಳುವಾಗ ನಾಮನಿರ್ದೇಶನ ಹೊರಟೋಗುತ್ತೆ.
ಅನ್ನೋದು ಒಂದು ಪ್ರಶ್ನೆ. ಏನು, ನಾಮನಿರ್ದೇಶನ ವಿಷಯದಲ್ಲಿ ಯಾವ ಸ್ಟೇಟ್ಮೆಂಟು ಫಾಲ್ಸ್ ಅಥವಾ ಸುಳ್ಳು ಮಾಹಿತಿ. ಎರಡನೇದು, ಪಾಲಿಸಿಗೆ ನಾಮನಿರ್ದೇಶನವನ್ನು ಪಾಲಿಸಿಕೊಳ್ಳುವಾಗ ಅಥವಾ ನಂತರ ಮಾಡಬಹುದು. ಮೂರನೇದು, ನಾಮನಿರ್ದೇಶನವನ್ನು ಪಾಲಿಸಿಯ ಮೇಲೆ ಒಂದು ಒಡಂಬಡಿಕೆಯ ಶರ ಮಾಡುವ ಮೂಲಕ ಬದಲಾಯಿಸಬಹುದು. ನಾಮನಿರ್ದೇಶನವನ್ನು ನಾವು ಒಂದು ರೈಟಿಂಗ್ಸ್ ಶರ ಬರೆದು ನಾವು ಬದಲಾವಣೆ ಮಾಡಬಹುದು. ಇನ್ನು ನಾಲ್ಕನೇದು, ನಾಮಿನಿಗೆ ಅಥವಾ ನಾಮನಿರ್ದೇಶಿತ ವ್ಯಕ್ತಿಗೆ ವಿಮಾ ಮೊತ್ತದ ಮೇಲೆ ಸಂಪೂರ್ಣ ಹಕ್ಕು ಇರುತ್ತದೆ. ನಾಮನಿರ್ದೇಶಿತ ವ್ಯಕ್ತಿಗೆ ವಿಮಾ ಮೊತ್ತದ ಮೇಲೆ ಸಂಪೂರ್ಣ ಹಕ್ಕು ಇರುತ್ತದೆ. ಇದರಲ್ಲಿ ಯಾವ ಹೇಳಿಕೆ ಸುಳ್ಳು? ಫಸ್ಟ್ನೇದು, ಸಾಲ ತೆಗೆದುಕೊಳ್ಬೇಕಾದ್ರೆ ನಾಮನಿರ್ದೇಶನ ಇಲ್ಲ ಆಗುತ್ತೆ. ಎರಡನೇದು, ನಾಮನಿರ್ದೇಶನವನ್ನ ಪಾಲಿಸಿಕೊಳ್ಳುವಾಗ ಮತ್ತೆ ನಂತರ ಯಾವಾಗ ಬೇಕಾದ್ರೂ ಅದನ್ನ ಮಾಡ್ಬೋದು. ಮೂರನೇದು, ನಾಮನಿರ್ದೇಶನವನ್ನ ಒಂದು ಸೈನ್ ಮಾಡೋದ್ರ ಮುಖಾಂತರ, ನಾವು ಒಂದು ಅರ್ಜಿ ಕೊಡೋದ್ರ ಮುಖಾಂತರ ನಾಮನಿರ್ದೇಶನ ಬದಲಾಯಿಸ್ಬೋದು. ನಾಲ್ಕನೇದು, ನಾಮನಿರ್ದೇಶಿತ ವ್ಯಕ್ತಿಗೆ ವಿಮಾ ಮೊತ್ತದ ಮೇಲೆ ಸಂಪೂರ್ಣ ಹಕ್ಕಿರುತ್ತದೆ. ಈ ಕೆಳಕಂಡ ಹೇಳಿಕೆಗಳಲ್ಲಿ ಯಾವುದು ತಪ್ಪು ಅಥವಾ ಯಾವುದು ಸುಳ್ಳು? ಯಾವ್ದು ಮೇಡಮ್? ನಾಮನಿರ್ದೇಶನ ಇಲ್ಲ ಇಲ್ಲ, ನಾಮನಿರ್ದೇಶನ ಚೇಂಜ್ ಆಗುತ್ತೆ. ಯಾಕಂದ್ರೆ ಸಾಲ ಕೊಟ್ಟವ್ರು ಏನ್ ಮಾಡ್ತಾರೆ, ಆ ಬಾಂಡನ್ನ ಅವ್ರಿಗೆ ವರ್ಗಾವಣೆ ಮಾಡ್ಕೊಂತಾರೆ. ಅದನ್ನ ನಾವು ಕಂಡೀಷನಲ್ ಅಸೈನ್ಮೆಂಟ್ ಅಂತ ಹೇಳ್ತೀವಿ, ನಿರ್ಬಂಧಿತ ಪರಭಾರೆ ಅಂತ ಹೇಳ್ತೀವಿ. ಆ ಪರಭಾರೆ ಮಾಡಿದಾಗ ನಾಮನಿರ್ದೇಶನ ಹೊರಟೋಗ್ಬಿಡುತ್ತೆ. ಆ ಸ್ಟೇಟ್ಮೆಂಟು ಸರಿ ಇದೆ. ಮತ್ತೆ ನಾಮನಿರ್ದೇಶನವನ್ನು ಪಾಲಿಸಿ ಮಾಡಿಸ್ಬೇಕಾದ್ರೆ ಆಮೇಲೆ ನಂತರದಲ್ಲೂ ನಾಮನಿರ್ದೇಶನವನ್ನ ಚೇಂಜ್ ಮಾಡ್ಕೋಬಹುದು. ಮೂರನೇದು, ನಾಮನಿರ್ದೇಶನವನ್ನ ಅರ್ಜಿ ಕೊಟ್ಟು ನಾವು ಬದಲಾವಣೆ ಮಾಡ್ಕೋಬಹುದು. ಆದ್ರೆ ನಾಲ್ಕನೇದು ಇದೆಯಲ್ಲ, ನಾಮನಿರ್ದೇಶನ ಮಾಡಿದಂತ ವ್ಯಕ್ತಿಗೆ ವಿಮಾ ಮೊತ್ತದ ಮೇಲೆ ಸಂಪೂರ್ಣ ಅಧಿಕಾರ ಹೊಂದಿರುತ್ತೆ ಅನ್ನೋದಿದೆಯಲ್ಲ, ಅದು ತಪ್ಪು. ಯಾಕಂತಂದ್ರೆ ನಾನು ಸಾಲ ತಗೊಂಡಿದ್ದೀನಪ್ಪ, ಸಾಲ ತಗೊಂಡಾಗ ನಾನು ಡೆತ್ ಆದ್ರೆ ನನ್ನ ಹೆಂಡತಿಗೆ ದುಡ್ಡು ಕೊಡೋದಿಲ್ಲ. ನಾನು ಎಲ್ಲಿ ಬ್ಯಾಂಕಲ್ಲಿ ಅಡ ಇಟ್ಟಿರ್ತೀನಲ್ಲ ಬಾಂಡನ್ನ, ಆ ಬ್ಯಾಂಕ್ನವ್ರಿಗೆ ಫಸ್ಟ್ ದುಡ್ಡು ಕೊಡ್ತಾರೆ ಇನ್ಶೂರೆನ್ಸ್ ಕಂಪ್ನಿಯವರು. ಯಾಕಂದ್ರೆ ನಾನು ಅಲ್ಲಿ ನಿರ್ಬಂಧಿತ ಪರಭಾರೆಯನ್ನ ಮಾಡಿರ್ತೇನೆ. ನಾನು ಸಾಲ ತೀರ್ಸೋ ತನಕ ಆ ರೈಟ್ಸ್ ಅನ್ನ, ಆ ಪಾಲಿಸಿ ಬಾಂಡಿನ ಎಲ್ಲಾ ಒಂದು ಆರ್ಥಿಕ ಅಧಿಕಾರವನ್ನ ನೀವು ತಗೊಳ್ಳಿ ಅಂತ ನಾನೇ ಸೈನ್ ಮಾಡಿ ಕೊಟ್ಟಿರ್ತೇನೆ. ಸರಿನಾ? ಎಲ್ರಿಗೂ ಅರ್ಥ ಆಯ್ತಾ? ನಾಮನಿರ್ದೇಶಕ್ಕೆ ಸಂಬಂಧಪಟ್ಟಂಗೆ ಓಕೆ. ಮತ್ತೊಂದು ಪ್ರಶ್ನೆ, ಯಾವ ಸಂದರ್ಭದಲ್ಲಿ ಪಾಲಿಸಿದಾರನು ಒಬ್ಬ ನಿಯುಕ್ತರನ್ನ ನೇಮಿಸಬೇಕಾಗುತ್ತದೆ? ಯಾವ ಸಂದರ್ಭದಲ್ಲಿ ಪಾಲಿಸಿದಾರರು ಒಬ್ಬ ವ್ಯಕ್ತಿಯನ್ನ, ಒಬ್ಬ ಅಪಾಯಿಂಟಿಯನ್ನ ನಾವು ಮಾಡಬೇಕಾಗ್ತದೆ? ಒಂದು, ಪಾಲಿಸಿದಾರರು ಚಿಕ್ಕ ವಯಸ್ಸಿದ್ದಾಗ, ನಾಮನಿರ್ದೇಶಿತ ವ್ಯಕ್ತಿ ಚಿಕ್ಕ ವಯಸ್ಸಿದ್ದಾಗ, ಪಾಲಿಸಿದಾರರು ಬುದ್ಧಿ ಹೊಂದಿಲ್ಲದಿದ್ದಾಗ, ಪಾಲಿಸಿದಾರನಿಗೆ ಮದುವೆ ಆಗಿರದಿದ್ದಾಗ, ಯಾವಾಗ ನಾವು ಒಬ್ಬ ಅಪಾಯಿಂಟಿಯನ್ನ ನೇಮಕ ಮಾಡಬೇಕಾಗುತ್ತೆ?
ಪಾಲಿಸಿದಾರರು ಅಪ್ರಾಪ್ತ ವಯಸ್ಸರಿದ್ದಾಗ ಪ್ರಪೋಸರ್ ಇದ್ದೇ ಇರ್ತಾರೆ ಅಲ್ಲಿ ತಂದೆ. ನಾಮನಿರ್ದೇಶಿತ ವ್ಯಕ್ತಿ ಅಪ್ರಾಪ್ತರಿದ್ದಾಗ ಏನಾಗ್ತದೆ, ನಾಳೆ ಪಾಲಿಸಿದಾರ ಡೆತ್ ಆದ್ರಪ್ಪ, ಅವಾಗ ನಾಮನಿರ್ದೇಶಿತ ವ್ಯಕ್ತಿ ಇನ್ನು 14 ವರ್ಷ, ನಾವು ಅವ್ರಿಗೆ 14 ವರ್ಷದ ಆ ಮಗುಗೆ ದುಡ್ಡನ್ನು ಕೊಡಕ್ಕಾಗೋದಿಲ್ಲ. ಅವಾಗಾಗಿ ಒಬ್ಬ ಗಾರ್ಡಿಯನ್ ಅಥವಾ ಅಪಾಯಿಂಟಿಯನ್ನ ನಾವು ನೇಮಕಾತಿ ಮಾಡಬೇಕಾಗುತ್ತೆ. ಸರಿನಾ? ನಾವು ಯಾವ ಸಂದರ್ಭದಲ್ಲಿ ಪಾಲಿಸಿದಾರರು ಒಬ್ಬ ನಿಯುಕ್ತರನ್ನ ನಾವು ನೇಮಕಾತಿ ಮಾಡಬೇಕಾಗುತ್ತೆ ಅಂದ್ರೆ, ನಾಮನಿರ್ದೇಶಿತ ವ್ಯಕ್ತಿ ಅಪ್ರಾಪ್ತರಿದ್ದಾಗ ನಾವು ಒಬ್ಬರನ್ನ ಅಪಾಯಿಂಟಿಯನ್ನ ನಾವು ನೇಮಕಾತಿ ಮಾಡಬೇಕಾಗುತ್ತೆ. ಓಕೆ, ಪ್ರೀಮಿಯಂ ಪಾವತಿಗೆ ನೀಡಲಾದ ಕೃಪಾ ಅವಧಿ ಅಂದ್ರೆ ಗ್ರೇಸ್ ಪೀರಿಯಡ್. ನಾವು ಕಂತು ಕಟ್ಟೋದಿಕ್ಕೆ ಎಷ್ಟು ದಿನ ಗ್ರೇಸ್ ಪೀರಿಯಡ್ ಇರುತ್ತೆ ಅಂದ್ರೆ, ರಿಯಾಯಿತಿ ದಿನಾಂಕ, ನಾನು ಇವತ್ತು ಡ್ಯೂ ಡೇಟ್ ಇದೆಯಪ್ಪ, ನನಗೆ ಮತ್ತೆ ಎಷ್ಟು ದಿನ ನನಗೆ ಟೈಮ್ ಇರ್ತತೆ ಈ ಪ್ರೀಮಿಯಂ ಅನ್ನ ಕಟ್ಟೋದಕ್ಕೆ? ಆಪ್ಷನ್ 1 ವಾರ, ಆಪ್ಷನ್ 2 15 ದಿನಗಳು, ಆಪ್ಷನ್ 3 1 ತಿಂಗಳು ಅಥವಾ 31 ದಿನಗಳು, ಅಥವಾ 3 ತಿಂಗಳು. 1 ತಿಂಗಳು ಅಥವಾ 31 ದಿನಗಳು. ಕೆಲವು ತಿಂಗಳಲ್ಲೇ 31 ದಿನ ಇರುತ್ತೆ ಅಲ್ವಾ? 30 ದಿನಗಳು ನಮಗೆ ಗ್ರೇಸ್ ಪೀರಿಯಡ್ ಇರುತ್ತೆ ಪ್ರೀಮಿಯಂ ಅನ್ನ ಕಟ್ಟೋದಿಕ್ಕೆ. ಒಂದು ರಿವೈವಲ್ಗೆ ಸಂಬಂಧಪಟ್ಟಂಗೆ ಅಂದ್ರೆ ಪಾಲಿಸಿ ಲ್ಯಾಪ್ಸ್ ಆಗಿರುತ್ತೆ, ಅದನ್ನ ರಿವೈವಲ್ ಮಾಡಿದ್ರು ಅಥವಾ ಪುನರುಜ್ಜೀವನ ಮಾಡಿದ್ರಪ್ಪ, ಅದರಿಂದ ಯಾರಿಗೆ ಅನುಕೂಲ ಆಗುತ್ತೆ ಅನ್ನೋ ಪ್ರಶ್ನೆ. ಒಂದು ಪಾಲಿಸಿಯ ಪುನರುಜ್ಜೀವನದಿಂದ ಯಾರಿಗೆ ಅನುಕೂಲವಾಗುತ್ತೆ? ಫಸ್ಟ್ನೇದು ವಿಮಾ ಕಂಪನಿ ಮತ್ತು ವಿಮಾ ಪಾಲಿಸಿದಾರರಿಗೆ ಇಬ್ಬರಿಗೂ, ಎರಡನೇದು ವಿಮಾ ಪಾಲಿಸಿದಾರರಿಗೆ ಮಾತ್ರ, ಮೂರನೇದು ವಿಮಾ ಕಂಪನಿಗೆ ಮಾತ್ರ, ವಿಮಾ ಪಾಲಿಸಿದಾರರು ಮತ್ತೆ ವಿಮಾ ಕಂಪನಿಗೆ ಇಬ್ಬರಿಗೂ ಅಲ್ಲ. ಫಸ್ಟ್ ಒನ್ ಅಲ್ವೇ? ಇಬ್ಬರಿಗೂ ಅನುಕೂಲ ಆಗ್ತದೆ. ವಿಮಾ ಕಂಪನಿಗೂ ಅನುಕೂಲ, ಮತ್ತೆ ಆ ಪಾಲಿಸಿದಾರನಿಗೂ ಆ ಪಾಲಿಸಿಯನ್ನ ಚಾಲ್ತಿ ಮಾಡೋದ್ರಿಂದ ಅವನಿಗೂ ಸಹ ಅನುಕೂಲ. ಒಂದು ಪಾಲಿಸಿಯಲ್ಲಿ ಮಾಡಬಹುದಾದ ನಾಮನಿರ್ದೇಶಿತ ವ್ಯಕ್ತಿಗಳ ಸಂಖ್ಯೆ ಅಂದ್ರೆ ಎಷ್ಟು ಜನನ ನಾನು ನಾಮಿನೇಷನ್ ಮಾಡಬಹುದು? 1 ಮಾತ್ರ, 2 ಮಾತ್ರ, 1 ಅಥವಾ 2 ಮಾತ್ರ, 1 ಮತ್ತು ಅದಕ್ಕಿಂತ ಹೆಚ್ಚು. ಯಾರು 4th ಅಂತ ಹೇಳಿದ್ದು? ಫೋರ್ತ್ ಅಂತ ಹೇಳಿದ್ದು ಯಾರು? 1 ಮಾತ್ರ, 2 ಮಾತ್ರ, 1 ಅಥವಾ 2 ಮಾತ್ರ, 4ನೇದು 1 ಅಥವಾ ಹೆಚ್ಚು. ಈಗ ನನಗೆ 5 ಜನ ಮಕ್ಕಳಿದಾರಪ್ಪ. ನನಗೆ ಎಷ್ಟು ಜನ ಮಕ್ಕಳು? 5 ಜನ ಮಕ್ಕಳು. ನಾನು ಯಾರಿಗೂ ತಾರತಮ್ಯ ಮಾಡಕ್ ಇಷ್ಟಪಡೋದಿಲ್ಲ. ನಾಳೆ ನಾನು ಡೆತ್ ಆದ್ರೆ ನಂದು 1 ಕೋಟಿ ರೂಪಾಯಿ ಪಾಲಿಸಿ, ಎಲ್ಲರಿಗೂ 20 ಲಕ್ಷ ದುಡ್ಡು ಬೇಕು. ಅವಾಗ ನಾನು ಏನ್ ಮಾಡ್ಬೇಕಾಗುತ್ತೆ? ಒಬ್ರಿಗೆ ಮಾತ್ರ ಮಾಡಿದ್ರೆ ಅನುಕೂಲ ಆಗುತ್ತಾ? ಇಬ್ರಿಗೆ ಮಾಡಿದ್ರೆ ಮಾತ್ರ ಅನುಕೂಲ ಆಗುತ್ತಾ? ಹಾಗಾದ್ರೆ ಯಾವ್ದು ಆನ್ಸರ್ ಸರಿ? 4th ಒನ್. 1 ಅಥವಾ 1ಕ್ಕಿಂತ ಹೆಚ್ಚು ಜನರಿಗೆ ನಾವು ನಾಮನಿರ್ದೇಶನವನ್ನ ಮಾಡಬಹುದು, ಅವಕಾಶ ಇದೆ. ಸರಿನಾ? ಯಾಕಂತಂದ್ರೆ ಇವೆಲ್ಲ ನಿಮಗೆ ನಾಳೆ ಪಾಲಿಸಿಯನ್ನ ಮಾರಾಟ ಮಾಡಕ್ ಹೋದಾಗ ಈ ತರದ ಪ್ರಾಕ್ಟಿಕಲ್ ಸಿಚುಯೇಷನ್ಸ್ಗಳು ಬರ್ತವೆ ಸ್ನೇಹಿತರೆ. ಯಾಕಂತಂದ್ರೆ ಅದಕ್ಕಾಗಿನೇ ಈ ಒಂದು ಪೂರ್ವಭಾವಿ ಪರೀಕ್ಷೆ ಅಥವಾ ಒಂದು ಸಿಸ್ಟಮ್ ಅನ್ನ ಮಾಡಿರುವಂಥದ್ದು. ಸರಿನಾ? ಈಗ ಪರಭಾರೆಯ ಉದ್ದೇಶವನ್ನ ವಿವರಿಸಿ. ಪರಭಾರೆ ಅಂತಂದ್ರೆ ಏನು?
ನಾವು ಪಾಲಿಸಿ ಬಾಂಡ್ ಅನ್ನ ಅಡ ಇಡೋ ಅಂತದ್ದು. ಪರಬಾರೆ ಅಸೈನ್ಮೆಂಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಅದರ ಉದ್ದೇಶ ಏನು? ಒಂದನೇದು ಪಾಲಿಸಿಯ ಹಕ್ಕನ್ನು ವರ್ಗಾವಣೆ ಮಾಡೋದಿಕ್ಕೆ, ಎರಡನೇದು ಪಾಲಿಸಿದಾರ ಮರಣಗೊಂಡಾಗ ಪಾಲಿಸಿಯ ಹಣವನ್ನು ಪಡೆಯಲು, ಮೂರನೇದು ಪಾಲಿಸಿಯನ್ನು ರದ್ದುಪಡಿಸಲು, ನಾಲ್ಕನೇದು ಒಂದು ಆಸ್ತಿಯನ್ನ ರೂಪಿಸಲು. ಪರಭಾರೆಯನ್ನು ನಾವು ಯಾಕೆ ಮಾಡ್ಬೇಕು? ಅದ್ರ ಉದ್ದೇಶ ಏನು? ಪಾಲಿಸಿಯ ಹಕ್ಕನ್ನು ವರ್ಗಾಯಿಸಲು, ಎರಡನೇದು ಪಾಲಿಸಿದಾರ ಮರಣಗೊಂಡಾಗ ಪಾಲಿಸಿ ಹಣ ಪಡೆಯಲು, ಮೂರನೇದು ಪಾಲಿಸಿಯನ್ನ ರದ್ದುಪಡಿಸಲು, ನಾಲ್ಕನೇದು ಒಂದು ಆಸ್ತಿಯನ್ನ ರೂಪಿಸಲು. ಎಸ್, ಪಾಲಿಸಿ ಹಕ್ಕನ್ನ ಬದಲಾವಣೆ ಮಾಡೋದಿಕ್ಕೆ. ಯಾಕಂದ್ರೆ ಅಲ್ಲಿ ಪರಭಾರೆ ಯಾವಾಗ ಆಗದು? ಪಾಲಿಸಿ ಹಕ್ಕು. ಉದಾಹರಣೆ, ನಾನು ಪಾಲಿಸಿ ಬಾಂಡ್ ತಗೊಂಡಿದ್ದೀನಿ, ನನ್ನ ಹೆಂಡತಿಯನ್ನ ನಾಮನಿರ್ದೇಶನ ಮಾಡಿದ್ದೀನಿ. ನಾನೀಗ ಪರಭಾರೆ ಮಾಡಿದಾಗ ನನ್ನ ಹೆಂಡತಿಯಿಂದ ಹಕ್ಕನ್ನ ಆ ಬ್ಯಾಂಕಿನ ವ್ಯಕ್ತಿಗೆ ಬದಲಾವಣೆ ಮಾಡೋದಿಕ್ಕೆ, ಪಾಲಿಸಿಯ ಹಕ್ಕನ್ನ ಬದಲಾವಣೆ ಮಾಡೋದಿಕ್ಕೆ ನಾವು ಪರಭಾರೆ ಅಂತ ಹೇಳ್ತೀವಿ ಅಲ್ವಾ? ಆ ಪಾಲಿಸಿಯ ಹಕ್ಕನ್ನ ವರ್ಗಾವಣೆ ಮಾಡೋದಿಕ್ಕೆ ಈ ಪರಭಾರೆ ಉಪಯೋಗ ಆಗ್ತದೆ. ಹಾಗಾದ್ರೆ ಸೇಮ್ ಪ್ರಶ್ನೆ, ನಾನು ಸ್ವಲ್ಪ ಕರೆಕ್ಷನ್ ಮಾಡ್ತೇನೆ. ನಾಮನಿರ್ದೇಶನದ ಉದ್ದೇಶವನ್ನ ವಿವರಿಸಿ. ನಾಮನಿರ್ದೇಶದ ಉದ್ದೇಶವನ್ನು ವಿವರಿಸಿ. ಒಂದನೇದು ಪಾಲಿಸಿ ಹಕ್ಕನ್ನು ವರ್ಗಾಯಿಸಲು, ಎರಡನೇದು ಪಾಲಿಸಿದಾರ ಮರಣಗೊಂಡಾಗ ಪಾಲಿಸಿ ಹಣ ಪಡೆಯಲು, ಮೂರನೇದು ಪಾಲಿಸಿಯನ್ನು ಶರಣಾಗತಿಗೊಳಿಸಲು, ನಾಲ್ಕನೇದು ಒಂದು ಆಸ್ತಿಯನ್ನ ರೂಪಿಸಲು. ಪಾಲಿಸಿದಾರ ಮರಣ ಹೊಂದಿದಾಗ ಹಣವನ್ನ ಪಡೆಯೋದಿಕ್ಕೆ ನಾಮನಿರ್ದೇಶನ ಮಾಡಬೇಕು ಅಲ್ವಾ? ಸೇಮ್ ಪ್ರಶ್ನೆ ನಾನೇನ್ ಮಾಡಿದೆ? ನಾಮನಿರ್ದೇಶನ ಪರಭಾರೆ ಅಷ್ಟೇ. ನಾಮನಿರ್ದೇಶನ ಅಂದ್ರೆ ಏನು, ಪರಭಾರೆ ಅಂದ್ರೆ ಏನು ಅನ್ನೋದು ನಿಮಗೆ ಡೆಫಿನೇಷನ್ ಕರೆಕ್ಟಾಗಿ ಗೊತ್ತಿದ್ರೆ ನಿಮಗೆ ಅನುಕೂಲ ಆಗ್ತದೆ. ಪ್ರಶ್ನೆ ಹೇಗಾರು ಕೇಳ್ಕೊಂಡು, ಸರಿನಾ? ಎಸ್. ಇನ್ನ ದಾವೆಗಳಿಗೆ ಸಂಬಂಧಪಟ್ಟಂಗೆ ಲಾಸ್ಟ್ ಒಂದು 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 2-3 ಪ್ರಶ್ನೆಗಳನ್ನ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಎಷ್ಟು ವರ್ಷಗಳ ಕಾಲ ಅವನು ಕಾಣೆ ಆಗಿದ್ದಾನೆ ಅಂತಂತಂದ್ರೆ ಅದನ್ನ ಊಹೆ ಮರಣ ಅಂತ ಕರಿತೀವಿ ನಾವು. 7 ವರ್ಷಗಳವರೆಗೆ ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದಾನೆ ಅಂತಂತಂದ್ರೆ ಅದನ್ನ ನಾವು ಊಹೆ ಮರಣ, ಪ್ರೆಸಂಪ್ಷನ್ ಆಫ್ ಡೆತ್ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಒಬ್ಬ ವ್ಯಕ್ತಿ ಪಾಲಿಸಿ ಮಾಡಿಸಿದ ಎಷ್ಟು ವರ್ಷದ ಒಳಗಡೆ ಅವನು ಮರಣ ಹೊಂದಿದ್ರೆ ಅದನ್ನ ಶೀಘ್ರ ಮರಣ ದಾವೆ ಅಂತ ಕರಿತೀವಿ. ಪಾಲಿಸಿ ಮಾಡಿಸಿದ 3 ವರ್ಷದ ಒಳಗಡೆನೆ ಆ ವ್ಯಕ್ತಿ ಮರಣ ಹೊಂದಿದ ಅಂತಂತಂದ್ರೆ ಅದನ್ನ ಶೀಘ್ರ ಮರಣ ದಾವೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಒಬ್ಬ ವ್ಯಕ್ತಿ ಅಪಘಾತದಲ್ಲಿ ಮರಣ ಹೊಂದಿದಾಗ ಹೆಚ್ಚಿನ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾರೆ. ಯಾವುದೇ ವಿಮಾ ಕಂಪನಿಯವರು ಹೆಚ್ಚಿನ ಒಂದು ಕಡತಗಳನ್ನ ಕೇಳುವಂತ ಸಂದರ್ಭ ಯಾವುದು ಅಂತಂತಂದ್ರೆ ಆ ವ್ಯಕ್ತಿ ಅಪಘಾತದಲ್ಲಿ ಏನಾದ್ರು ಮರಣ ಹೊಂದಿದ್ರೆ ಅಲ್ಲಿ ಏನಾಗ್ತದೆ, ಒಂದು FIR ಕಾಪಿ ಇರ್ಬೋದು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರ್ಬೋದು, ಪಂಚನಾಮೆ ಇರ್ಬೋದು, ಸುಮಾರು ಡಾಕ್ಯುಮೆಂಟ್ಸ್ಗಳು ಒಂದು ಬೇಕಾಗ್ತದೆ. ಸರಿನಾ? ಇನ್ನ ಈ ಒಂದು ಪಾಲಿಸಿ ಮಾಡಿಸಿ ವ್ಯಕ್ತಿ ಸರಿಯಾದ ಸಮಯದಲ್ಲಿ ಕಂತುಗಳನ್ನ ಕಟ್ಟಿಲ್ಲ ಅಂತಂತಂದ್ರೆ ಆ ಪಾಲಿಸಿ ಏನಾಗ್ತದೆ? ಲ್ಯಾಪ್ಸ್ ಆಗ್ತದೆ ಅಲ್ವಾ? ಈಗ ಲ್ಯಾಪ್ಸ್ ಆದ್ಮೇಲೆ ಪಾಲಿಸಿದಾರನಿಗೆ ಇರುವಂತ ಅವಕಾಶ ಏನು? ಆ ಪಾಲಿಸಿಯನ್ನ ರಿವೈವಲ್ ಅಥವಾ ಪುನರುಜ್ಜೀವನ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಇರುತ್ತೆ ಅಲ್ವಾ? ಆ ಪುನರುಜ್ಜೀವನ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ವ್ಯಕ್ತಿ ನಾನು ಆರೋಗ್ಯವಾಗಿದ್ದೀನಿ ಮತ್ತೆ ನಾನು ಎಲ್ಲಾ ಕಂತುಗಳನ್ನ ನಾನು ಕಟ್ತೀನಿ, ವಾಟ್ ಎವರ್ ದ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ವಿತ್ ಇಂಟ್ರೆಸ್ಟ್, ಬಡ್ಡಿ ಡಿಲೇ ಆಗಿದ್ದಕ್ಕೆ ಬಡ್ಡಿಯನ್ನ ಸೇರಿಸಿ ಅಷ್ಟನ್ನು ಒಟ್ಟಿಗೆಯನ್ನ ಕಟ್ಟಬೇಕು. ಅವಾಗ ಮತ್ತೆ ಆ ಪಾಲಿಸಿಯನ್ನ ಪುನರುಜ್ಜೀವನಗೊಳಿಸೋದಿಕ್ಕೆ ಅವಕಾಶ ಇರುತ್ತೆ. ಸರಿನಾ?
ಈ ಪಾಲಿಸಿ ಪ್ರೀಮಿಯಂ ಅನ್ನ ಎಷ್ಟು ದಿನದ ಒಳಗಡೆ ಕಟ್ಟಿಲ್ಲ ಅಂತಂತಂದ್ರೆ ಲ್ಯಾಪ್ಸ್ ಆಗುತ್ತೆ? ಎಷ್ಟು ಲ್ಯಾಪ್ಸ್ ಆಗೋದು ಯಾವಾಗ? 30 ದಿನದೊಳಗೆ ಆ ಗ್ರೇಸ್ ಪೀರಿಯಡ್ ಏನ್ ಕೊಟ್ಟಿರ್ತಾರಲ್ಲ, ರಿಯಾಯಿತಿ ದಿನಾಂಕ, ಆ 30 ದಿನಗಳು ಒಳಗಡೆ ಕಟ್ಕೊಂಡಿಲ್ಲ ಅಂತಂತಂದ್ರೆ ಪ್ರೀಮಿಯಂ ಅನ್ನ ಏನಾಗ್ತದೆ, ಆ ಪಾಲಿಸಿ ಲ್ಯಾಪ್ಸ್ ಆಗ್ತದೆ. 30 ದಿನದ ನಂತರ ಆ ಪಾಲಿಸಿ ಲ್ಯಾಪ್ಸ್ ಆಗ್ತದೆ. ಕೆಲವೊಂದು ಸಂದರ್ಭ ಆ 30 ದಿನ ನಂತರ ಕೇವಲ ಬಡ್ಡಿಯನ್ನ ಸೇರಿಸಿ ದುಡ್ಡನ್ನ ಕಟ್ಸ್ಕೊಂತಾರೆ. ಇನ್ನು 6 ತಿಂಗಳು ದಾಟಿತು ಅಂತಂದ್ರೆ ಆ ಪಾಲಿಸಿಗೆ ಕಂಪಲ್ಸರಿ ಆ ವ್ಯಕ್ತಿಯ ಆರೋಗ್ಯದ ಒಂದು ವಿಷಯಗಳನ್ನ ಬಹಿರಂಗ ಪಡಿಸ್ಬೇಕು. ಆ ವ್ಯಕ್ತಿ ಆರೋಗ್ಯವಾಗಿದ್ದಾನೋ ಇಲ್ಲ ಅನ್ನೋದನ್ನ ಹೇಳೇನೆ ಆ ಪಾಲಿಸಿಯನ್ನ ಚಾಲ್ತಿ ಮಾಡಬೇಕಾಗುತ್ತೆ. ಸರಿನಾ? ದಿಸ್ ಈಸ್ ಆಲ್ ಅಬೌಟ್ ದ ಕ್ಲೈಮ್ಸ್. ಇಲ್ಲಿ ಕ್ಲೈಮ್ಸ್ ಅಲ್ಲಿ ನಾನು ಹೇಳಿದೆ, ಒಂದು ಜೀವಂತಿಕೆಯ ಸೌಲಭ್ಯ, ಸರ್ವೈವಲ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ. ಈ ಹಣ ಹಿಂತಿರುಗಿಸೋ ಪಾಲಿಸಿ ಮತ್ತೆ ಮನಿ ಬ್ಯಾಕ್ ಪಾಲಿಸೀಸ್, ಹಣ ಹಿಂತಿರುಗಿಸೋ ಪಾಲಿಸಿ ಮತ್ತೆ ಪಿಂಚಣಿ ಯೋಜನೆಗಳು, ಇವುಗಳಲ್ಲಿ ಹಣ ಪಾಲಿಸಿದಾರರ ಜೀವಂತವಾಗಿದ್ದಂಗ್ಲೇ ಬರ್ತಾ ಇರುತ್ತೆ. ಪಾಲಿಸಿ ಅವಧಿ ಮುಗಿದಾಗ ಸಿಗುವಂತ ಹಣ ಪರಿಪಕ್ವ ದಾವೆ, ಮೆಚುರಿಟಿ ಕ್ಲೈಮ್ ಅಂತ ಹೇಳ್ತೀವಿ. ಇನ್ನ ನಾಮನಿರ್ದೇಶಿತ ವ್ಯಕ್ತಿಗೆ ಸಿಗುವಂತದ್ದು ಡೆತ್ ಕ್ಲೈಮ್. ಇದು ದಾವೆಗಳಿಗೆ ಒಂದು ಸಂಬಂಧಪಟ್ಟಂತ ಒಂದು ಪ್ರಶ್ನೆಗಳು ಸ್ನೇಹಿತರೆ. ಇನ್ನ ಒಂದು ಹೆಲ್ತ್ ಇನ್ಶೂರೆನ್ಸ್ ಒಂದು ಟಾಪಿಕ್ ಇದೆ. ಅದರ ಪ್ರಶ್ನೆಗಳನ್ನು ನಾನು ಆ ಟಾಪಿಕ್ ಅನ್ನ ನಾವು ತಗೊಂಡಿಲ್ಲ ಈ ಒಂದು ಕ್ಲಾಸಲ್ಲಿ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಆ ಪ್ರಶ್ನೆಗಳನ್ನ ಹೊರತುಪಡಿಸಿ ಉಳಿದೆಲ್ಲ ಪ್ರಶ್ನೆಗಳನ್ನ ಆನ್ಸರ್ ಮಾಡಿ. ಅಟ್ ಲಾಸ್ಟ್ ನಾನು ಎಕ್ಸಾಮಿಗೆ ಕೆಲವೊಂದು ಇಂಟ್ಸ್ ಅನ್ನ ನಾನು ಈಗ ಇನ್ನೊಂದು 2 ನಿಮಿಷ ನಾನು ನಿಮಗೆ ಕೊಡ್ತೀನಿ. ಫಸ್ಟ್ ಪಾಯಿಂಟ್, ನೀವು ಎಕ್ಸಾಮ್ಗೆ 15 ನಿಮಿಷ ಮುಂಚೆ ಹಾಜರಾಗಬೇಕು. ಅದು ಆಲ್ ಟಿಕೆಟ್ ಅಲ್ಲೇನೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. 15 ನಿಮಿಷ ಮುಂಚಿತವಾಗಿ ಅಲ್ಲಿ ಹಾಜರಾಗಬೇಕು. ನಿಮಗೆ 9:30 ಎಕ್ಸಾಮ್ ಇದೆ ಅಂತಂದ್ರೆ 9:15 ಒಳಗಡೆ ಅಲ್ಲಿ ಇರಬೇಕು. ಯಾಕಂದ್ರೆ 15 ನಿಮಿಷ ನಿಮಗೆ ಅಲ್ಲಿ ಕಂಪ್ಯೂಟರ್ನ ಸೆಟ್ ಮಾಡಿಕೊಡೋದಕ್ಕೆ ಅವರು ಮಾಡ್ತಾರೆ. ಒಂದು. ಎರಡನೇದು, ನಿಮಗೆ ಕಳಿಸಿರುವಂತ ಆಲ್ ಟಿಕೆಟ್ ಅನ್ನ ಫಿಸಿಕಲ್ ಕಾಪಿ ಅಂದ್ರೆ ಪ್ರಿಂಟ್ ಔಟ್ ಅನ್ನ ತಗೋಬೇಕು. ಅದರ ಜೊತೆಗೆ ನಿಮ್ದು ಒರಿಜಿನಲ್ ID ಕಾರ್ಡ್. ಒರಿಜಿನಲ್ ID ಕಾರ್ಡ್ ಅಂದ್ರೆ ಯಾವುದು ಸರ್? ನಿಮ್ದು ಆಧಾರ್ ಕಾರ್ಡ್ ಇರ್ಬೋದು, ನಿಮ್ದು ಪಾನ್ ಕಾರ್ಡ್ ಇರ್ಬೋದು, ನಿಮ್ದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಅಥವಾ ನಿಮ್ದು ರೇಷನ್ ಕಾರ್ಡ್ ಇರ್ಬೋದು, ಅಥವಾ ನಿಮ್ದು ಎಲೆಕ್ಷನ್ ಕಾರ್ಡ್ ಇರ್ಬೋದು. ಇವುಗಳಲ್ಲಿ ಯಾವ್ದಾದ್ರೂ ಒಂದು ದಾಖಲೆಯನ್ನ, ಒರಿಜಿನಲ್ ಡಾಕ್ಯುಮೆಂಟ್ ಅನ್ನ ತಗೊಂಡು ಹೋಗ್ಬೇಕು. ಮತ್ತೆ ಅಲ್ಲಿ ಮೊಬೈಲ್ ಎಕ್ಸಾಮ್ ಹಾಲ್ ಅಲ್ಲಿ ಅಲೋ ಇರೋದಿಲ್ಲ. ನೀವು ಸ್ವಿಚ್ ಆಫ್ ಮಾಡಿ ಅಲ್ಲಿ ಎಕ್ಸಾಮಿನರ್ ಕೈಗೆ ಕೊಡ್ಬೇಕು, ಅಥವಾ ಅಲ್ಲಿ ಹೊರಗಡೆ ಕೌಂಟರ್ ಅಲ್ಲಿ ಇಡಬೇಕಾಗ್ತದೆ. ಎಕ್ಸಾಮಿನ ಅವಧಿ 60 ನಿಮಿಷಗಳು, ಅಂದ್ರೆ 1 ಗಂಟೆ. ಎಕ್ಸಾಕ್ಟ್ ನೀವು 9:00ವರೆಗೆ ಆ ಕಂಪ್ಯೂಟರ್ ಆನ್ ಆಗ್ತದೆ. ಪ್ರತಿ ಒಂದು ಪ್ರಶ್ನೆ ಆದ ನಂತರ ಅದರ ಕೆಳಗಡೆನೆ 4 ಆನ್ಸರ್ ಕೊಟ್ಟಿರ್ತಾರೆ. ನೀವು ಮೌಸ್ ಅಲ್ಲಿ ಆ ಸರಿಯಾದ ಆಯ್ಕೆಗೆ ಕ್ಲಿಕ್ ಮಾಡೋದಷ್ಟೇ ನಿಮ್ದು ಕೆಲಸ. ಇದು ಒಂದು. ಇನ್ನ ಎರಡನೇ ಒಂದು ಇಂಪಾರ್ಟೆಂಟ್ ವಿಷಯ ಅಂತಂತಂದ್ರೆ, ಆಪ್ಷನ್ಸ್ಗಳು ತುಂಬಾ ಉದ್ದ ಇದಾವೆ ಅಂತಂತಂದ್ರೆ ಅವನ್ನ ನೀವು ತಕ್ಷಣ ಆನ್ಸರ್ ಮಾಡಬೇಡಿ. ತುಂಬಾ ಉದ್ದ ಒಂದು ಪ್ರಶ್ನೆಗೆ ಆಪ್ಷನ್ಸ್ಗಳೇನೆ 2-3 ಸೆಂಟೆನ್ಸ್ಗಳು ಇರ್ತಾವಪ್ಪ. ಅಂತವನ್ನ ನೀವು ತಕ್ಷಣ ಅಟೆಂಡ್ ಮಾಡಬೇಡಿ. ಅಲ್ಲಿ 1ನೇ ಪ್ರಶ್ನೆ ಆನ್ಸರ್ ಮಾಡಿದ ತಕ್ಷಣ ನೀವು 2ನೇದು, 3ನೇದು, 4ನೇದು, 5ನೇದು ಕ್ರಮವಾಗಿನೇ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕು ಅನ್ನೋ ನಿಬಂಧನೆ ಇಲ್ಲ. ಹಾಗಾಗಿ ಉದ್ದ ಆನ್ಸರ್ ಇರುವಂತಹ ಪ್ರಶ್ನೆಗಳನ್ನ ಲಾಸ್ಟ್ಗೆ ನೀವು ಅಟೆಂಡ್ ಮಾಡಿ. ಯಾಕೆ ಅಂತಂತಂದ್ರೆ ನೀವು ಅವನ್ನ ಅಟೆಂಡ್ ಮಾಡ್ಕಂತ ಟೈಮು ಓದ್ಬಿಡುತ್ತೆ. ಹಾಗಾಗಿ ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನ ತಕ್ಷಣ ಆನ್ಸರ್ ಮಾಡಿ. ಸೆಕೆಂಡ್ ಪಾಯಿಂಟ್, ಸೀಕ್ರೆಟ್ ಪಾಯಿಂಟ್ ಅಂತಂದ್ರೆ, ನಿಮಗೆ ಗೊತ್ತಿರೋವನ್ನೆಲ್ಲದನ್ನು ಫಸ್ಟ್ ಆನ್ಸರ್ ಮಾಡಿಬಿಡಿ. ನಿಮಗೆ ಗೊತ್ತಿರುವಂತಹ ಪ್ರಶ್ನೆಗಳನ್ನ ಎಲ್ಲವನ್ನು ಆನ್ಸರ್ ಮಾಡಿ. ಥರ್ಡ್ ಪಾಯಿಂಟ್, ನೀವು ಯಾವ ಪ್ರಶ್ನೆಯನ್ನು ಕ್ಲಿಕ್ ಮಾಡ್ದಂಗೆ ಎದ್ದು ಬರಬೇಡಿ. 1 ಗಂಟೆ ಅವಧಿಯಲ್ಲಿ ಆಟೋಮೆಟಿಕ್ ಆಗಿ ಕಂಪ್ಯೂಟರ್ ಲಾಕ್ ಆಗುತ್ತೆ. ಆ 1 ಗಂಟೆ ಅವಧಿಯಲ್ಲಿ ಅಷ್ಟು ಪ್ರಶ್ನೆಗಳನ್ನ ಕ್ಲಿಕ್ ಮಾಡಿ. ಯಾಕೆ ಅಂತಂದ್ರೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ಲ. ಸರಿನಾ? ಇನ್ನ ಲಾಸ್ಟ್ ಕೊನೆ ಟಿಪ್ಸ್ ಅಂತಂದ್ರೆ, ನೀವು ಕನಿಷ್ಠ ಒಂದು 25 ಮಾರ್ಕ್ಸ್ ನನಗೆ ಪರ್ಫೆಕ್ಟ್ ಇದಾವೆ ಅಂತ ನೀವು ಆನ್ಸರ್ ಮಾಡಿದ್ರು
ಇನ್ನ ಉಳಿದ 25 ಪ್ರಶ್ನೆಗಳನ್ನ ಸುಮ್ಮನೆ ಯಾವ್ದಾದ್ರು ಒಂದು ಆಯ್ಕೆ ಎ, ನೀವು 25 ಪ್ರಶ್ನೆಗಳಿಗೂ ಎ ಅಂತ ಒಂದು ಪ್ರಶ್ನೆಗೆ ಎ ಅಂತ ಟಿಕ್ ಮಾಡಿದ್ರೆ ಇನ್ನು ಉಳಿದ 24 ಪ್ರಶ್ನೆಗಳಿಗೆ ಎ ಅಂತ ಟಿಕ್ ಮಾಡಿ. ಗೊತ್ತಿಲ್ಲದ ಪ್ರಶ್ನೆಗಳು, ಆನ್ಸರೇ ನನಗೆ ಗೊತ್ತಿಲ್ಲಪ್ಪ, ನನಗೆ ಆನ್ಸರೇ ಗೊತ್ತಿಲ್ಲ ಅನ್ನೋ ಪ್ರಶ್ನೆಗಳು ನೀವು ಲಾಸ್ಟಿಗೆ ಏನ್ ಹಿಡ್ಕೊಂತೀರಲ್ಲ ಅವನ್ನ ಯಾವುದನ್ನು ಬಿಡಬೇಡಿ. ಆದ್ರೆ ಎಲ್ಲವಕ್ಕೂ ಒಂದೇ ಆಯ್ಕೆ ಕ್ಲಿಕ್ ಮಾಡಿ. ನೀವು ಬಿ ಅಂತ ಕ್ಲಿಕ್ ಮಾಡಿದ್ರೆ ಇನ್ನು ಉಳಿದ 24ಕ್ಕೂ ಬಿ ಅಂತ ಕ್ಲಿಕ್ ಮಾಡಿ. ಯಾಕೆ ಇದು ಸರ್ ಈ ತರ ನೀವು ಹೇಳ್ಕೊಡ್ತಾ ಇದ್ದೀರಾ ಅಂತಂದ್ರೆ, ನೀವು 25 ಮಾರ್ಕ್ಸ್ಗೆ ಒಂದು 10ರಿಂದ 15 ಮಾರ್ಕ್ಸ್ ಅಥವಾ ಒಂದು 12 ಮಾರ್ಕ್ಸ್ ಸರಿ ಆಗಿದ್ವಪ್ಪ, ಒಂದು 50% ರೈಟ್ ಆಗಿದ್ವು. ಈ ಒಂದು 25ರಲ್ಲಿ ನೀವು ಅಷ್ಟು ಒಂದೇ ಆಯ್ಕೆಯನ್ನ ಟಿಕ್ ಮಾಡೋದ್ರಿಂದ ಅದರಲ್ಲಿ ಕನಿಷ್ಠ 4ರಿಂದ 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀವು ನೀಡಿರ್ತೀರಾ. ಇಲ್ಲೊಂದು 10, ಒಂದು 12, 13 ಮಾರ್ಕ್ಸ್ ಬಂದ್ರೆ ಈ ಒಂದು 5 ಸೇರಿ ನಿಮಗೆ 17, 18 ಮಾರ್ಕ್ಸ್ಗೆ ಈಸಿಗೆ ಉತ್ತೀರ್ಣರಾಗೋದಿಕ್ಕೆ ಅನುಕೂಲ ಆಗ್ತದೆ. ಇದು ಪ್ರೊಫೆಷನಲ್ ಎಕ್ಸಾಮ್ ಆಗಿರೋದ್ರಿಂದ ಇಲ್ಲಿ ನೀವು ರ್ಯಾಂಕ್ ಬರುವಂತ ಅವಶ್ಯಕತೆ ಏನಿಲ್ಲ. ನೀವು ಈ ಒಂದು ವೃತ್ತಿಯಲ್ಲಿ ಎಂಟ್ರಿ ಆಗೋದಿಕ್ಕೆ ಇರುವಂತ ಒಂದು ಪ್ರೀ ರೆಕ್ರೂಟ್ಮೆಂಟ್ ಟೆಸ್ಟ್. ಹಾಗಾಗಿ ಎಲ್ಲರೂ ಈ ಒಂದು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಯಶಸ್ಸನ್ನ ಗಳಿಸಿ ಅಂತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾಳೆ ಪರೀಕ್ಷೆ ಬರೆಯುವಂತ ತಮ್ಮೆಲ್ಲರಿಗೂ ನಾನು ಶುಭಾಶಯವನ್ನ ಕೋರ್ತೇನೆ. ಲಾಸ್ಟ್ ಒಂದು ನಿಮಿಷ ಏನೇ ಡೌಟ್ಸ್ ಇದ್ರೂ ಎಲ್ಲರೂ ಕ್ಲಾರಿಫೈ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ಲೀಸ್. ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಬೇಕಾದ್ರೆ ದಯಮಾಡಿ ನಿಮ್ಮ ಮೈಕು ಮತ್ತೆ ವಿಡಿಯೋ ಎರಡು ಆನ್ ಮಾಡಿ. ಏನಂತಂದ್ರೆ ನಿಮ್ ಬಗ್ಗೆ ಎಲ್ರಿಗೂ ಪರಿಚಯ ಆಗ್ಲಿ ಅನ್ನೋ ಉದ್ದೇಶ ಅಷ್ಟೆ. ಎಸ್ ಪ್ಲೀಸ್. ಎಸ್ ಗೀತಾ ಮೇಡಮ್, ಚೈತನ್ಯ ಮೇಡಮ್. ಕನ್ನಡದಲ್ಲಿರುತ್ತೆ, ಕೆಳಗಡೆ ಇಂಗ್ಲಿಷ್ ಅಲ್ಲೂ ಕೊಟ್ಟಿರ್ತಾರೆ. ಸೇಮ್ ಪ್ರಶ್ನೆ ಕನ್ನಡದಲ್ಲಿ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನೀವು ಇಂಗ್ಲಿಷ್ ಅಲ್ಲೂ ಓದ್ಕೋಬಹುದು. ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ. ಎಸ್ 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 ನೀವು ಇದು ಒಂದು ಒಳ್ಳೆ ಕ್ವಶನ್ ಕೇಳಿದ್ರೆ ನಾನೇನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಫಸ್ಟ್ಗೆ ಆನ್ಸರ್ ಮಾಡಿದವರು ಬಿ ಅಂತ ಕ್ಲಿಕ್ ಮಾಡಿದವ್ರು ನೀವೇ ಆಗಿರ್ತೀರಿ. ಆ ಆನ್ಸರ್ ಸರಿ ಇರುತ್ತೆ. ಆದ್ರೆ ನೀವು ಮತ್ತೆ ಗೊಂದಲ ಮಾಡ್ಕೊಂಡು ಮತ್ತೆ ಸಿಗೆ ಕ್ಲಿಕ್ ಮಾಡೋದು ಅಥವಾ ಡಿಗೆ ಕ್ಲಿಕ್ ಮಾಡೋದು ಈ ತರ ಮಾಡ್ತಾ ಹೋದ್ರೆ ಏನಾಗ್ತದೆ, ನಿಮ್ಮ ಆತ್ಮವಿಶ್ವಾಸದ ಕೊರತೆಯಿಂದ ನೀವು ಫೇಲ್ ಆಗೋದಿಕ್ಕೆ ಸಾಧ್ಯತೆಗಳು ಹೆಚ್ಚಿರ್ತವೆ. ಯಾಕಂತಂದ್ರೆ ಒಂದೇ ಪ್ರಶ್ನೆಯನ್ನ ನೀವು 2-3 ಬಾರಿ ಅಟೆಂಡ್ ಮಾಡ್ತಿದ್ದೀರಿ ಅಂತಂತಂದ್ರೆ ನಿಮಗಲ್ಲೇ ನಿಮ್ಮ ಬಗ್ಗೆ ಆತ್ಮವಿಶ್ವಾಸದ ಕೊರತೆಯನ್ನ ತೋರಿಸ್ತದೆ. ಬಹಳಷ್ಟು ಪ್ರತಿನಿಧಿಗಳು ಮಾಡುವಂತ ದೊಡ್ಡ ಮಿಸ್ಟೇಕ್ ಅಂತಂದ್ರೆ ಇದು. ಆ ಮಿಸ್ಟೇಕ್ ಅನ್ನ ದಯಮಾಡಿ ಮಾಡಬೇಡಿ ಅಂತ ನಾನು ಒಂದು ಕಿವಿ ಮಾತನ್ನ ತಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಎಸ್, ಬೇರೆ ಏನಾದ್ರು ಡೌಟ್ಸ್? ಅದು ಆಯಾ ಕ್ಯಾಂಡಿಡೇಟ್ಸ್ಗಳಿಗೆ ಇನ್ಫಾರ್ಮ್ ಮಾಡಾಗಿದೆ. ಅದ ಅಂದ್ರೆ ಯಾರ್ಯಾರಿಗೆ ಎಕ್ಸಾಮ್ ಇದೆಯಾ ಅವ್ರಿಗೆಲ್ರಿಗೂ ಹಾಲ್ ಟಿಕೆಟ್ ಅವರಿಗೆ ವಾಟ್ಸಪ್ಪಲ್ಲಿ ಕಳಿಸಾಗಿದೆ. ಆ ಕ್ಯಾಂಡಿಡೇಟ್ಸ್ಗಳು ನಾಳೆ ಅಪೇರ್ ಆಗ್ತಾರೆ. ಉಳಿದ ಕ್ಯಾಂಡಿಡೇಟ್ಸ್ಗಳು ಡಾಕ್ಯುಮೆಂಟೇಶನ್ ಪ್ರೊಸೆಸ್ ಆದ ನಂತರ ಅವ್ರಿಗೆ ನೆಕ್ಸ್ಟ್ ಎಕ್ಸಾಮ್ ಬರುತ್ತೆ. ಎಸ್, ಈಗ ಆಲ್ಮೋಸ್ಟ್ ಆಲ್ ನಾವು 1 ಗಂಟೆ 50 ನಿಮಿಷ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ದು, ಒಂದು 10 ನಿಮಿಷ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ. 1 ಗಂಟೆ 40 ನಿಮಿಷ ಸಾಕಷ್ಟು ವಿಷಯಗಳನ್ನ ಡಿಸ್ಕಷನ್ ಮಾಡಿದ್ವಿ. ಇದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕು ಅಂತ ನಾನು ಕೇಳ್ಕೊಂತೀನಿ. ಯಾಕೆ ಅಂತಂದ್ರೆ ನೆಕ್ಸ್ಟ್ ನನಗೆ ಮುಂದೆ ಈ ಒಂದು ವೃತ್ತಿಯಲ್ಲಿ
ಯಶಸ್ವಿ ಆಗ್ಬೇಕು ಅನ್ನೋ ಒಂದು ಸಾಕಷ್ಟು ಕನಸನ್ನು ಹೊತ್ತಿರುವಂತಹ ಒಂದು ಪ್ರತಿನಿಧಿಗಳ ಒಂದು ತಂಡಕ್ಕೆ ನಾನು ಇನ್ನೂ ಹೇಗೆ ಉತ್ತಮ ರೀತಿಯಲ್ಲಿ ನಾನು ಅವರಿಗೆ ಒಂದು ತರಬೇತಿಯನ್ನು ಕೊಡ್ಬೋದು, ಅವರನ್ನ ಒಂದು ಉತ್ತಮ ರೀತಿಯಲ್ಲಿ ಬೆಳೆಸೋದಿಕ್ಕೆ ಸಂಸ್ಥೆ ಮುಖಾಂತರ ಅವಕಾಶ ಮಾಡ್ಬೋದು ಅನ್ನೋದಕ್ಕೆ ನನಗೆ ಸಹಕಾರಿ ಆಗ್ತದೆ. ಹಾಗಾಗಿ ತಾವುಗಳೆಲ್ಲ ಫೀಡ್ಬ್ಯಾಕ್ ಅನ್ನ ಕೊಡಿ ಅಂತ ನಾನು ನಿಮ್ಮ ಅನಿಸಿಕೆಗಳನ್ನ ಹೇಳ್ಕೋಬೇಕು ಅಂತ ನಾನು ಕೇಳ್ಕೊಂತೀನಿ. ಲಾಸ್ಟ್ ಪ್ಲೀಸ್. ಇಟ್ ಈಸ್ ಯುವರ್ ಟೈಮ್. ನಿಮ್ಮ ಸಮಯ, ನಿಮ್ಮ ಅನಿಸಿಕೆಗಳನ್ನು ಹೇಳ್ಕೊಳ್ಳಿ. ವನಿತಾ ಮೇಡಮ್, ಪಲ್ಲವಿ ಮೇಡಮ್, ಜಯಶ್ರೀ ಮೇಡಮ್, ಮಧು ಮೇಡಮ್, ಮಾಣಿಕ್ಯ ಮೇಡಮ್. ಅಡ್ರೆಸ್ಸು ಈಗ ಸವಳಂಗ ರೋಡಲ್ಲಿ ವಂದನಾ ಬೇಕರಿ ಇದೆ. ಆ ವಂದನಾ ಬೇಕರಿಯ ಎದುರುಗಡೆ ಗಾಂಧಿನಗರ ಭಾರತ್ ಗ್ಯಾಸ್ ಏಜೆನ್ಸಿ ಇದೆ. ಆ ಭಾರತ್ ಗ್ಯಾಸ್ ಏಜೆನ್ಸಿಯ ಎದುರುಗಡೆ ಸೆಕೆಂಡ್ ಫ್ಲೋರ್ ಬಿಲ್ಡಿಂಗ್ ಅಲ್ಲಿ NSCIT ಅಂತ ಬೋರ್ಡ್ ಹಾಕಿರ್ತಾರೆ. ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಇದೆ ಅದು ಅಡ್ರೆಸ್. NSCIT ಅಂತ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಅವರು ಆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವಂತ ಅಧಿಕಾರವನ್ನ ಕೊಟ್ಟಿದ್ದಾರೆ ಅವ್ರಿಗೆ. ಅಲ್ಲಿ ಕಂಪ್ಯೂಟರ್ಗಳು ಇದಾವೆ, ಒಂದು 7-8 ಕಂಪ್ಯೂಟರ್. ಏಕಕಾಲದಲ್ಲಿ 7-8 ಜನಕ್ಕೆ ಎಕ್ಸಾಮ್ ನಡೆಯುತ್ತೆ. ಭಾರತ್ ಗ್ಯಾಸ್ ಏಜೆನ್ಸಿ ಲ್ಯಾಂಡ್ ಮಾರ್ಕ್ ನಿಮಗೆ ಗಾಂಧಿನಗರ. ಓಕೆ, ಥ್ಯಾಂಕ್ ಯು. ಇತರೆಯವರು ಸಹ ನಿಮ್ಮ ಅಭಿಪ್ರಾಯವನ್ನ ದಯಮಾಡಿ ಹಂಚ್ಕೊಳ್ಳಿ ಸ್ನೇಹಿತರೆ. ಇನ್ನ 1 or 2 minutes ಪ್ಲೀಸ್. ಥ್ಯಾಂಕ್ ಯು ಮೇಡಮ್. ಮಧು ಮೇಡಮ್ ಹೇಳಕ್ಕೆ ಇಷ್ಟಪಡ್ತೀರಾ? ಜಯಶ್ರೀ ಮೇಡಮ್. ಎಸ್ ಮೇಡಮ್, ಪ್ಲೀಸ್. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್ ಮೇಡಮ್, ಒಳ್ಳೆ ಕ್ವಶನ್. ಯಾಕಂದ್ರೆ ನೀವು 50 ಪ್ರಶ್ನೆಗಳನ್ನ ಅಷ್ಟು ಅಟೆಂಡ್ ಮಾಡಿ ಲಾಸ್ಟಿಗೆ ಸಬ್ಮಿಟ್ ಕೊಡಿ, ಮುಂಚೆನೆ ಸಬ್ಮಿಟ್ ಕೊಡಬೇಡಿ. ಅದೊಂದು ಕಿವಿ ಮಾತು. 50 ಪ್ರಶ್ನೆಗಳನ್ನ ಕ್ಲಿಕ್ ಮಾಡಿದಾದ್ಮೇಲೆ ಲಾಸ್ಟಿಗೆ ಸಬ್ಮಿಟ್ ಕೊಡಿ. ನಿಮಗೆ ಅಲ್ಲೇನೆ 1-2 ನಿಮಿಷ ವೆಯ್ಟ್ ಮಾಡೋದಕ್ಕೆ ಹೇಳ್ತಾರೆ. ಅಲ್ಲೇನೆ ರಿಸಲ್ಟ್ ಅನ್ನ ನಿಮಗೆ ಫಲಿತಾಂಶವನ್ನ ತಿಳಿಸ್ತಾರೆ. ಥ್ಯಾಂಕ್ ಯು. ಬೇರೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ವನಿತಾ ಮೇಡಮ್, ಪಲ್ಲವಿ ಮೇಡಮ್. ಎಸ್ ಮೇಡಮ್. ಎಸ್, ಥ್ಯಾಂಕ್ ಯು ಮೇಡಮ್. ಮಾಣಿಕ್ಯ ಮೇಡಮ್ ಮತ್ತೆ ವನಿತಾ ಮೇಡಮ್, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಪ್ಲೀಸ್. ಓಕೆ, ನೋ ಇಶ್ಯೂ. ಸ್ನೇಹಿತರೆ, ತಾವುಗಳೆಲ್ಲ
ಈ ಒಂದು ಪ್ರತಿನಿಧಿಗಳ ಪೂರ್ವಭಾವಿ ತರಬೇತಿಗೆ